ಡ್ರೀಮ್ ಡೀಲ್. ಈ ಒಂದು ಕಂಪನಿಯ ಮೇಜರ್ ಇಂಟೆನ್ಷನ್ ಏನಂತ ಹೇಳಿದ್ರೆ ವ್ಯಾಪಾರ. ನಮ್ದೊಂದು ಟ್ಯಾಗ್ ಲೈನ್ ಇದೆ, ಡ್ರೀಮ್ಸ್ ಡೂ ಕಮ್ ಟ್ರೂ, ಕನಸು ನನಸಾಗುತ್ತೆ. ನಮ್ಮ ಪರ್ಚೇಸ್ ಪ್ಲಾನ್ ಅಲ್ಲಿ ಆಸ್ ಎ ಕಸ್ಟಮರ್ ಆಗಿ ಬನ್ನಿ, 1.5 ಕೋಟಿವರೆಗೂ ಪ್ರೈಸಸ್ ನ ಗೆಲ್ಲುವಂತ ಅವಕಾಶ ನಿಮಗೆ ಇರುತ್ತೆ. ಸೊ ದುಡ್ಡಿಗೆ ದುಡ್ಡು ಕೊಡೋ ಕಂಪನಿಗಳು ಉಳಿಯಲ್ಲ, ದುಡ್ಡಿಗೆ ಪ್ರಾಡಕ್ಟ್ ಕೊಡೋ ಕಂಪನಿ ಉಳಿಯುತ್ತೆ. ನೀವು ನಮ್ಮ ಡಿಜಿಟಲ್ ಕೂಪನ್ ನ ಖರೀದಿ ಮಾಡಿ ಶಾಪಿಂಗ್ ಮಾಡಿ. ಯಾವುದೇ ರೀತಿ ಜನರಿಗೆ ಆಸೆ ತೋರಿಸ್ಬಿಟ್ಟು ಜನರನ್ನ ವಂಚನೆ ಮಾಡುವಂತ ಕಂಪನಿನೂ ಅಲ್ಲ. ಟಿವಿ ಆಡ್ಸು ರನ್ ಆಗುತ್ತೆ. ನಮ್ಮ ಅನುಶ್ರೀ ಅವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗೂ ತಗೊಂಡಿದ್ದೀವಿ. ಡ್ರೀಮ್ ಡೀಲ್ ಹೆಸರಲ್ಲೇ ಎಲೆಕ್ಟ್ರಾನಿಕ್ ಬ್ರ್ಯಾಂಡ್ ಇದೆ. ನಮ್ದೇ ಟಿವಿ ಇದೆ, ನಮ್ದೇ AC ಇದೆ, ವಾಷಿಂಗ್ ಮಿಷಿನ್ ಇದೆ, ಫ್ರಿಡ್ಜ್ ಇದೆ, ನಮ್ದೇ ಓನ್ ಬ್ರ್ಯಾಂಡ್ ಫರ್ನಿಚರ್ ಇದೆ. ಗ್ರಾಹಕರು ನಮ್ಮ ಹತ್ರ ಏನು ಶಾಪಿಂಗ್ ಮಾಡ್ತಾರೆ ಅವರಿಗೆ ಉಡುಗೊರೆಗಳನ್ನ ನಾವು ನೀಡ್ತೀವಿ. 25ಕ್ಕೂ ಹೆಚ್ಚು ಕಾರ್ಗಳನ್ನ ಗಿಫ್ಟ್ ಆಗಿ ನೀಡಿದ್ದೀವಿ. 100ಕ್ಕೂ ಹೆಚ್ಚು ಬೈಕ್ಗಳನ್ನ ಗಿಫ್ಟ್ ಆಗಿ ನೀಡಿದ್ದೀವಿ. ಮನೆಗಳನ್ನು ನೀಡಿದ್ದೀವಿ. ಇವತ್ತಿಗೆ ಕರ್ನಾಟಕದಾದ್ಯಂತ 23 ಜಿಲ್ಲೆಗಳಲ್ಲಿ ನಮ್ಮ ಫ್ರಾಂಚೈಸಿ ಆಫೀಸಸ್ಗಳಿದೆ. ಭಾರತದಾದ್ಯಂತ ಹೈ ಡಿಮಾಂಡ್ ಬರ್ತಾ ಇದೆ ನಮ್ಮ ಈ ಒಂದು ಫ್ರಾಂಚೈಸಿ. ನಮಸ್ಕಾರ ವೀಕ್ಷಕರೇ, ದಿ ಸಕ್ಸಸ್ ಸ್ಟೋರಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಶಿವಪ್ರಸಾದ್ ಮಾಗ್ಡಿ. ವೀಕ್ಷಕರೇ, ಸಕ್ಸಸ್ ಸ್ಟೋರಿ ಬಗ್ಗೆ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ. ನಮ್ಮ ಕರ್ನಾಟಕದವರು ಯಾವುದಾದ್ರು ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಅದರಿಂದ ಸಾಕಷ್ಟು ಉದ್ಯೋಗ ಸೃಷ್ಟಿಯಾಗಿ, ಜೊತೆಗೆ ಸರ್ಕಾರಕ್ಕೂ ಕೂಡ ತೆರಿಗೆ ರೂಪದಲ್ಲೂ ಕೂಡ ಸಾಕಷ್ಟು ಒಂದು ಆರ್ಥಿಕವಾಗೂ ಕೂಡ ಒಂದು ಹೆಲ್ಪ್ ಆಗ್ತಾ ಇರುವಂಥ ಕುರಿತಾದಂಥ ಈ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿಗಳನ್ನು ನಿಮ್ಮ ಮುಂದೆ ಪರಿಚಯ ಮಾಡಿಕೊಡುವಂಥ ಈ ಒಂದು ನಮ್ಮ ಸಣ್ಣ ಪ್ರಯತ್ನವೇ ದಿ ಸಕ್ಸಸ್ ಸ್ಟೋರಿ. ಇವತ್ತಿನ ನಮ್ಮ ದಿ ಸಕ್ಸಸ್ ಸ್ಟೋರಿ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡಿಗರೆಲ್ಲರೂ ಕೂಡ, ಅದರಲ್ಲೂ ಕೂಡ ಯಂಗ್ಸ್ಟರ್ಸ್ಗಳು ಸೇರಿ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದಾರೆ. ಇವತ್ತು ಆ ಸಂಸ್ಥೆಯಿಂದ ಸಾಕಷ್ಟು ಜನ ಉದ್ಯೋಗವನ್ನು ಕೂಡ ಪಡೆದಿದ್ದಾರೆ. ಜೊತೆಗೆ ಕಡಿಮೆ ವರ್ಷದಲ್ಲೇ ಆರಂಭವಾದಂಥ ಸಂಸ್ಥೆಗೆ ಲಕ್ಷಾಂತರ ಜನ ಗ್ರಾಹಕರು ಕೂಡ ಈಗ ಆಲ್ರೆಡಿ ಆಗಿದ್ದಾರೆ. ಇನ್ನು ತುಂಬ ಫಾಸ್ಟ್ ಗ್ರೋಯಿಂಗ್ ಕಂಪ್ನಿ ಅಂತಲೇ ಈಗ ಹೆಸರು ಕೂಡ ಆಗಿದೆ. ಆ ಸಂಸ್ಥೆ ಬೇರೆ ಯಾವುದೂ ಅಲ್ಲ, ಡ್ರೀಮ್ ಡೀಲ್ ಅನ್ನುವಂಥ ಒಂದು ಸಂಸ್ಥೆ. ಆ ಡ್ರೀಮ್ ಡೀಲ್ ಅನ್ನುವಂಥ ಸಂಸ್ಥೆಯ ಕುರಿತಾಗಿ, ಜೊತೆಗೆ ಆ ಸಂಸ್ಥೆಯ 3 ಪಿಲ್ಲರ್ಗಳು ಯಾರಿದ್ದಾರೆ, ಆ 3 ಜನ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸೊ ಅವರನ್ನ ಪರಿಚಯ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಮೊದಲಿಗೆ ಮೊಹಮ್ಮದ್ ಸೋಹೆಲ್ ಸರ್ ಅವರು, ಸೊ ಡ್ರೀಮ್ ಡೀಲ್ ಕಂಪ್ನಿಯ MD ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಎರಡನೇದಾಗಿ ಮಹದೇವ್ ಸ್ವಾಮಿ ಅವರು, ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮೂರನೇದಾಗಿ ಪದ್ಮಾವತಿ ಮೇಡಮ್ ಅವರು ಇದ್ದಾರೆ. ಅವರು ಪ್ರೈಮ್ ಡೈರೆಕ್ಟರ್ ಆಗಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಮೊದಲಿಗೆ ಈ ಡ್ರೀಮ್ ಡೀಲ್ ಅನ್ನುವಂಥ ಸಂಸ್ಥೆ ಹೇಗೆ ಶುರುವಾಯಿತು, ಏನಿದ್ರ ಒಂದು ಉದ್ದೇಶ ಸರ್, ಹೇಗೆ ವರ್ಕ್ ಆಗುತ್ತೆ? ಓಕೆ, ಮೊದಲನೇದಾಗಿ ಡ್ರೀಮ್ ಡೀಲ್ ಅಂತ ಹೇಳಿದ್ರೆ ನಮ್ದೊಂದು ಟ್ಯಾಗ್ ಲೈನ್ ಇದೆ, ಡ್ರೀಮ್ಸ್ ಡೂ ಕಮ್ ಟ್ರೂ, ಕನಸು ನನಸಾಗುತ್ತೆ. ಒಂದು ರೀತಿಯಲ್ಲಿ ನಮ್ಮ ಗ್ರಾಹಕರ ಕನಸನ್ನು ನನಸು ಮಾಡುವಂಥದ್ದು. ಅದ್ರ ಜೊತೆಗೆ ಸಾವಿರಾರು ಯುವಕರಿದ್ದಾರೆ ಉದ್ಯೋಗಾವಕಾಶ ಇಲ್ಲದೆ, ಅಥವಾ ಅವರ ವಿದ್ಯಾರ್ಹತೆಗೆ ತಕ್ಕದಾಗಿರುವಂತ ಒಂದು ಕೆಲಸ ಸಿಗದೆ ಕಷ್ಟ ಪಡ್ತಾ ಇರುವಂತ ತುಂಬಾ ಯುವಕರಿದ್ದಾರೆ. ಸೊ ಅವರ ಕನಸನ್ನು ನನಸು ಮಾಡೋದು ಕೂಡ ನಮ್ಮ ಗುರಿಯಾಗಿದೆ. ಈ ಒಂದು ಕಂಪನಿಯ ಮೇಜರ್ ಇಂಟೆನ್ಷನ್ ಏನಂತ ಹೇಳಿದ್ರೆ ವ್ಯಾಪಾರ. ಈಗ ಬಿಸ್ನೆಸ್, ಈಗ ನೋಡೋದಾದ್ರೆ ಇಂಡಿಯಾದಲ್ಲಿ ಇವತ್ತು ಪ್ರತಿ ವರ್ಷ 3 ಕೋಟಿ ಪದವೀಧರರು ಪಾಸ್ ಔಟ್ ಆಗ್ತಾ ಇದ್ರೆ ಕೇವಲ 1 ಕೋಟಿ ಪದವೀಧರರಿಗೆ ಮಾತ್ರ ಅವರ ವಿದ್ಯಾರ್ಹತೆಗೆ ತಕ್ಕನಾಗಿರುವಂತ ಕೆಲಸ ಸಿಗ್ತಾ ಇದೆ. ಉಳಿದಿರುವಂತ 2 ಕೋಟಿ ವಿದ್ಯಾವಂತರು ಏನಿದ್ದಾರೆ ಅವರ ಕ್ವಾಲಿಫಿಕೇಶನ್ ಏನಿರುತ್ತೆ ಅದಕ್ಕೆ ತಕ್ಕನಾಗಿರುವಂತ ಕೆಲಸ ಸಿಗದೆ ಇರೋದು ಅಥವಾ ನಿರುದ್ಯೋಗಿಗಳಾಗಿರುವಂತ ಸಮಸ್ಯೆ ಇವತ್ತು ಜಾಸ್ತಿ ನಮಗೆ ಕಾಣ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಆಗಿರುತ್ತೆ ಇಂಪೋರ್ಟ್ ಎಕ್ಸ್ಪೋರ್ಟ್. ನಮ್ಮ ದೇಶದಿಂದ ಹೊರಗಡೆ ಎಷ್ಟು ಪದಾರ್ಥ ಹೋಗ್ತಾ ಇದೆ, ನಮ್ಮ ದೇಶದ ಒಳಗಡೆ ಎಷ್ಟು ಬರ್ತಾ ಇದೆ. ನಾವು ನಮ್ಮ ದೇಶದಿಂದ ಅಪ್ರಾಕ್ಸಿಮೇಟ್ಲಿ $300 ಬಿಲಿಯನ್ ಅಷ್ಟು ಪದಾರ್ಥ ಬೇರೆ ದೇಶಕ್ಕೆ ಕಳಿಸ್ತಾ ಇದೀವಿ. ನಮ್ಮ ದೇಶದ ಒಳಗಡೆ ಬರ್ತಾ ಇದೆ $900 ಬಿಲಿಯನ್. ಅಂದ್ರೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಡಿಮೆ ಆಗಿದೆ, ಬೇರೆ ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋ ಪದಾರ್ಥನ ನಮ್ಮ ದೇಶದಲ್ಲಿ ಜಾಸ್ತಿ ತಗೊಳ್ತಾರೆ. ಅದು ಎಲೆಕ್ಟ್ರಾನಿಕ್ಸ್ ಆಗಿರಬಹುದು, ಇನ್ನಿತರ ಫರ್ನಿಚರ್ಸ್ ಆಗಿರ್ಬೋದು, ಎಲ್ಲ ಪ್ರಾಡಕ್ಟ್ಸ್, ಆಲ್ಮೋಸ್ಟ್ ಬೇರೆ ಬೇರೆ ಕ್ಯಾಟಗರಿ ಆಫ್ ಪ್ರಾಡಕ್ಟ್ಸ್. ಸೊ ನಾವೇನು ಆಲೋಚನೆ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಒಂದು ನಾವು ಬಡತನದಿಂದ ಬಂದಿದ್ದೀವಿ, ತುಂಬಾ ಪೋರ್ ಬ್ಯಾಕ್ ಗ್ರೌಂಡ್ ಇಂದ ಬಂದು ಒಂದು ಸಂಸ್ಥೆನ ಸ್ಥಾಪನೆ ಮಾಡಿ ಅದನ್ನ ಇವತ್ತು ದೊಡ್ಡ ದೊಡ್ಡ ಕಂಪನಿಗಳು, ದೈತ್ಯ ಕಂಪನಿಗಳು, ಅದು ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಈ ತರದ ಕಂಪನಿಗಳ ಜೊತೆಗೆ ಕಾಂಪೀಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವೊಂದು ವಿಭಿನ್ನ ಯೋಜನೆಯನ್ನ ತಗೊಂಡ್ಬಂದ್ವಿ. ಯಾರು ಏನ್ ಮಾಡ್ತಾ ಇಲ್ಲ ಅದನ್ನ ನಾವು ಮಾಡಿದ್ರೆ ಎಲ್ರಿಗೂ ಏನ್ ಸಿಗ್ತಾ ಇಲ್ಲ ಅದು ನಮಗೆ ಸಿಗುತ್ತೆ ಅನ್ನುವಂಥ ಒಂದು ಆಲೋಚನೆಯಲ್ಲಿ ಬಿಸ್ನೆಸ್ ಅಂದ್ರೆ ಏನು, ವ್ಯಾಪಾರ ಅಂದ್ರೆ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಮೊದಲಿಗೆ ಹೂಡಿಕೆ.
ದೊಡ್ಡ ಮೊತ್ತದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ಎರಡನೇದು ರಿಸ್ಕ್, ದೊಡ್ಡ ರಿಸ್ಕ್ ತಗೊಳ್ಬೇಕು, ಅದು ವರ್ಕೌಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಮೂರನೇ ಹಂತ ಆಗಿರುತ್ತೆ ಕಸ್ಟಮರ್ ಅವ್ರ ಸೇಲ್ಸ್, ವ್ಯಾಪಾರ ಬರುತ್ತೋ ಇಲ್ಲೋ ಅನ್ನೋದಾಗಿರುತ್ತೆ. 80% ಒಂದು ಬಿಸ್ನೆಸ್ ಅನ್ನ ಇದ್ ಮಾಡುವಂಥದ್ದು, ಲೈಕ್ ಅದರ ಏನ್ ಹೇಳ್ತೀವಿ ಅದು ವರ್ಕ್ ಆಗುತ್ತಾ ಇಲ್ವಾ ಅನ್ನೋದು 80% ಡಿಪೆಂಡ್ ಆಗಿರುವಂತದ್ದು ಆ ಒಂದು ವ್ಯಾಪಾರದಲ್ಲೇ. ಈ ಮೂರು ವಿಚಾರ ಏನಿರುತ್ತೆ, ಇದರಿಂದಾಗಿ 90% ಆಫ್ ದ ಪೀಪಲ್ 95% ಆಫ್ ದ ಪೀಪಲ್ ಬಿಸ್ನೆಸ್ ಮಾಡಕ್ ಹೋಗಲ್ಲ. ನಾವೇನ್ ಮಾಡಿದ್ವಿ, ಇದನ್ನ ರಿವರ್ಸ್ ಮಾಡಿದ್ವಿ. ಅಂದ್ರೆ ಮೇಜರ್ ಇರೋದೇ ಕಸ್ಟಮರ್ ಅವ್ರ ಸೇಲ್ಸ್. ಇದನ್ನೇ ಫಸ್ಟ್ ತಗೊಂಬರೋಣ, ಆ ಕಸ್ಟಮರ್ ಹತ್ರ ಆರ್ಡರ್ ತಗೊಂಡೆ ಅವರಿಗೆ ಪ್ರಾಡಕ್ಟ್ ಡೆಲಿವರಿ ಕೊಡೋಣ ಅನ್ನುವಂಥ ಒಂದು ಆಲೋಚನೆ ಮುಖಾಂತರ ಒಂದು ವ್ಯಾಪಾರ ಯೋಜನೆಯನ್ನು ರೂಪಿಸಿದ್ವಿ. ಈ ಯೋಜನೆ ಯಾವ ರೀತಿ ವಿಭಿನ್ನವಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಗ್ರಾಹಕರು ನಮ್ಮ ಹತ್ರ ಏನು ಬಂದು ಶಾಪಿಂಗ್ ಮಾಡ್ತಾರೆ ಅವರಿಗೆ ಉಡುಗೊರೆಗಳನ್ನ ನಾವು ನೀಡ್ತೀವಿ. ನಮ್ಮ ಲಾಭಾಂಶದ ಒಂದಿಷ್ಟು ಶೇಕಡ 20-25% ನಾವು ಗ್ರಾಹಕರಿಗೆ ರಿಟರ್ನ್ ಆಗಿ ನೀಡ್ತೀವಿ. ಗಿವ್ ಅವೇ ಕಾನ್ಸೆಪ್ಟ್ ಅಲ್ಲಿ ನಾವು ನೀಡ್ತೀವಿ. ಈಗಾಗಲೇ ಕರ್ನಾಟಕದಾದ್ಯಂತ 4,000ಕ್ಕೂ ಹೆಚ್ಚು ಜನರಿಗೆ ಉಡುಗೊರೆಯನ್ನು ನೀಡಿದೀವಿ. ಅದರಲ್ಲಿ 25ಕ್ಕೂ ಹೆಚ್ಚು ಕಾರ್ಗಳನ್ನ ಗಿಫ್ಟ್ ಆಗಿ ನೀಡಿದೀವಿ. 100ಕ್ಕೂ ಹೆಚ್ಚು ಬೈಕ್ ಗಳನ್ನ ಗಿಫ್ಟ್ ಆಗಿ ನೀಡಿದೀವಿ. ಇನ್ನು 2,500 1 ಗ್ರಾಮ್ 2 ಗ್ರಾಮ್ 3 ಗ್ರಾಮ್ ಈ ತರದ ಚಿನ್ನಾಭರಣಗಳನ್ನ 2,500 ಜನರಿಗೆ ಈಗಾಗಲೇ ನೀಡಿದೀವಿ. ಇನ್ನು ಸಣ್ಣ ಪುಟ್ಟ ಲ್ಯಾಪ್ಟಾಪ್, ಮೊಬೈಲು, ಟ್ರಿಪ್ಸ್, ಪ್ಯಾಕೇಜಸ್ ಇದನ್ನೂ ನೀಡಿದೀವಿ. ಇನ್ನು 4 ಮನೆಗಳನ್ನು ನೀಡಿದೀವಿ ನಮ್ಮ ಲಕ್ಕಿ ವಿನ್ನರ್ ಗಳಿಗೆ, ನಮ್ಮ ಮೆಗಾ ಗಿವ್ ಅವೇ ವಿನ್ನರ್ಸ್ ಗಳಿಗೂ ಕೂಡ ನಾವು ನೀಡಿದೀವಿ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ಹತ್ರ ತುಂಬಾ ಕ್ಯಾಟಗರಿ ಆಫ್ ಪ್ರಾಡಕ್ಟ್ಸ್ ಇದೆ. ನಮ್ದೇ ಓನ್ ಬ್ರ್ಯಾಂಡ್ ಫರ್ನಿಚರ್ ಇದೆ, ಡ್ರೀಮ್ ಡೀಲ್ ಫರ್ನಿಚರ್ಸ್ ಹೆಸರಲ್ಲಿ. ಟಿವಿ ಅದರಲ್ಲಿ ವಾರ್ಡ್ರೋಬ್ ಆಗಿರ್ಬೋದು, ಕಾಟ್ ಆಗಿರ್ಬೋದು, ಸೋಫಾ ಆಗಿರ್ಬೋದು, ಇದನ್ನೆಲ್ಲ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ ಅಲ್ಲಿ. ಇನ್ನು ಡ್ರೀಮ್ ಡೀಲ್ ಹೆಸರಲ್ಲೇ ಎಲೆಕ್ಟ್ರಾನಿಕ್ ಬ್ರ್ಯಾಂಡ್ ಇದೆ. ನಮ್ದೇ ಟಿವಿ ಇದೆ, ನಮ್ದೇ AC ಇದೆ, ವಾಷಿಂಗ್ ಮಿಷಿನ್ ಇದೆ, ಫ್ರಿಡ್ಜ್ ಇದೆ, ಇನ್ನು ಕೂಲರ್ ಇದೆ. ಈ ತರದ ಹಲವಾರು ಪ್ರಾಡಕ್ಟ್ ಗಳು ನಮ್ಮ ಬ್ರ್ಯಾಂಡ್ ಅಲ್ಲೇ ಇದೆ. ಇನ್ನು ಅದೇ ರೀತಿ ನಮ್ದೇ ಆದಂತ ಬಟ್ಟೆ ಬ್ರ್ಯಾಂಡ್ ಕೂಡ ಇದೆ, ದೀಪಾಶ್ ಹೆಸರಲ್ಲಿ. ಶೂಸು ಇದೆ, ಚಪ್ಲಿನೂ ಇದೆ, ಅದರಲ್ಲಿ ಪರ್ಫ್ಯೂಮ್ ಇದೆ. ಅದೇ ರೀತಿ ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಗಳು ಕೂಡ ಇದೆ. ಸೊ ಅಥವಾ ಹಲವಾರು ಕ್ಯಾಟಗರಿ ಆಫ್ ಪ್ರಾಡಕ್ಟ್ಸ್ ಇದೆ. ಇದನ್ನೆಲ್ಲ ನಾವು ಒಂದು ನಮ್ಮ ಶೋರೂಮ್ ಅಲ್ಲಿ ಡಿಸ್ಪ್ಲೇಗೆ ಇಟ್ಟಿರ್ತೀವಿ. ಕರ್ನಾಟಕದಾದ್ಯಂತ 3 ಶೋರೂಮ್ ಇದೆ, ಮಂಗಳೂರು, ಮೈಸೂರು ಮತ್ತೆ ಬೆಂಗಳೂರಲ್ಲಿ, ವಿಜಯನಗರದಲ್ಲಿ ಇದೆ. ಇನ್ನು ಕರ್ನಾಟಕದಾದ್ಯಂತ 28 ಬ್ರಾಂಚ್ ಆಫೀಸಸ್ ಗಳಿದೆ. ಅದು ಬ್ರಾಂಚ್ ಆಫೀಸ್ ಕಮ್ ಶೋರೂಮ್, ಅಂದ್ರೆ ಅಲ್ಲೂ ನಮ್ಮ ಪ್ರಾಡಕ್ಟ್ ನ ಡಿಸ್ಪ್ಲೇಗೆ ಇಟ್ಟಿರ್ತೀವಿ. ಇನ್ನು ಆನ್ಲೈನ್ ಅಲ್ಲೂ ಕೂಡ ಇದೆ, DD ಗ್ರ್ಯಾಬ್ ಹೆಸರಲ್ಲಿ. ಸಿಮಿಲರ್ ಟು ಅಮೆಝಾನ್, ಫ್ಲಿಪ್ಕಾರ್ಟ್, ನಮ್ದೇ ಆದಂತ ಕಾಮರ್ಸ್ ಕಂಪನಿನೂ ಇದೆ. ಇಲ್ಲಿ ಗ್ರಾಹಕರು ಏನ್ ಮಾಡಬಹುದು, ಗ್ರಾಹಕರು ಬಂದು ನಮ್ಮ ಹತ್ರ ಪರ್ಚೇಸ್ ಪ್ಲಾನ್ ಗಳಿದೆ, ಅದರಲ್ಲಿ ಗ್ರಾಹಕರು ಜಾಯ್ನ್ ಆಗ್ಬಹುದು. 18 ತಿಂಗಳು, 20 ತಿಂಗಳು, 22 ತಿಂಗಳು, 24 ತಿಂಗಳು ಈ ತರದ ಪ್ಲಾನ್ಸ್ ಇರುತ್ತೆ ನಮ್ಮ ಹತ್ರ. ಈಗ ನೀವೊಬ್ರು ಗ್ರಾಹಕರಾಗಿ ಬಂದ್ರಿ, ಇದರಲ್ಲಿ ನೀವೇನ್ ಮಾಡ್ತೀರಾ, ನಮ್ಮ ಕಾಮರ್ಸ್ ಪ್ಲಾಟ್ಫಾರ್ಮ್ ಏನಿರುತ್ತೆ ಇದರಲ್ಲಿ ತಿಂಗಳಿಗೆ 1,000 ರೂಪಾಯಿ ಡಿಜಿಟಲ್ ಕೂಪನ್ ಅನ್ನು ನೀವು ಖರೀದಿ ಮಾಡಬೇಕು. ಡಿಜಿಟಲ್ ಕೂಪನ್ ನಾವು ಹೇಳ್ತೀವಿ PPI ಅಂತ. ನೀವು 1,000 ರೂಪಾಯಿ ಕಟ್ಟಿದ್ರೆ ನಿಮಗೆ ಡಿಜಿಟಲ್ ಕೂಪನ್ ಅನ್ನು ನಾವು ಕೊಟ್ವಿ. ನೀವು ಆ ಡಿಜಿಟಲ್ ಕೂಪನ್ ಏನ್ ಮಾಡಬಹುದು, ಶೋರೂಮ್ ಹೋಗಿ ಶಾಪಿಂಗ್ ಮಾಡೋದಕ್ಕೂ ಬಳಸಬಹುದು, ಅಥವಾ ಆನ್ಲೈನ್ ಅಲ್ಲಿ ಖರೀದಿ ಮಾಡೋದಕ್ಕೂ ಬಳಸಬಹುದು. ನೀವು ಈ ತರ 20 ತಿಂಗಳು ನಮ್ಮ ಹತ್ರ ಶಾಪಿಂಗ್ ಮಾಡ್ತೀರಾ, ಈ ಡಿಜಿಟಲ್ ಕೂಪನ್ 20 ತಿಂಗಳು ನೀವು ಹೋಲ್ಡ್ ಮಾಡಬಹುದು, ಅಥವಾ ಇಮಿಡಿಯೇಟ್ಲಿ ಶಾಪಿಂಗ್ ಕೂಡ ನೀವು ಮಾಡಬಹುದು. ಅದಕ್ಕೆ ಒಂದು ಕಂಡೀಷನ್ಸ್ ಇರುತ್ತೆ, ಇಷ್ಟಿಷ್ಟು ಟೈಮಲ್ಲಿ ಇಷ್ಟಿಷ್ಟು ಶಾಪಿಂಗ್ ಮಾಡಬಹುದು ಅಂತ ಟರ್ಮ್ಸ್ ಅಂಡ್ ಕಂಡೀಷನ್ ಇರುತ್ತೆ ಡಿಜಿಟಲ್ ಕೂಪನ್. ನೀವೇನ್ ಮಾಡ್ತೀರಾ, ನಮ್ಮ ಹತ್ರ ಬರ್ತೀರಾ, ಶಾಪಿಂಗ್ ಮಾಡ್ತೀರಾ, ಅವ್ರ ಡಿಜಿಟಲ್ ಕೂಪನ್ ನ ಖರೀದಿ ಮಾಡ್ತೀರಾ. ಆ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ನಿಮಗೆ ಒಂದು ಕಾರ್ಡ್ ಕೊಡ್ತೀವಿ, ಕಸ್ಟಮರ್ ಲಾಯಲ್ಟಿ ಕಾರ್ಡ್ ಅಂತ ಹೇಳ್ತೀವಿ. ಅದಕ್ಕೆ ಇದರಲ್ಲಿ ಒಂದು ನಂಬರ್ ಇರುತ್ತೆ, ನಿಮಗೆ ಆದಂತ ಒಂದು ಯುನೀಕ್ ನಂಬರ್. ನೀವು ಸೆಲೆಕ್ಟ್ ಮಾಡ್ಕೋಬಹುದು ಕೆಲವೊಂದು ನಂಬರ್ಸ್ನ. ಈಗ ನಿಮಗೆ ಲಕ್ಕಿ ನಂಬರ್ ಯಾವ್ದಾದ್ರು ಇದೆ ಅಂದ್ರೆ ಅದನ್ನು ನೀವು ಚೂಸ್ ಮಾಡ್ಕೋಬಹುದು. ಕೆಲವೊಬ್ಬರಿಗೆ 7 ಲಕ್ಕಿ ನಂಬರು, ಕೆಲವೊಬ್ಬರಿಗೆ 10 ಲಕ್ಕಿ ನಂಬರು, ಈ ತರದ ಆಲ್ಫಾಬೇಟ್ಸ್ ಗಳಲ್ಲಿ ನಂಬರ್ ಇರುತ್ತೆ, ಅದನ್ನ ನೀವು ಚೂಸ್ ಮಾಡ್ಕೋಬಹುದು. ಆ ಕಾರ್ಡ್ ನಿಮ್ಮ ಹತ್ರ ಇರುತ್ತೆ. ನೀವು 1,000 ರೂಪಾಯಿ ಕಟ್ಟಿದ್ರಿ, 1,000 ರೂಪಾಯಿ ಡಿಜಿಟಲ್ ಕೂಪನ್ ಅದಕ್ಕೆ ಟಾಪ್ ಅಪ್ ಆಗುತ್ತೆ. ನೀವು ಅದನ್ನ ಶೋರೂಮ್ ತಗೊಂಡೋಗಿ ಶಾಪಿಂಗ್ ಯೂಸ್ ಮಾಡಬಹುದು, ಆನ್ಲೈನ್ ಅಲ್ಲೂ ಖರೀದಿಗೆ ಯೂಸ್ ಮಾಡಬಹುದು. ಆದ್ರೆ ನೀವು ನಮ್ಮ ಹತ್ರ ಕೇಳ್ತೀರಾ, ನಿಮ್ಮ ಹತ್ರ ಯಾಕೆ ಬಂದು ನಾವು ಖರೀದಿ ಮಾಡಬೇಕು? ಇಲ್ಲಿ ದೊಡ್ಡ ದೊಡ್ಡ ಎಲೆಕ್ಟ್ರಾನಿಕ್ ಬ್ರ್ಯಾಂಡ್ ಗಳಿದೆ, ರಿಲಯನ್ಸ್ ಡಿಜಿಟಲ್ ಇದೆ, ಆದೀಶ್ವರ್ ಇದೆ, ಬೇರೆ ಬೇರೆ ಬ್ರ್ಯಾಂಡ್ ಗಳಿದೆ, ನಾವ್ ಯಾಕೆ ನಿಮ್ಮ ಹತ್ರ ಬರಬೇಕು? ಡ್ರೀಮ್ ಡೀಲ್ ಅಲ್ಲಿ ಏನಿದೆ, ಒಂದು ವ್ಯತ್ಯಸ್ತವಾಗಿ ಏನಿದೆ ಅಂತ ಕೇಳೋದಾದ್ರೆ, ನಿಮಗೆ ಪ್ರತಿ ತಿಂಗಳು ನಾವಿಲ್ಲಿ 10,000 ಗ್ರಾಹಕರಿಗೆ, ಪ್ರತಿ 10,000 ಗ್ರಾಹಕರಿಗೆ ಬೇರೆ ಬೇರೆ ಭಾಗದಲ್ಲಿ ಒಂದೊಂದು ಜಿಲ್ಲೆಗಳಲ್ಲಿ ಅಥವಾ ಒಂದೊಂದು ಏರಿಯಾವನ್ನ ಡಿವೈಡ್ ಮಾಡಿಕೊಂಡು ಒಂದು ಗಿವ್ ಅವೇನ ನಾವು ಕಂಡಕ್ಟ್ ಮಾಡ್ತೀವಿ. ನಿಮ್ಮ ನಂಬರ್ ಯಾವ್ದಿರುತ್ತೆ ಅದೇ ನಂಬರ್ ಒಂದು ಕಾಯಿನ್ ನಾವು ರೆಡಿ ಮಾಡ್ತೀವಿ. ನಮ್ದೇ ಯೂಟ್ಯೂಬ್ ಚಾನಲ್ ಇದೆ, ಡ್ರೀಮ್ ಡೀಲ್ ಗ್ರೂಪ್ ಅಫಿಷಿಯಲ್ ಅಂತ. ಅದರಲ್ಲಿ ಲೈವ್ ಆಗಿ ನಾವು ಟೆಲಿಕಾಸ್ಟ್ ಮಾಡ್ತೀವಿ. ಲಕ್ಕಿ ಡ್ರಾ ಗಿವ್ ಅವೇನ ನಾವೇನ್ ಕಂಡಕ್ಟ್ ಮಾಡ್ತೀವಿ. ಅಲ್ಲಿ ಗ್ರಾಹಕರೇ ಯಾರಾದ್ರೂ ಬರ್ಬೋದು, ನಮ್ಮ ಆಫೀಸಲ್ಲೇ ನಡೆಯುತ್ತೆ ಅಥವಾ ಯಾವ್ದಾದ್ರು ಹಾಲ್ಗಳಲ್ಲಿ ನಡೆಯುತ್ತೆ, ಅಲ್ಲಿ ಪಬ್ಲಿಕ್ ಮುಂದೆನೆ ನಡೆಯುತ್ತೆ, ಅವರ ಒಂದು ಪ್ರೆಸೆನ್ಸ್ ಅಲ್ಲೇ ನಡೆಯುತ್ತೆ. ಅವರೇ ಬರ್ತಾರೆ, ಅವರ ಕಣ್ಣಾರೆ ಏನ್ ಮಾಡ್ತಾರೆ ಅದನ್ನ ನೋಡ್ಕೊಂಡು ಕಾಯಿನ್ ಅನ್ನ ಎತ್ತುತ್ತಾರೆ. ಲೈವ್ ಇರುತ್ತೆ, ಇದು ಎಲ್ಲರೂ ಮನೆಯಲ್ಲೇ ಕೂತ್ಕೊಂಡು ನೋಡಬಹುದು. ಎಲ್ಲಾ ಗ್ರಾಹಕರಿಗೂ ಲಿಂಕ್ ಕಳಿಸಿರ್ತೀವಿ. ಏನು ಲೈವ್ ಇರುತ್ತೆ ಅದರಲ್ಲಿ ಯಾರು ಲಕ್ಕಿ ವಿನರ್ ಇರ್ತಾರೆ ಅಲ್ಲೇ ಏನು ಗಿವ್ ಅವೇನ ನಾವು ಅಲ್ಲೇ ಕೊಡ್ತೀವಿ. ಇನ್ ಕೇಸ್ ಅಲ್ಲೇ ಬಂದಿದ್ದಾರೆ ಅಂದ್ರೆ ಅಲ್ಲೇ ಕೊಟ್ಟು ನಾವು ಕಳಿಸ್ತೀವಿ. ನಿಮಗೆ ಅದೃಷ್ಟ ಇದೆ ಅಂದ್ರೆ ನೀವು ಪ್ರತಿ ತಿಂಗಳು ಈ ಗಿವ್ ಅವೇಯಲ್ಲಿ ವಿನ್ನರು ಕೂಡ ಆಗಬಹುದು. ಸೊ ನಮ್ಮ ಸ್ಲೋಗನ್ ಏನಂತ ಹೇಳಿದ್ರೆ, ನಮ್ಮ ಪರ್ಚೇಸ್ ಪ್ಲಾನ್ ಅಲ್ಲಿ ಆಸ್ ಎ ಕಸ್ಟಮರ್ ಆಗಿ ಬನ್ನಿ, 1.5 ಕೋಟಿವರೆಗೂ ಪ್ರೈಸಸ್ ನ ಗೆಲ್ಲುವಂತ ಅವಕಾಶ ನಿಮಗೆ ಇರುತ್ತೆ. ಇನ್ ಕೇಸ್ ನಿಮಗೆ ಏನೋ ಪ್ರೈಸ್ ಸಿಕ್ಕಿಲ್ಲ ಅಂತ ಅನ್ಕೊಳ್ಳಿ,
ಇಲ್ಲಿ ನಿಮಗೆ ಇನ್ನೊಂದು ಬೆನಿಫಿಟ್ ಇದೆ, ಪ್ರೈಸ್ ಸಿಕ್ಕಿಲ್ಲ ಅಂದ್ರೂ ಬೆನಿಫಿಟ್. ಯಾಕೆ ಅಂತ ಹೇಳಿದ್ರೆ ಇವತ್ತು ನೋಡಿ ಸಮಾಜದಲ್ಲಿ ಒಂದು ಸಮಸ್ಯೆ ಏನಂದ್ರೆ ಎಲ್ಲರ ಹತ್ರನೂ ಸೇವಿಂಗ್ಸ್ ಅಕೌಂಟ್ ಇದೆ, ಯಾರ ಹತ್ರನೂ ಸೇವಿಂಗ್ಸ್ ಇಲ್ಲ. ಮುಂಚೆ ಆದ್ರೆ ಎಂಜಿಲ್ ಉಜ್ಜಿ ನೋಟ್ ಕೊಡ್ತಾ ಇದ್ರು, ಬೇಜಾರಾಗ್ತಿತ್ತು. ಇವಾಗ ಇಲ್ಲಿಂದ ಸ್ವಲ್ಪ ನಂಬರ್ ಅಲ್ಲಿಗೆ ಹೋಗುತ್ತೆ, ಅಲ್ಲಿಂದ ಸ್ವಲ್ಪ ನಂಬರ್ ಇಲ್ಲಿಗೆ ಬರುತ್ತೆ. ಅಕೌಂಟ್ ಖಾಲಿ ಆಗೋಗಲೇ ಗೊತ್ತಾಗಿರೋದು ಅಕೌಂಟ್ ಖಾಲಿ ಆಗಿದೆ ಅಂತ. ಆ ಒಂದು ಎಮೋಷನ್ ಇವತ್ತಿಲ್ಲ ಸೇವಿಂಗ್ಸ್ ವಿಚಾರ ನೋಡೋದಾದ್ರೆ. ಇಲ್ಲಿ ಏನ್ ಮಾಡ್ತಾರೆ, ಅವ್ರಿಗೆ ಗೊತ್ತಿಲ್ಲದೆ ಅವರು ತಿಂಗಳ ₹1,000 ಡಿಜಿಟಲ್ ಕೂಪನ್ ನ ಉಳಿಸ್ತಾರೆ. ಸೊ ಇದರಿಂದ ಅವ್ರು ಏನ್ ಬೇಕಾದ್ರೂ ನಮ್ಮ ಹತ್ರ ಶಾಪಿಂಗ್ ಮಾಡಬಹುದು. ಅದರಲ್ಲಿ ಟಿವಿ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರಬಹುದು, ಮನೆಗೆ ಬೇಕಾಗಿರೋ ಸಾಮಗ್ರಿಗಳು ಅದನ್ನು ಕೊಂಡ್ಕೋಬಹುದು. ಇನ್ನು ನಮ್ಮದೇ ಆದಂತ ಟೂರಿಸಂ ಪ್ಯಾಕೇಜಸ್ಗಳು ಇದೆ. ಇವಾಗ ಗೋವಾ ಹೋಗ್ಬೋದು ನೀವು, ಅದೇ ರೀತಿ ಅಥವಾ ಮನಾಲಿ ಹೋಗ್ಬೋದು, ಇನ್ನು ಈ ತರ ಬೇರೆ ಬೇರೆ ವಿದೇಶದ ಟ್ರಿಪ್ ಕೂಡ ನೀವು ಹೋಗ್ಬೋದು. ಆ ಡಿಜಿಟಲ್ ಕೂಪನ್ ನೀವು ಯಾವ್ದಕ್ ಬೇಕಾದ್ರೂ ಬಳಸ್ಕೋಬಹುದು. ನಮ್ಮ ಪ್ಲಾಟ್ಫಾರ್ಮ್ಗಳಲ್ಲಿ ಬೇರೆ ಬೇರೆ ಆಪರ್ಚುನಿಟೀಸ್ ಇದೆ. ಒಂದು ಓನ್ಲಿ ಎಲೆಕ್ಟ್ರಾನಿಕ್ ಫರ್ನಿಚರ್ ಮಾತ್ರ ಅಲ್ಲ, ಇದರಲ್ಲಿ ಟೂರಿಸಮ್ ಇದೆ, ಅದ್ರ ಜೊತೆಗೆ ನಮ್ಮ ಹತ್ರ ಎಡ್ಯುಟೆಕ್ ಇದೆ. ನಾವು ಆನ್ಲೈನ್ ಕೋರ್ಸಸ್ ಕೊಡ್ತೀವಿ, ಚೈಲ್ಡ್ ಬ್ರೈನ್ ಡೆವಲಪ್ಮೆಂಟಲ್ ಕೋರ್ಸಸ್, ಟ್ರೇಡಿಂಗ್ ಅಕಾಡೆಮಿ ರಿಲೇಟೆಡ್ ಕೋರ್ಸಸ್, ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್. ಈ ಡಿಜಿಟಲ್ ಕೂಪನ್ ನ ಬಳಸ್ಕೊಂಡು ನೀವು ಯಾವ್ದನ್ನ ಬೇಕಾದ್ರೂ ಖರೀದಿ ಮಾಡಬಹುದು. ಇದರಲ್ಲಿ ಕಂಪನಿಗೆ ಏನ್ ಲಾಭ, ಕಂಪನಿ ಹೇಗಿಷ್ಟು ಗಿಫ್ಟ್ ಕೊಡುತ್ತೆ ಅಂತ ನೋಡೋದಾದ್ರೆ, ಮುಖ್ಯವಾಗಿ ನಮಗೆ ಲಾರ್ಜ್ ಕ್ವಾಂಟಿಟಿಯಲ್ಲಿ ವ್ಯಾಪಾರ ಆಗುತ್ತೆ. ಈಗ 10,000 ಗ್ರಾಹಕರು ₹1,000 ಡಿಜಿಟಲ್ ಕೂಪನ್ ಖರೀದಿ ಮಾಡಿದಾಗ ಅಲ್ಲಿ ಟೋಟಲ್ ವ್ಯಾಪಾರ 1 ಕೋಟಿ ಆಯ್ತು. 10,000 ಜನರಿಗೆ ಆ ಪ್ರಾಡಕ್ಟ್ ಏನ್ ನಮ್ಗೆ ಕೊಡೋದಿದೆ, ಬಲ್ಕ್ ಆಗಿ ಖರೀದಿ ಮಾಡುವಾಗ ಮಿನಿಮಮ್ 30% ಮಾರ್ಜಿನ್ ನಮಗೆ ಬಂದೇ ಬರುತ್ತೆ. ಯಾಕಂದ್ರೆ ಅದೆಲ್ಲ ನಮ್ಮ ಪ್ರಾಡಕ್ಟೇ. ಈಗ ನೀವು ಒಂದು ನಾರ್ಮಲ್ ಶರ್ಟ್, ಒಂದ್ ಶರ್ಟ್ ಅಂಗಡಿಗೆ ಹೋಗಿ ತಗೊಳ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ₹1,000 ಬೆಲೆ ಇರುತ್ತೆ. ಅದೇ ಶರ್ಟ್ 1,000 ತಗೊಂಡ್ರೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಂದ ಅದು ನಿಮ್ಗೆ ₹500, ₹600, ₹700 ಬರುತ್ತೆ. ಕ್ವಾಲಿಟಿ ಸೇಮ್, ಕ್ವಾಂಟಿಟಿ ಎಷ್ಟು ಜಾಸ್ತಿ ಆಗುತ್ತೋ ಪ್ರೈಸ್ ಅಷ್ಟೇ ಕಡಿಮೆ ಆಗುತ್ತೆ. ಸೊ ನಮ್ಮ ಕ್ವಾಂಟಿಟಿ ನಾವು ಇನ್ಕ್ರೀಸ್ ಮಾಡ್ತೀವಿ, ಮಿನಿಮಮ್ 30% ಮಾರ್ಜಿನ್ ಬರುತ್ತೆ. ನಮ್ಮ ಟೋಟಲ್ ಟರ್ನ್ ಓವರ್ದು 5% ನಾವು ಗಿಫ್ಟ್ ಆಗಿ ಕೊಡ್ತೀವಿ. ಲಾಭದಲ್ಲ, ಟೋಟಲ್ ಟರ್ನ್ ಓವರ್ 5% ನಾವು ಗಿಫ್ಟ್ ಮುಖಾಂತರ ಕೊಡ್ತೀವಿ. ಉಳಿದಿರೋದು ನಮ್ಮ ಲಾಭವಾಗಿ ನಾವು ತಗೊಳ್ತೀವಿ. ಇದು ಒಂದು ಕಸ್ಟಮರಿಗೆ ಸಿಗುವಂತ ಬೆನಿಫಿಟ್. ಇದರಲ್ಲಿ ಈಗ ಎಷ್ಟೋ ಜನ ಬಡವರಿಗೆ ಹೆಲ್ಪ್ ಆಗಿದೆ. ಯಾಕಂತ ಹೇಳಿದ್ರೆ ಇವತ್ತು ತುಂಬಾ ಜನರಿಗೆ ಕನಸು ಒಂದು ಮನೆ ಕಟ್ಟಬೇಕು ಅನ್ನುವಂಥದ್ದು. ಅದರಲ್ಲಿ ಒಬ್ರು ರೀಸೆಂಟ್ಲಿ ಚಾರ್ವಿ ಅನ್ನುವಂಥ ಒಂದು ಮಗು ಹೆಸರಲ್ಲಿ ಒಂದು ಕಸ್ಟಮರ್ ಆಗಿ ಜಾಯ್ನ್ ಆಗಿದ್ರು. ಅವರಿಗೆ 2ನೇ ತಿಂಗಳ ಕಂತಲ್ಲೇ ₹2,000 ಕಟ್ಟಿದ್ದಾರೆ. ಅವರಿಗೆ ಅದತ್ರ 25 ರಿಂದ 30 ಲಕ್ಷ ಬೆಲೆ ಬಾಳುವಂತ ಮನೆ ಗಿಫ್ಟ್ ಆಗಿ ಬಂದಿದೆ. ಈಗಾಗಲೇ ಅವ್ರದ್ದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅವ್ರ ಹೆಸರಿಗೆ ರಿಜಿಸ್ಟರ್ ಮಾಡಿ ನಾವು ಕೊಟ್ಟಿದ್ದೀವಿ. ಇನ್ನು ಮಂಗಳೂರು ಭಾಗದಲ್ಲೂ ಅಷ್ಟೇನೆ, ಇನ್ನೊಂದು ಜಯಾ ಶೆಟ್ಟಿಗಾರ್ ಅಂತ ಇದ್ರು. ಇನ್ನು ತುಂಬಾ ಜನರಿಗೆ ಆಲ್ಮೋಸ್ಟ್ 4-5 ಜನಕ್ಕೆ ನಾವು ಮನೆನೇ ಕೊಟ್ಟಿದ್ದೀವಿ. ಇನ್ನು 30-40 ಸೈಟ್ ಕೊಟ್ಟಿದ್ದೀವಿ. ಒಬ್ರು ಲೇಡಿ ಇದ್ರು ಚಿಕ್ಕಮಂಗ್ಳೂರು ಭಾಗದವರು, ಅವರು ಮನೆ ಕೆಲಸ ಮಾಡ್ಕೊಂಡು ತಿಂಗಳಿಗೆ ಒಂದು ₹5,000 ದುಡ್ಕೊಂಡು ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ರು. ₹5,000 ದುಡ್ಡಲ್ಲಿ ₹1,000 ನಮ್ಮ ಕಸ್ಟಮರ್ ಆಗಿ ನಮ್ಮ ಈ ಒಂದು ಲಾಯಲ್ಟಿ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸ್ತಾ ಇದ್ರು. ಅವರಿಗೆ ಅದರಿಂದ 2ನೇ ತಿಂಗಳು ₹2,000 ಕಟ್ಟಿರೋದವರು ಅವರಿಗೆ 12 ಲಕ್ಷ ಬೆಲೆ ಬಾಳುವಂತ 30-40 ಸೈಟ್ ನ ನಾವು ಕೊಟ್ಟಿದ್ದೀವಿ. ಅವ್ರ ಹಸ್ಬೆಂಡು ತೀರ್ಕೊಂಡಿದ್ರು, ಮಕ್ಕಳ ಎಜುಕೇಶನ್ ಮಾಡೋದು ಕಷ್ಟ ಆಗ್ತಿತ್ತು. ಆ ಒಂದು ಮೊತ್ತದಿಂದ ಅವರು ಆ ಒಂದು ಲ್ಯಾಂಡ್ ಅನ್ನ ಸೇಲ್ ಮಾಡಿ ಮನೆನ ಲೀಸ್ಗೆ ಹಾಕೊಂಡಿದ್ದಾರೆ, ಒಂದೊಳ್ಳೆ ಜೀವನನ ಮಾಡ್ತಾ ಇದ್ದಾರೆ. ತುಂಬಾ ಜನ ಗ್ರಾಹಕರಿಗೆ ಇದರಿಂದ ಹೆಲ್ಪ್ ಆಗಿದೆ. ಯಾಕಂತ ಹೇಳಿದ್ರೆ ಇನ್ನು ನಾನು ಮಾತಾಡ್ಬೇಕು ಅಂತ ಹೇಳಿದ್ರೆ, ಚಿನ್ನಾಭರಣ 1 ಗ್ರಾಮ್ ಚಿನ್ನ ಧರಿಸೋದು ಇವತ್ತು ಎಷ್ಟೋ ಜನ ಲೇಡೀಸ್ಗಳ ಡ್ರೀಮ್. ಯಾಕಂತ ಹೇಳಿದ್ರೆ ಲೇಡೀಸ್ ಮದುವೆ ಆಗೋ ಟೈಮಲ್ಲಿ ಹೆಂಗಸರಿಗೆ ಒಳ್ಳೆ ಚಿನ್ನ ಕೊಟ್ಟು ಮದುವೆ ಮಾಡಿರ್ತಾರೆ, ಅಥವಾ ಕೊಡೋಕಾಗ್ದೇನೋ ಕಷ್ಟದಲ್ಲೂ ಮದುವೆ ಮಾಡಿರ್ತಾರೆ. ಬಟ್ ಆ ಚಿನ್ನ ಅವ್ರ ಮೈ ಮೇಲೆ ಇರೋದಕ್ಕಿಂತ ಜಾಸ್ತಿ ಅದು ಯಾವುದೋ ಬ್ಯಾಂಕ್ ಅಲ್ಲೋ ಫಿನಾನ್ಸ್ ಅಲ್ಲೋ ಇರೋದೇ ಜಾಸ್ತಿ, ಸೇಟು ಅಂಗಡಿ ಇರೋದೇ ಜಾಸ್ತಿ. ಇದು ನನ್ನ ಸ್ವಂತ ಅನುಭವ. ಯಾಕಂತ ಹೇಳಿದ್ರೆ ನಮ್ಮ ತಾಯಿ ಹತ್ರ ಮದುವೆ ಟೈಮಲ್ಲಿ ಚಿನ್ನ ಇತ್ತಂತೆ. ಹೋಗ್ತಾ 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 ಏನಾಗ್ತಾ ಬಂತು, ನಮ್ ತಂದೆ ಬಡ್ಡಿ ತಗೊಳ್ಳೋದು ಇಲ್ಲ, ಬಡ್ಡಿ ಕೊಡೋದು ಇಲ್ಲ, ಅವರು ಗುರುಗಳು. ಹಾಗಾಗಿ ಅವರು ಅಡ ಇಡೋದಲ್ಲ, ಮಾರ್ಬಿಡೋದೆ. ಈ ತರ ಏನಾಯ್ತು, ಅವ್ರ ಹತ್ರ ಏನು ಚಿನ್ನ ಉಳಿದಿರ್ಲಿಲ್ಲ. ಒಂದು ಸಣ್ಣ ಕಿವಿದೊಂದು ಓಲೆ ಉಳಿದಿತ್ತು. ಅದರಿಂದ ಅವರು ಸಮ್ಟೈಮ್ಸ್ ಏನು ಒಂದ್ಸಲ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಕ್ ಆಗಿರ್ಲಿಲ್ಲ ನಮಗೆ ಮನೆಯದು. ಫ್ಯೂಸ್ ತೆಗಿಲಿಕ್ಕೆ ಬರ್ತಾರಲ್ಲ ಲೈನ್ ಮ್ಯಾನ್ಸ್ಗಳು, ಆ ಬಂದಂತ ಸಂದರ್ಭದಲ್ಲಿ ಅದನ್ನ ತೆಗೆದು ಕೊಟ್ಟಿರುವಂತ ನಿದರ್ಶನನೂ ಇದೆ. ಅದನ್ನ ನೀನು ಅಡ ಇಟ್ಟು ಅಟ್ಲೀಸ್ಟ್ ನಮ್ಮ ಎಜುಕೇಶನ್ ಆದ್ರೂ ಕಂಟಿನ್ಯೂ ಆಗ್ಲಿ ಅಂತ ಇವತ್ತಿಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಕರ್ನಾಟಕದಾದ್ಯಂತ 2,500 ಕುಟುಂಬಗಳಿಗೆ ಚಿನ್ನಾಭರಣಗಳನ್ನ ಉಡುಗೊರೆಯಾಗಿ ನೀಡಲಿಕ್ಕೆ ನಮ್ಮ ಕೈಯಿಂದ ಸಾಧ್ಯ ಆಗಿದೆ. ಓಕೆ, ಇನ್ನು ಮಹದೇವಸ್ವಾಮಿ ಸರ್, ನಿಮ್ಮ ವಿಚಾರಕ್ಕೆ ಬರ್ತೀನಿ. ಉದ್ಯೋಗ ಹೇಗೆ ಸೃಷ್ಟಿಯಾಗುತ್ತೆ ಸರ್ ಇದ್ರೊಳಗಡೆ? ಅಂದರೆ ನಮಗೆ ನಿಮ್ಮ ಜೊತೆನೆ ನಾವು ಬರಬೇಕು, ನಮಗೂ ಕೂಡ ಕೆಲಸ ಆಗಬೇಕು, ನಿಮ್ಮ ಕಂಪ್ನಿನೂ ಬೆಳಿಬೇಕು, ನನಗೂ ಕೂಡ ಒಂದಷ್ಟು ಪ್ರಾಫಿಟ್ ಆಗಬೇಕು ಅನ್ನೋ ಥರ ಇತ್ತು ಅಂತಂದರೆ ಉದ್ಯೋಗ ಹೇಗೆ ಸೃಷ್ಟಿಯಾಗುತ್ತೆ? ಈಗ ನೋಡಿ ಸರ್, ಹೊರಗಡೆ ಇವಾಗ ತುಂಬಾ ಜನ ಎಜುಕೇಶನ್ ಮಾಡ್ಕೊಂಡು ಹೊರಗಡೆ ಬರ್ತಾ ಇದ್ದಾರೆ. ಇವಾಗ ನಾವು ಹೊರಗಡೆ ಬಂದಂತವ್ರಿಗೆಲ್ಲರೂ ಕೂಡ ಗೌರ್ಮೆಂಟ್ ಇವತ್ತು ಕೆಲಸನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಅವ್ರಿಗೆ ಹೋಗಿ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋಣ ಅಂತಂದ್ರೆ ಎಲ್ಲರೂ ಕೂಡ ಭಯ ಅನ್ನೋದು ಇದ್ದೇ ಇರುತ್ತೆ. ಏನ್ ಭಯ? ನಾನು ಬಿಸ್ನೆಸ್ ಅಲ್ಲಿ ಸೋತ್ರೆ ಒಂದು ಬಂಡವಾಳ ನನ್ನ ಕೈಲಿ ಹಾಕ್ಲಿಕ್ಕೆ ಆಗೋದಿಲ್ಲ, ಜೊತೆಗೆ ಅದು ಅನುಭವ ಬೇಕು.
ಎಲ್ಲವೂ ಕೂಡ ಇಟ್ಕೊಂಡು ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದಕ್ಕೆ ಏನ್ ಮಾಡ್ತಾರೆ, ಎಜುಕೇಶನ್ ಮಾಡ್ಕೊಂಡು ಬಂದಂತವ್ರು ಎದುರ್ತಾ ಇರ್ತಾರೆ. ಬಟ್ ಇವತ್ತು ನಾವೊಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ವಿ. ಇದರಲ್ಲಿ ಯಾವ ತರ ಅಂತಂದ್ರೆ ನಮಗೆ ಕಸ್ಟಮರ್ ಆಗು ಬರ್ಬೋದು, ಗ್ರಾಹಕರು ಕಸ್ಟಮರ್ ಆಗು ಬರ್ಬೋದು. ಇದನ್ನ ನಾವು ಫ್ರಾಂಚೈಸಿ ತರನು ಕೂಡ ಕೊಡ್ತಾ ಇದ್ದೀವಿ. ಈಗ ನಮ್ಮದ್ರಲ್ಲಿ 8 ತರ ಪ್ರಾಜೆಕ್ಟ್ ನ ಕೂಡ ಸ್ಟಾರ್ಟ್ ಮಾಡಿದ್ವಿ ನಾವು ಕೂಡ. ಅದರಲ್ಲಿ ಹೆಸರು ಕೂಡ ಹೇಳ್ತಾ ಬಂದ್ರು, ಜುಡಲ್ ಕಿಟ್ ಅಂತ ಸ್ಟಾರ್ಟ್ ಮಾಡ್ತಾ ಇದೀವಿ ಕೂಡ ನಾವು ಕೂಡ. ಅದರಲ್ಲಿ ಯಾವ ತರ ಅಂತಂದ್ರೆ ಚಿಕ್ಕ ಮಗುಗೆ ನಾವು ಎಜುಕೇಶನ್ ಕೊಡುವಂಥದ್ದು. ಅಂದ್ರೆ ಅವರ ಪೇರೆಂಟ್ಸ್ಗೆ ನಾವೇನ್ ಮಾಡ್ತೀವಿ, ಟೀಚ್ ಮಾಡ್ತೀವಿ. ಪೇರೆಂಟ್ಸ್ ಮಗುಗೆ ಏನ್ ಮಾಡ್ಬೇಕು, ಮನೆಯಲ್ಲಿ ಹೇಳ್ಕೊಡುವಂಥದ್ದು. ಅಂದ್ರೆ ಗಿಡವಾಗಿ ಬಗ್ಗಿದ್ದು ಮರವಾಗಿ ಬಗ್ಗಿತ್ತೆ ಅಂತ. ಈಗ ಬಿಸ್ನೆಸ್ ಯಾಕೆ ಅಂತಂದ್ರೆ ಕೆಲಸ ಯಾಕೆ ಸಿಗ್ತಾ ಇಲ್ಲ ಅಂತಂದ್ರೆ ನಾವು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸಮಾಜದಲ್ಲಿ ನಾವು ಓದ್ಬೇಕು, ಹೊರಗಡೆ ಬಂದ ತಕ್ಷಣ ಒಳ್ಳೆ ಕೆಲಸ ಮಾಡ್ಬೇಕು. ಇಡೀ ಪ್ರಪಂಚ ನೋಡಿದಾಗ ಒಳ್ಳೆ ಕೆಲಸ ಮಾಡಿರೋಂಥವ್ರು ಯಾರು ಇಲ್ಲ. ಬಿಸ್ನೆಸ್ ಮಾಡಿ ತುಂಬಾ ಜನ ಡೆವಲಪ್ಮೆಂಟ್ ಆಗಿರೋರು ಇರೋಂಥದ್ದು. ನಾವು ಹೊರಗಡೆ ಓದ್ಕೊಂಡು ಬಂದಾಗ ತಂದೆ ತಾಯಿ ಹೇಳೋದು ಏನು ಅಂತ, ಚೆನ್ನಾಗಿ ಓದಿ ಒಳ್ಳೆ ಕೆಲಸ ಸಿಗುತ್ತೆ ಅಂತ. ಬಟ್ ಚೆನ್ನಾಗಿ ಓದಿ ಒಂದು 10 ಜನಕ್ಕೆ ಕೆಲಸ ಕೊಡುವಂತ ನಾವೇನ್ ಮಾಡ್ತಿದ್ವಿ, ಹೇಳ್ಕೊಡ್ತಾ ಇಲ್ಲ. ಬಟ್ ಈಗ ನಾವೇನ್ ಮಾಡ್ತಿದ್ವಿ, ಎಜುಕೇಶನ್ ಮುಖಾಂತರ ಚಿಕ್ಕ ಮಗುವಿಂದನೇ ನಾವು ಯಾವ ತರ ಆಗ್ಬೇಕು, ಬಿಸ್ನೆಸ್ ಮ್ಯಾನ್ ಆಗ್ಬೇಕಾ, ಇಲ್ಲ ಒಬ್ಬ ಫಿಲಮ್ ಸ್ಟಾರ್ ಆಗ್ಬೇಕಾ, ನಾವು ಯಾವ ತರ ಆಗ್ಬೇಕು ಫ್ಯೂಚರ್ ಅಲ್ಲಿ ಅನ್ನೋದನ್ನ ಚಿಕ್ಕ ಮಗುವಿಂದನೇ ನಾವು ತಗೊಬಂದ್ರೆ ಬೆಟರ್. ನಾವು ಫ್ಯೂಚರ್ ಅಲ್ಲೂ ಕೂಡ ಅದನ್ನ ತಗೊಂಡು ಹೋಗ್ಬೋದು. ಆ ತರ ಒಂದು ಪ್ರಾಜೆಕ್ಟ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಗೋಲ್ಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಜೊತೆಗೆ ನಮ್ದು ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅಂತ ಇನ್ನೊಂದು ಪ್ರಾಜೆಕ್ಟ್ ಇದೆ ನಮ್ದು. ಅದಾಗಿದ ನಂತರ ನಮ್ದು ಟ್ರೇಡಿಂಗ್ ಅಕಾಡೆಮಿ ಅಂತ ಆನ್ಲೈನ್ ಕೋರ್ಸ್ ಇರುವಂತದ್ದು, ಅದನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ವಿ. ಚಿಕನ್ ಬಿಸ್ನೆಸ್ ಇದೆ. ಇದನ್ನ ಎಲ್ಲಾನು ಪ್ರಮೋಟಿಂಗ್ ಆಗಿ ಮಾಡುವಂಥದ್ದು. ಜಸ್ಟ್ ಈ ಒಳಗಡೆ ಯಾರು ಬರ್ತಾರೆ, ಬಂದಂತವ್ರು ಏನ್ ಮಾಡ್ತಾ ಇದ್ದಾರೆ, ಪ್ರಮೋಟ್ ಮಾಡುವಂಥದ್ದು. ಪ್ರಮೋಟಿಂಗ್ ಮಾಡೋದ್ರಿಂದ ಇವರು ಸ್ವಂತ ಬಿಸ್ನೆಸ್ ಅಲ್ಲಿ ನಾವು ಕೂಡ ಒಂದು ಫ್ರಾಂಚೈಸಿ ಸಿಸ್ಟಮ್ ಅಲ್ಲಿ ನಾವು ಕೊಡ್ತಾ ಇದೀವಿ. ನಮ್ಮ ಎಲ್ಲ ಯಾರೆಲ್ಲ ಬರ್ತಾ ಇದ್ದಾರೆ, ಗ್ರಾಹಕರಾಗೂ ಬರ್ಬೋದು, ಗ್ರಾಹಕರು ಕೂಡ ಇದನ್ನ ಪ್ರಮೋಟಿಂಗ್ ನಾವು ಮಾಡ್ತಾ ಇದೀವಿ. ಸೊ ನಮ್ಗೊಂದು ಒಳ್ಳೆ ಉದ್ಯೋಗ ಬೇಕು ಅನ್ನೋದಾದ್ರೆ ಇದರಲ್ಲೂ ಕೂಡ ಅವರು ಪ್ರಮೋಟ್ ಮಾಡ್ಬೋದು. ಪ್ರಮೋಟ್ ಮಾಡೋದ್ರಿಂದ ಅವ್ರಿಗೂ ಕೂಡ ನಮ್ಮ ಕಂಪನಿಯಲ್ಲಿ ಫ್ರಾಂಚೈಸಿ ಸಿಸ್ಟಮ್ ಅಲ್ಲಿ ಕೂಡ ಅವ್ರಿಗೆ ನಾವು ಕೊಡ್ತಾ ಇರುವಂತದ್ದು ಸರ್. ಇನ್ನು ಪದ್ಮಾವತಿ ಮೇಡಮ್, ಯಾವುದೇ ಒಂದು ಸಂಸ್ಥೆಯಲ್ಲಿ ಒಂದು ಮಹಿಳೆಯರು ಒಂದು ಒಳ್ಳೆ ಪೋಸ್ಟಲ್ಲಿ ಇದ್ದಾರೆ ಅಂತ ಅಂದಾಗ ಬೇರೆ ಮಹಿಳೆಯರಿಗೂ ಕೂಡ ಅದ್ರ ಬಗ್ಗೆ ಒಂದು ನಂಬಿಕೆ ಬರುತ್ತೆ. ಸೊ ತಾವೇನು ಹೇಳ್ತೀರಿ, ನೀವು ಒಳ್ಳೆ ಒಂದು ಸ್ಥಾನದಲ್ಲಿ ಈ ಸಂಸ್ಥೆನಲ್ಲಿ ಇದ್ದೀರಿ? ಹೌದು ಸರ್, ತುಂಬ ಖುಷಿ ಆಗುತ್ತೆ ಸರ್. ಯಾಕಂದರೆ ಜೀವನದಲ್ಲಿ ತುಂಬ ಕನಸು ಹೊತ್ಕೊಂಡು, ಜೀವನದಲ್ಲಿ ಸಾಕಾಗಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಏನೆಲ್ಲ ಮಾಡಬೇಕು ಅಂದರೆ ಒಂದು ಗಂಡಿಗೆ ಹೆಣ್ಣು ಸಮ ಅನ್ನೋ ರೀತಿಯಲ್ಲಿ ಸಮಾಜದಲ್ಲಿ ಗುರುತಿಸ್ಕೋಬೇಕು ಅಂತ ತುಂಬ ಕಷ್ಟಪಟ್ಟು ಜೀವನ ಮಾಡ್ತಿದ್ವಿ. ಬಟ್ ಬೇರೆ ಒಂದು ಪ್ಲಾಟ್ಫಾರ್ಮಲ್ಲಿ ಸೋತ್ವಿ. ಇಂಥ ಟೈಮಲ್ಲಿ ಈ ಒಂದು ಅವಕಾಶ ಸಿಕ್ತು, ಸುವರ್ಣ ಅವಕಾಶ. ಸಂಸ್ಥೆ ಸ್ಟಾರ್ಟ್ ಆಗಿದ್ದರಿಂದ 0ಇಂದನೂ ಸ್ಟಾರ್ಟ್ ಮಾಡಿದ್ವಿ ಸರ್. ಆವಾಗ ನಾನು ಎಂಟ್ರಿ ಆದಾಗ ಜಸ್ಟ್ ಒಂದು ಕಸ್ಟಮರ್ ಆಗಿ ಬಂದೆ. ಕಸ್ಟಮರ್ ಆಗಿ ಜಾಯ್ನ್ ಆದಾಗ ಗೊತ್ತಾಯಿತು, ಒಂದು ಸಿಂಪಲ್ ಆಫೀಸಿಂದ ಇದ್ದಂಥ ಒಂದು ಸಂಸ್ಥೆಯಲ್ಲಿ ಕೈ ಜೋಡಿಸಿದಾಗ ಇಲ್ಲಿದ್ದರೆ 100%. ಯಾಕಂದರೆ ಸೋತವರೇ ಇದ್ದದ್ದು, ಇಲ್ಲಿ ನೊಂದು ಬೆಂದು ಸೋತವರೇ ಎಲ್ಲರೂ ಇರೋದ್ರಿಂದ ನಮಗೂ ಕೂಡ ಇಲ್ಲಿ ಏನೋ ಸಕ್ಸಸ್ಫುಲ್ ಸಿಗುತ್ತೆ ಅಂತ ಒಂದು ದೊಡ್ಡ ಆಸೆ ಆಕಾಂಕ್ಷೆ ಜೊತೆ ಬಿಲಿವ್ನೆಸ್ಸಿಂದ ಕಾಲಿಟ್ಟಿದ್ದಕ್ಕೆ ಇವತ್ತು ತುಂಬ ಖುಷಿ ಆಗ್ತಾಯಿದೆ. ಇವತ್ತು ನನ್ನ ಜೊತೆಗೆ ಕೆಲಸ ಮಾಡುವಂಥವ್ರು, ಸರ್ ಹೇಳ್ದಂಗೆ ಒಂದು ಬಂದಂಥವ್ರು, ಇಲ್ಲಿ ಕಸ್ಟಮರ್ಗೆ ಬಂದಂಥವ್ರು ಪ್ರಮೋಟರ್ ಆಗು ಕೂಡ ಇರ್ಬೋದು ಅಂತ ಹೇಳಿದ್ರು. ಇವತ್ತು 250ಕ್ಕಿಂತ ಹೆಚ್ಚು ಜನ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ ಅರ್ಧ ಮಹಿಳೆಯರೇ ಇದ್ದಾರೆ. ಯಾವ ರೀತಿ ಅಂದರೆ ಜೀವನದಲ್ಲಿ ಇವತ್ತು ನೋಡಿರ್ಬೋದು ನೀವು, ಸಿಂಗಲ್ ಪೇರೆಂಟ್ಸ್ ತುಂಬ ಇರ್ತಾರೆ. ಜೀವನದಲ್ಲಿ ಮಕ್ಕಳನ್ನ ಸಾಕೋದು ಎಷ್ಟು ಕಷ್ಟ ಇದೆ, ಮಕ್ಕಳಿಗೆ ಎಜುಕೇಷನ್ ಕೊಡ್ಸೋದು ಎಷ್ಟು ಕಷ್ಟ ಇದೆ ಅಂತ ಇವತ್ತು ಹೇಳ್ತಾ ಇದ್ದಾರೆ. ಒಬ್ಬೊಬ್ಬರು ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ನಾವು ಇನ್ಕಮ್ ತಗೋತಾ ಇದ್ದೀವಿ, ನಮ್ಗೆ ಒಳ್ಳೆ ಇನ್ಕಮ್ ಬರ್ತಾ ಇದೆ, ನಾವು ಜನಗಳಿಗೆ ಸಹಾಯ ಮಾಡ್ತಾ ಇದ್ದೀವಿ, ನಮ್ಮ ಮಕ್ಕಳನ್ನ ಇವತ್ತು ಒಳ್ಳೆ ಕಾನ್ವೆಂಟಿಗೆ ಸೇರಿಸಿದ್ದೀವಿ, ಇವತ್ತು ಮನೇಲಿ ನಾವು ಅದರಿಂದ ಚಿನ್ನ ತೊಗೊಂಡ್ವಿ, ಮತ್ತು ನಮ್ಮ ಸಾಲ ತೀರಿಸ್ಕೊಂಡ್ವಿ ಅಂತ ಒಬ್ಬೊಬ್ಬರು ಹೇಳ್ತಿದ್ದಾಗ ತುಂಬ ಖುಷಿ ಆಗುತ್ತೆ ಸರ್. ಇವತ್ತು ನಾವು ನಮ್ಮ ಕೈಯಿಂದ 10 ಜನಕ್ಕೆ ಸಹಾಯ ಮಾಡೋಕ್ಕಾಗಲ್ಲ, ಬಟ್ ಎಲ್ಲರೂ ಒಗ್ಗೂಡಿಸಿ ಅಂದರೆ 10 ಜನ ಕೈ ಜೋಡಿಸಿ ಕೆಲವೊಂದು ಸಮಸ್ಯೆಗಳನ್ನ ನಿವಾರಣೆ ಮಾಡ್ಬೋದು. ಅದರ ಜೊತೆಗೆ ನಮ್ಮ ಕಂಪ್ನಿ ಇನ್ನೊಂದು ಮೇಯ್ನು, ಸರ್ ಹೇಳಿದ್ರು ತುಂಬ ಜನಕ್ಕೆ ಚಿನ್ನಾಭರಣಗಳನ್ನ ಉಡುಗೊರೆಯಾಗಿ ಕೊಟ್ಟಿದ್ದೀವಿ ಅಂತ. ಇವತ್ತು ನಮ್ಮ ವಿಭಾಗದಲ್ಲಿ ಬಂದರೆ ನಮ್ಮ ಚಾಮರಾಜನಗರ ಆಗಿರ್ಬೋದು, ಮೈಸೂರು, ಚನ್ನಪಟ್ಟಣ, ರಾಮನಗರ ಮತ್ತು HD ಕೋಟೆ ವಿಭಾಗದಲ್ಲಿ ತುಂಬ ರೈತರು ಸರ್. ಮೊನ್ನೆ ಒಬ್ಬ ರೈತರಿಗೆ ಒಂದು ಕಾರ್ ಗಿಫ್ಟಾಗಿ ಬಂತು. ನಿಜ ಎಷ್ಟು ಖುಷಿ ಆಯಿತು ಅಂದರೆ, ಆ ರೈತರಿಗೆ ಗೊತ್ತಿಲ್ಲ, ಏನೋ 1,000 ಉಳಿತಾಯ ಮಾಡಿದ್ದಾರೆ. ಜಸ್ಟ್ 2 ತಿಂಗಳು ಉಳಿತಾಯ ಮಾಡಿದ್ದಾರೆ ಸರ್, 2,000 ಉಳಿತಾಯ ಮಾಡಿದ್ದಾರೆ. ಆ ರೈತರಿಗೆ ನಮ್ಮ ಕಂಪ್ನಿ ಕಡೆಯಿಂದ ಕಾಲು ಹೋಗುತ್ತೆ, ಡ್ರಾ ನಡೀತಿರುತ್ತೆ. ಅವ್ರು ಹೇಳ್ತಾ ಇದ್ದಾರೆ, ಹೊಲದಲ್ಲಿ ಔಷಧಿ ಹೊಡಿತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲ. ಆದರೆ ಅವ್ರ ಎಮೋಷನ್ ಎಷ್ಟಿತ್ತು ಅಂದರೆ, ನಿಜ ನನಗೆ ಕಾರ್ ಬಂದಿದೆಯಾ, ಅವ್ರ ಎಕ್ಸ್ಪೆಕ್ಟೇಷನೇ ಇಲ್ಲ. ಅವ್ರ ಕೆಲಸದಲ್ಲಿ ಅವ್ರು ನಿರತರಾಗಿದ್ದರು. ಅಂದರೆ ನಾವು ಅಷ್ಟು ಒಂದು ಪ್ರಾಂಪ್ಟಾಗಿ ಕೆಲಸ ಮಾಡ್ತಾ ಇರುವಂಥದ್ದು. ಜೊತೆಗೆ ಮೊನ್ನೆ ನಮ್ಮ ಮಾಗಡಿ ತಾಲೂಕಲ್ಲಿ ಒಬ್ಬರು ಗಂಡ ಹೆಂಡತಿಗೆ ದುಬೈ ಟ್ರಿಪ್ ಬಂತು ಸರ್. ಅವರು ಪಾಪ ಖುಷಿ, ಅವ್ರಿಗೆ ದುಬೈ, ನಾವು ನಿಜವಾಗ್ಲೂ ನಮ್ಮ ಪಾಲಿನ ಕಳಿಸ್ತೀರಾ ಮೇಡಮ್, ಮತ್ತೆ ಕಾಲ್ ಮಾಡಿ ನೀವು ನಿಜವಾಗ್ಲೂ ನಮಗೆ ಕಳಿಸ್ತೀರಾ ಅಂತ. ಅಂದರೆ ಆ ಒಂದು ಖುಷಿ ಇದೆಯಲ್ಲ. ಎಷ್ಟೋ ಬಡ ಹೆಣ್ಮಕ್ಳಿಗೆ ನಮ್ಮ ಕಡೆಯಿಂದ ಗೋಲ್ಡ್ ನೆಕ್ಲೆಸ್ ಹೋಗಿದೆ, ಪ್ರೈಜಸ್ ಆಗಿ ಬಂದಿರುವಂಥದ್ದು ಬಹುಮಾನವಾಗಿ. ಜೊತೆಗೆ ಗೋಲ್ಡ್ ರಿಂಗ್ ಬಂದಿದೆ, ಡೈಮಂಡ್ ನೆಕ್ಲೆಸ್ ಬಂದಿದೆ. ತುಂಬ ಜನಗಳಿಗೆ ಎಷ್ಟೊಂದು ನಮ್ಮಲ್ಲಿ ಸಿಗುವಂಥ ಪ್ರತಿಯೊಂದು ತಿಂಗಳು ಸ್ಕೂಟಿ, ಹೆಣ್ಮಕ್ಳ ಕನಸು, ಗಂಡು ಮಕ್ಳಿಗೂ ಕೂಡ ಆಸೆ. R15 ಬಂತು ಒಬ್ಬ ಹುಡುಗನಿಗೆ, ತುಂಬ ಖುಷಿಪಟ್ಟರು, ನಮ್ಮ ಮಗನಿಗೆ ಬೈಕ್ ಕೊಡಿಸ್ಬೇಕು. ಇವತ್ತು ನಾವು ಮಾಡುವಂಥ ಕೆಲಸದಲ್ಲಿ ಮಕ್ಕಳಿಗೆ ಆಸೆ ಪಟ್ಟಂತಹ ಒಂದು ವಸ್ತುಗಳನ್ನ ಕೊಡಿಸೋದು ತುಂಬ ಕಷ್ಟ ಇದೆ. ಅದರಲ್ಲೂ ಕಾರ್ಗಳು ಅಂದರೆ ನಮ್ಮ ಕನಸು ಅಲ್ವಾ. ಅದನ್ನೆಲ್ಲ ನಮ್ಮ ಕಂಪನಿಯಿಂದ ನಾವು ಒಂದು ಏನು ಗಿಫ್ಟಾಗಿ ಕೊಡ್ತಿದ್ದೀವಿ. ಇದ್ರ ಜೊತೆಗೆ ನಮಗೆ ಕೆಲವೊಂದು ಅಡೆತಡೆಗಳು ಎದುರಾಗುತ್ತೆ ಸರ್. ಕೆಲವೊಬ್ಬರು ನಮಗೆ ಕಾಲ್ ಮಾಡಿ, ನೀವು ಏನೋ ಮಾಡ್ತಾಯಿದ್ದೀರಾ, ಇದೆಲ್ಲ
ಸುಳ್ಳು ಮೋಸ ಹಾಗೆ ಹೀಗೆ ಅಂತ. ಬಟ್ ಅಂಥವ್ರು ನನಗೇನೆ ಇಂಡಿವಿಜುವಲ್ ಆಗಿ ನನಗೂ ಕೂಡ ಕರೆ ಮಾಡಿದರು, ಜೊತೆಗೆ ನನ್ನನ್ನು ಕೂಡ ಒಂದು ಗ್ರೂಪ್ಗೆ ಆ್ಯಡ್ ಮಾಡಿದರು, ನೀವು ಈ ಥರ ಮಾಡ್ತಾ ಇದ್ದೀರಾ ಅಂತ. ನಾನು ಅದಕ್ಕೆಲ್ಲ ತಲೆ ಕೊಡಲಿಲ್ಲ, ಯಾಕಂದರೆ ನಮಗೆ ಗೊತ್ತಿದೆ ನಮ್ಮ ಕಂಪನಿ ಏನು ಅಂತ. ಇವತ್ತು ನನ್ನ ಜೊತೆ ಕೆಲಸ ಮಾಡೋಂಥವ್ರಿಗೆ ಗೊತ್ತಿದೆ. ಇವತ್ತು ನಮ್ಮ ಜೊತೆಗೆ ಬೇರೆ ಕಡೆ ನಮ್ಮ ಸೀನಿಯರ್ಗಳೆಲ್ಲ ನಮ್ಮ ಜೊತೆ ಬಂದು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಅವ್ರ ಲೈಫ್ ಎಲ್ಲ ಸೆಟ್ಲ್ ಆಗಿದೆ. ಎಕ್ಸಾಂಪಲ್ ನಾನೇ 2 ಇಯರ್ ಬ್ಯಾಕ್ ತುಂಬ ಕಷ್ಟ ಇತ್ತು ನಾವು ಲೈಫ್ನಲ್ಲಿ ಲೀಡ್ ಮಾಡೋವಂಥದ್ದು. ಮನೆ ಬಾಡಿಗೆ ಕಟ್ಟೋಕ್ಕಾಗದಂಥ ಪರಿಸ್ಥಿತಿಯಲ್ಲಿದ್ವಿ. ಬಟ್ ಇವತ್ತು ಒಂದು ಒಳ್ಳೆ ಜೀವನನ ನಡೆಸ್ತಾ ಇದ್ದೀವಿ. ಮಗನಿಗೂ ಒಳ್ಳೆ ಎಜುಕೇಷನ್ ಕೊಟ್ಟು ಅವನಿಗೂ ಒಂದು ಬಿಸ್ನೆಸ್ನ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಅಂದರೆ ನಮಗೂ ಹೆಮ್ಮೆ ಆಗ್ತಾಯಿದೆ, ಯಾಕಂದರೆ ಇದರಿಂದ ಇಷ್ಟೊಂದು ಅನುಕೂಲ ಪಡ್ಕೊಳ್ತೀವಿ, ಸಾಕಾಗಷ್ಟು ಜನಕ್ಕೆ ಅನುಕೂಲ ಆಗ್ತಿದೆ. ಬಟ್ ಒಂದು ಸಂಸ್ಥೆ ಬೆಳೀತಾ ಇದೆ, 4 ಜನ ಸೇರಿ ಏನಾದ್ರು ನಡೆಸ್ತಾ ಇದ್ದಾರೆ ಅಂದರೆ ಅಲ್ಲಿ ಕಲ್ಲಾಕೋರು ಜಾಸ್ತಿ ಇರ್ತಾರೆ ಸರ್. ನಮ್ಮ ಕನ್ನಡದಲ್ಲಿ ಒಂದು ಮಾತಿದೆ, ಕಟ್ಟೋ ಕೆರೆಗೆ ಒಂದು ಕಲ್ಲು ಹಾಕಬೇಕು ಅಂತ. ಬಟ್ ಕೆಲವೊಂದು ಜನಗಳಿರ್ತಾರೆ ಕಟ್ಟೋ ಕೆರೆನ ಕಲ್ಲನ್ನ ಕಿತ್ತಾಕುವಂಥ ಜನ. ಅಂಥವರು ಕೆಲವೊಂದು ಕುಹಕ ನುಡಿಗಳು ನಮ್ಮ ಬಗ್ಗೆ ಅವಹೇಳನ ಮಾಡುವಂಥದ್ದು, ನಮ್ಮ ಸರ್ ಬಗ್ಗೆ ಅವಹೇಳನ ಮಾಡುವಂಥದ್ದು ಇತ್ತು. ಆದರೆ ಇವತ್ತು ನಮ್ಮೆಲ್ಲರ ಒಂದು ನನ್ನ ಅಭಿಪ್ರಾಯ ಏನಂದರೆ, ನಮ್ಮ ಗ್ರಾಹಕರಲ್ಲಿ ಇವತ್ತು ಯಾವುದೇ ಕಾರಣಕ್ಕೂ ನಮ್ಮ ಸಂಸ್ಥೆ ಪಾರದರ್ಶಕವಾಗಿ ಪ್ರತಿಯೊಂದು ಮಾಡ್ಕೊಬರ್ತಾ ಇದೆ ಸರ್. ಇವತ್ತು ನಮ್ಮ ಕರ್ನಾಟಕದಲ್ಲಿ ಹೊರಗಡೆ ಸ್ಟೇಟ್ ಅಂದರೆ ವಿಜಯವಾಡದಲ್ಲಿ ನಾನು ಸರ್ ಜೊತೆ ಹೋಗಿ ಇಂಡಿವಿಜುವಲಾಗಿ ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ ಸರ್. ಇವತ್ತು ನೆಕ್ಸ್ಟ್ ಮಂತಲ್ಲಿ ವಿಜಯವಾಡದಲ್ಲೂ ಕೂಡ ಒಂದು ಫ್ರಾಂಚೈಸಿ ಮಾಡಬೇಕು ಅಂತ ಸರ್ಗೆ ಒಂದು ಅಪ್ಲಿಕೇಶನ್ ಹಾಕಿದ್ದೀವಿ. ಕಮಿಂಗ್ ಸೂನ್ ಅಲ್ಲೂ ಕೂಡ ಆಫೀಸ್ ಮಾಡ್ತಾಯಿದ್ದೀವಿ. ಅಲ್ಲೆಲ್ಲ ಹೋಗಿ ಕೆಲಸ ಮಾಡ್ತಿದ್ದೀವಿ ಅಂದರೆ ನಮ್ಮ ಸಂಸ್ಥೆ ತುಂಬ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾಯಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಸೋಹೆಲ್ ಸರ್, ಈಗ ನಾನು ನೋಡ್ತಾ ಇದ್ದೆ 2 ವರ್ಷ ಏನೋ ಆಯಿತು ಅಂಥೇಳಿ. ಎಕ್ಸಾಕ್ಟಾಗಿ ಎಷ್ಟು ವರ್ಷ ಆಯಿತು ಶುರುವಾಗಿ? ಎಷ್ಟು ಬ್ರಾಂಚಸ್ಗಳಿದೆ ನಮ್ಮ ಕರ್ನಾಟಕದಲ್ಲಿ? ಯಾವ್ಯಾವ ಎಲ್ಲ ಡಿಸ್ಟಿಕಲ್ಲೂ ಇದೆಯಾ? ಬೇರೆ ಔಟ್ ಆಫ್ ದ ಸ್ಟೇಟ್ ಮಾಡುವಂಥ ಪ್ಲಾನ್ ಏನಾದ್ರು ಕೂಡ ಇದೆಯಾ ಸರ್? ಸಂಸ್ಥೆ ಆ್ಯಕ್ಚುಲಿ ನಾವು ಶುರು ಮಾಡಿದ್ದು 2022ರಲ್ಲಿ ಡ್ರೀಮ್ ಡೀಲ್ ಟ್ರೇಡರ್ಸ್ ಅಂತ ನಾವು ಇನಿಷಿಯಲಿ ನಾವು ಸ್ಟಾರ್ಟ್ ಮಾಡಿದ್ದು. ಬಟ್ ಅದಾದಮೇಲೆ ಡ್ರೀಮ್ ಡೀಲ್ ಗ್ರೂಪ್ ಆಫ್ ಕಂಪನೀಸ್ ಆಗಿ ನಾವು ಇದನ್ನು 2023ರಲ್ಲಿ ನಾವು ರಿಜಿಸ್ಟರ್ ಮಾಡಿ ಮಾರ್ಕೆಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಂತರ 2.5 ವರ್ಷ ಆಯಿತು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗಿ. ಇವತ್ತಿಗೆ ಕರ್ನಾಟಕದಾದ್ಯಂತ 23 ಜಿಲ್ಲೆಗಳಲ್ಲಿ ನಮ್ಮ ಫ್ರಾಂಚೈಸಿ ಆಫೀಸಸ್ಗಳಿದೆ. ಇನ್ನು ಭಾರತದಾದ್ಯಂತ ಟೋಟಲ್ 30 ಆಫೀಸ್ಗಳಿದೆ. ಇವತ್ತು ಛತ್ತೀಸ್ಗಢಲ್ಲೂ ಒಂದು ಆಫೀಸ್ ಇದೆ, ಉತ್ತರ ಭಾರತದಲ್ಲಿ ನಾವು ನೋಡೋದಾದ್ರೆ. ಇನ್ನು ತೆಲಂಗಾಣ ಇದೆ, ಆಂಧ್ರ ಪ್ರದೇಶ್ ಇದೆ, ಮಣಿಪುರಲ್ಲೂ ಇದೆ. ಇವನ್ ಅಪ್ಕಮಿಂಗ್ ಆಫೀಸಸ್ ನಾವು ಮಹಾರಾಷ್ಟ್ರ, ಗುಜರಾತ್, ಡೆಲ್ಲಿ, UP, MP, ಭೋಪಾಲ್, ಒಡಿಸ್ಸಾ, ಅದಾದ್ಮೇಲೆ ತಮಿಳ್ನಾಡು, ಇನ್ನು ಅದೇ ರೀತಿ ಕೇರಳನೂ ನಾವು ಮಾಡ್ತಾ ಇದ್ದೀವಿ. ಸೊ ಆಸ್ ಆಫ್ ನಾವು ನಮ್ದು 30 ಆಫೀಸಸ್ಗಳಿದೆ. ನಮ್ ಗುರಿ ಏನಿದೆ ಅಂತ ಹೇಳಿದ್ರೆ, ನಮ್ಮ ಫ್ಯೂಚರ್ ಅಪ್ಕಮಿಂಗ್ ಟಾರ್ಗೆಟ್ಸ್ ಏನಿದೆ ಅಂತ ಹೇಳಿದ್ರೆ, ಭಾರತದಾದ್ಯಂತ 788 ಡಿಸ್ಟ್ರಿಕ್ಟ್ಸ್ ಇದೆ. ಪ್ರತಿ ಒಂದೊಂದು ಡಿಸ್ಟ್ರಿಕ್ಟ್ಗೂ ಈ ಒಂದು ಫ್ರಾಂಚೈಸೀಸ್ನ ನಾವು ತಗೊಂಡೋಗ್ಬೇಕು. ರಾಷ್ಟ್ರ ಮಟ್ಟ ಮಾತ್ರ ಅಲ್ಲ, ಅಂತಾರಾಷ್ಟ್ರ ಮಟ್ಟದಲ್ಲೂ ಮಾಡ್ಬೇಕು. ಈಗ ನಮಗೆ ಹ್ಯೂಜ್ ಡಿಮಾಂಡ್ ಇದೆ. ಈ ಒಂದು ಕಾನ್ಸೆಪ್ಟ್ ಹೊಸದಾಗಿರೋ ಕಾರಣ, ಇದರಲ್ಲಿ ವ್ಯಾಪಾರ ಒಂದು ವಿಭಿನ್ನವಾಗಿರೋ ಕಾರಣ ತುಂಬಾ ಜನ ಫ್ರಾಂಚೈಸಿ ತಗೊಳ್ಳೋದಕ್ಕೆ ಬರ್ತಾರೆ. ಕಾರಣ ಏನಂತ ಹೇಳಿದ್ರೆ, ಒಂದು ಫ್ರಾಂಚೈಸಿನ ಅವರು ಚೆನ್ನಾಗಿ ನಡೆಸಿದ್ರೆ, ಕರೆಕ್ಟ್ ಆಗಿ 1-2 ವರ್ಷ ನಡೆಸಿದ್ರೆ 50 ಲಕ್ಷದಿಂದ 1.5 ಕೋಟಿವರೆಗೂ ಆದಾಯನ ಪಡ್ಕೋಬಹುದು. ಯಾಕಂದ್ರೆ ಸೆಲ್ಲಿಂಗ್ ಇಸ್ ದ ಟಫೆಸ್ಟ್ ಪ್ರೊಫೆಷನ್ ಅಂಡ್ ಹೈಯೆಸ್ಟ್ ಪೇಡ್ ಪ್ರೊಫೆಷನ್ ಟು. ಅತಿ ಹೆಚ್ಚು ಲಾಭ ಇರುವಂತ ಪ್ರೊಫೆಷನ್ ಇದೇನೆ, ಸ್ವಲ್ಪ ಕಷ್ಟದ ಪ್ರೊಫೆಷನ್ ಇದೇನೆ. ಯಾಕಂತ ಹೇಳಿದ್ರೆ ಇಲ್ಲಿ ರಿಜೆಕ್ಷನ್ಸ್ ನ ಫೇಸ್ ಮಾಡ್ಬೇಕಾಗುತ್ತೆ, ಆಬ್ಸ್ಟಿಕಲ್ಸ್ ನ ಫೇಸ್ ಮಾಡ್ಬೇಕಾಗುತ್ತೆ. ಸೊ ಮೇಡಮ್ ಹೇಳಿದಾಗೇನೆ ಏನು ಕಂಟಕಗಳು ಅಂತ ಹೇಳೋದಾದ್ರೆ, ಸ್ವಲ್ಪ ಜನರಿಗೆ ಇದ್ರ ಬಗ್ಗೆ ಅರ್ಥ ಆಗಲ್ಲ. ಏನಪ್ಪಾ ಇದು ಲಕ್ಕಿ ಕಾನ್ಸೆಪ್ಟ್ಗಳಲ್ಲಿ ಇವರು ಕೆಲವರು ಅನ್ಕೊಳ್ತಾರೆ ಇದು ಲಾಟ್ರಿ ತರ ನಡೆಸ್ತಾ ಇದ್ದಾರೆ ಅಂತ. ಆದ್ರೆ ಇದನ್ನ ಕರೆಕ್ಟ್ ಆಗಿ ಅವರು ಲೀಗಲ್ ಸ್ಟ್ರಕ್ಚರ್ ನ ನೋಡೋದಾದ್ರೆ ಇದ್ರದ್ದು ಕ್ಲಾರಿಟಿ ಅವರಿಗೆ ಸಿಗುತ್ತೆ. ಇದು ಪ್ರಾಪರ್ ಆಗಿ ಲೀಗಲ್ ಆಗಿ ನಡೀತಾ ಇರುವಂತ ಕಂಪನಿ, ಯಾವುದೇ ರೀತಿಯ ಟ್ಯಾಕ್ಸ್ ಉಳಿತಾಯ ಮಾಡಿನೋ ಅಥವಾ ಲೀಗಾಲಿಟಿ ಇಲ್ದೇನೋ ನಡೀತಾ ಇರುವಂತ ಕಂಪನಿ ಅಲ್ಲ. ಇಲ್ಲಿ ಪ್ರಾಪರ್ ಡಾಕ್ಯುಮೆಂಟೇಶನ್ ಬಗ್ಗೆ ನಾವು ಮಾತಾಡೋದಾದ್ರೆ MCA ಮಿನಿಸ್ಟ್ರಿ ಆಫ್ ಕಾರ್ಪೊರೇಟಿವ್ ಅಫೇರ್ಸ್ ರಿಜಿಸ್ಟರ್ಡ್ ಆಗಿದೆ, GST ರಿಜಿಸ್ಟರ್ಡ್ ಆಗಿದೆ, ಇನ್ನು AOA ಆಗಿರ್ಬೋದು, MOA ಆಗಿರ್ಬೋದು, ISO ಸರ್ಟಿಫೈಡ್ ಆಗಿದೆ. ಇನ್ನು ನಮ್ಮದೇ ಆದಂತ ಏನ್ ಹೇಳ್ತೀವಿ ಪೇಮೆಂಟ್ ಗೇಟ್ವೇ ಅಟ್ಯಾಚ್ಡ್ ಇದೆ, ರೇಸರ್ ಪೇ ಜೊತೆಗೆ ಅಟ್ಯಾಚ್ಡ್ ಆಗಿದೆ. ನಮ್ಮೆಲ್ಲ ಟ್ರಾನ್ಸಾಕ್ಷನ್ ನಡೆಯೋದು ಆನ್ಲೈನ್, ಬ್ಯಾಂಕಿಂಗ್ ಚಾನೆಲ್ಗಳ ಮುಖಾಂತರ ಮಾತ್ರ ನಡೆಯುವಂಥದ್ದು. NEFT ಮುಖಾಂತರ ಎಲ್ಲಾ ಪೇಮೆಂಟ್ಸ್ ಗಳನ್ನು ನಾವು ಮಾಡ್ತೀವಿ, ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಮುಖಾಂತರ. ಸೊ ಎಲ್ಲಾ ರೀತಿ ಲೀಗಾಲಿಟಿನ ನಾವು ಹೊಂದಿದ್ದೇವೆ. ಒಂದು ಎರಡನೇದು, ನಾವೇನು ಈ ಗಿವ್ ಅವೇಸ್ ನ ಕಂಡಕ್ಟ್ ಮಾಡ್ತೀವಿ, ಈ ಗಿವ್ ಅವೇಸ್ ಇಟ್ಸ್ ಲೈಕ್ ಜಸ್ಟ್ ಇನ್ಸೆಂಟಿವ್, ಒಂದು ಅಡಿಷನಲ್ ಬೆನಿಫಿಟ್ ತರ ಗ್ರಾಹಕರಿಗೆ ನೀಡ್ತಾ ಇರುವಂತದ್ದು. ಮೇನ್ ಕಾನ್ಸೆಪ್ಟ್ ಇದಲ್ಲ. ನಮ್ಮ ಮೇನ್ ಕಾನ್ಸೆಪ್ಟ್, ನಮ್ಮ ಹತ್ರ ಸಾವಿರಾರು ಪ್ರಾಡಕ್ಟ್ ಇದೆ, ಅದನ್ನ ಮಾರಾಟ ಮಾಡೋದಕ್ಕೆ ಒಂದು ವಿಧಾನ ಬೇಕು. ಈಗ ಜಿಯೋ ಬಂತು ಸರ್, ಜಿಯೋ ಬಂದು ಏನ್ ಮಾಡುತ್ತೋ, ಫಸ್ಟ್ ಎಲ್ರಿಗೂ ಫ್ರೀ ಆಗಿ ಇಂಟರ್ನೆಟ್ ಕೊಡ್ತು, ಎಲ್ಲರೂ ಫ್ರೀ ಆಗಿ ತಗೊಂಡ್ರು. ಆಮೇಲೆ ಸ್ಲೋಲಿ ಏನ್ ಮಾಡ್ತಾ ಬಂತು, ಚಾರ್ಜಸ್ 60 ರೂಪಾಯಿ, 90 ರೂಪಾಯಿ, 150, 200, 250, 450ಕ್ಕೆ ಬಂದು ರೀಚ್ ಆಗಿದೆ. ಒಂದು ಟೈಮ್ ಇತ್ತು 250 ರೂಪಾಯಿಗೆ 1 GB ನಾವು ಉಜ್ಜಿ ಬಳಸ್ತಾ ಇದ್ವಿ ಇದರಲ್ಲಿ ಸ್ಕ್ರಾಚ್ ಅಲ್ಲಿ ಅಲ್ವಾ. ಇವತ್ತೇನಾಗ್ಬಿಟ್ಟಿದೆ, ಎಲ್ರಿಗೂ ಒಂದು ಅಡಿಕ್ಷನ್ ಏನಿದೆ ಅಂತ ಹೇಳಿದ್ರೆ, ಪ್ರತಿ ದಿನಕ್ಕೆ 1.5 GB
ಬೇಕೇ ಬೇಕು. ಇವತ್ತು ನಾವು ಆಕ್ಸಿಜನ್ ಇಲ್ಲ ಅಂದ್ರೂ ಬದುಕ್ತೀವಿ, ಆದ್ರೆ 1.5 GB ಇಲ್ಲ ಅಂದ್ರೆ ತುಂಬಾ ಜನಕ್ಕೆ ಬದುಕಕ್ಕಾಗಲ್ಲ ಅಂತ ಒಂದು ಪರಿಸ್ಥಿತಿ ಇವತ್ತಿದೆ. ಇಟ್ಸ್ ಆಲ್ ಅಬೌಟ್ ಬಿಸ್ನೆಸ್ ಸ್ಟ್ರಾಟಜೀಸ್. ಇನ್ನು ಬೈ 1 get 1 ಆಫರ್ ಕೊಡ್ತಾರೆ, ಅದು ಕೂಡ ಒನ್ ಆಫ್ ದ ಸ್ಟ್ರಾಟಜಿ. ಇನ್ನು ದೊಡ್ಡ ದೊಡ್ಡ ಶೋ, ರಿಯಾಲಿಟಿ ಶೋಗಳು, ಈಗ ಬಿಗ್ ಬಾಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಅದರಲ್ಲಿ ವಿನ್ನರ್ಗೂ ಕೂಡ 30% ಟ್ಯಾಕ್ಸ್ ಇರುತ್ತೆ. ಸೊ ನಮ್ಮ ಗೌರ್ಮೆಂಟ್ ಜನರ ಅದೃಷ್ಟದ ಮೇಲೂ ಟ್ಯಾಕ್ಸ್ ಕೇಳುತ್ತೆ. ಇಲ್ಲಿ 10,000 ರೂಪಾಯಿಗಿಂತ ಮೇಲ್ಪಟ್ಟಂತ ಏನೇ ಉಡುಗೊರೆ ನೀವು ಕೊಡೋದಾದ್ರು ಗೌರ್ಮೆಂಟ್ಗೆ 30% TDS ನ ನೀವು ಕಟ್ಟಬೇಕು, ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಇಲ್ಲಿ ನಾವು ಅದನ್ನು ಕೂಡ ಸ್ಟ್ರಿಕ್ಟ್ ಆಗಿ ಪಾಲಿಸ್ತಾ ಇದೀವಿ. ಏನು ನಾವು ಗಿಫ್ಟ್ ಕೊಡ್ತೀವಿ ಪ್ರತಿ ತಿಂಗಳು, ಗೋಲ್ಡ್ ರಿಂಗ್ ಏನ್ ಕೊಡ್ತೀವಿ ಅದು 1 ಗ್ರಾಮ್ ಒಳಗಡೆ ಬರುತ್ತೆ, 10,000 ರೂಪಾಯಿಗಿಂತ ಮೇಲ್ ಇರಲ್ಲ. ಸೊ ಅದಕ್ಕೆ ಏನು TDS ಇರಲ್ಲ. ಅದಕ್ಕಿಂತ ಮೇಲ್ಪಟ್ಟಂತ ಈಗ 1 ಲಕ್ಷದ ನೆಕ್ಲೆಸ್ ಕೊಟ್ವಿ ಅಂದ್ರೆ ಅದಕ್ಕೆ 30% TDS ಇರುತ್ತೆ. ಇದು ಗ್ರಾಹಕರೇ ಕಟ್ಟಬೇಕು ನಿಜವಾಗಿ. ಬಟ್ ಆದ್ರೆ ಗ್ರಾಹಕರಿಗೆ ಬರ್ಡನ್ ಆಗುತ್ತೆ. ತುಂಬಾ ಬಡವರು ಇರ್ತಾರೆ, ಬಡತನದಿಂದ ಬಂದವರು ಇರ್ತಾರೆ, ಅವರಿಗೆ 1 ಲಕ್ಷ ರೂಪಾಯಿ ನೆಕ್ಲೆಸ್ಗೆ 30,000 ಕಟ್ಟುವಷ್ಟು ಇದಿರಲ್ಲ. ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ನಾವು ಅವ್ರಿಗೆ ಹೇಳ್ತೀವಿ 15,000 ರೂಪಾಯಿ ನೀವು ಕಟ್ಟಿ, 15,000 ರೂಪಾಯಿ ನಾವು ಕಟ್ತೀವಿ, 30,000 ಗೌರ್ಮೆಂಟ್ಗೆ ಕಟ್ಟಲೇಬೇಕು. ಅದನ್ನ ಕಟ್ಟಿ ನೀವು ತಗೊಳ್ಳಿ. ಅವರ ಟ್ಯಾಕ್ಸ್ ಅಲ್ಲೂ 50% ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ. ಸೊ ಇದು ಒಂದು. ಇನ್ನೊಂದು, ನಾವೇನು ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತೀವಿ, ಈಗ ನಮ್ಮ ಡಿಜಿಟಲ್ ಕೂಪನ್ಗಳಿದೆ, ಅವ್ರೇನು 1,000 ರೂಪಾಯಿ ಡಿಜಿಟಲ್ ಕೂಪನ್ ಖರೀದಿ ಮಾಡಿರ್ತಾರೆ, 5% 28% ವರೆಗೂ GST ಅದರಲ್ಲೂ ನಾವು ಕಟ್ತೀವಿ. ಕೆಲವು ಎಜುಕೇಶನಲ್ ಪ್ಯಾಕೇಜಸ್ ಗಳಿದೆ, ಅದಕ್ಕೆ 18% GST ಬೀಳುತ್ತೆ. ಇನ್ನು ಲಕ್ಸುರಿ ಗೂಡ್ಸ್ ಇರುತ್ತೆ, ಕೆಲವೊಂದು ಏನು ಹೇಳ್ತೀವಿ ನಮ್ಮ ವಾಷಿಂಗ್ ಮಿಷಿನ್ ಆಗಿರ್ಬೋದು, AC ಆಗಿರ್ಬೋದು, 40 ಇಂಚ್ TV ಆಗಿರ್ಬೋದು, ಇದ್ರ ಮೇಲೆ 28% GST ಬೀಳುತ್ತೆ. ಕೆಲವು ಟೂರಿಸಂ ಪ್ಯಾಕೇಜಸ್ ಗಳಿದೆ, ಅದರಲ್ಲಿ 5% GST ಬೀಳುತ್ತೆ. ಸೊ ಎಲ್ಲಾ ರೀತಿ ತೆರಿಗೆಯನ್ನ ಕಟ್ಟಿ ನಾವು ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿರುವಂತದ್ದು. ಲಾಂಗ್ ಟರ್ಮ್ ಅಲ್ಲಿ ನಮ್ಮ ವಿಷನ್ ಇದೆ, ಕರ್ನಾಟಕದಲ್ಲೇ ಒನ್ ಆಫ್ ದ ಹೈಯೆಸ್ಟ್ ಟ್ಯಾಕ್ಸ್ ಪೇಯಿಂಗ್ ಕಂಪನಿ ಆಗಿ ನಾವು ಬರಬೇಕು. ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಗ್ರೋತ್ ಆಗಬೇಕು, ಇಂಡಿಯಾದಲ್ಲೇ ಕರ್ನಾಟಕ ಒಂದು ಒಳ್ಳೆ ಹೆಸರು ಮಾಡಬೇಕು ವಿಚಾರದಲ್ಲಿ ಅನ್ನುವಂಥ ಒಂದು ಒಳ್ಳೆ ಗುರಿಯನ್ನ ನಾವು ಇಟ್ಕೊಂಡಿದ್ದೀವಿ. ಇನ್ನು ನಾವು ಈ ವ್ಯಾಪಾರ ಮಾಡುವಾಗ ಇದ್ರ ಬಗ್ಗೆ ಸ್ವಲ್ಪ ಜನ ಅರ್ಥ ಮಾಡ್ಕೊಳ್ಳಲ್ಲ. ಇದನ್ನು ಕಾಪಿ ಮಾಡೋಕ್ಕೂ ಬರ್ತಾರೆ ಸ್ವಲ್ಪ ಜನ, ನಾವು ಮಾಡ್ಬೋದು ಈ ತರ, ನಾವು ಮಾಡ್ತೀವಿ ಅಂತ. ಬಟ್ ಯಾವುದೇ ರೀತಿಯ ಲೀಗಲ್ ಸ್ಟ್ರಕ್ಚರ್ ನ ಅವರು ಫಾಲೋ ಮಾಡಲ್ಲ, ಟ್ಯಾಕ್ಸೇಷನ್ ನ ಫಾಲೋ ಮಾಡಲ್ಲ. ಇನ್ನೊಂದು ದೂರದ ಆಲೋಚನೆ ಇರಲ್ಲ, ದುರಾಲೋಚನೆ ಇರುತ್ತೆ. ನಮ್ಮ ಆಲೋಚನೆ ದೂರದ ಆಲೋಚನೆ, ಸ್ವಲ್ಪ ಜನರಿಗೆ ದುರಾಲೋಚನೆನೂ ಇರುತ್ತೆ. ಇನ್ನು ಕಂಪ್ಯಾರಿಸನ್ ಮಾಡ್ತಾರೆ ಬೇರೆ ಬೇರೆ ಮಾರ್ಕೆಟಿಂಗ್ ಕಾನ್ಸೆಪ್ಟ್ಸ್ ಗಳಿಗೆ. ನೋಡಿ, ಈಗ 1 ಗ್ಲಾಸ್ ಅಲ್ಲಿ ಹಾಲು ಇಡ್ತೀನಿ, ಇನ್ನೊಂದು ಗ್ಲಾಸ್ ಅಲ್ಲಿ ಸುಣ್ಣದ ನೀರು ಇಡ್ತೀನಿ, ಎರಡೂ ನೋಡೋದಕ್ಕೆ ಒಂದೇ ತರ, ಬಟ್ ಆದ್ರೆ ಕುಡಿದು ನೋಡಿದಾಗ ಅದರ ಡಿಫರೆನ್ಸ್ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಈಗ ಜನರಿಗೆ ತುಂಬಾ ತರ ಉಡುಗೊರೆಗಳನ್ನ ಕೊಡ್ತೀವಿ, ಸಪೋರ್ಟ್ ಮಾಡ್ತೀವಿ ಅಂತ ಬಂದಿರುವಂತ ತುಂಬಾ ಸಂಸ್ಥೆಗಳಿತ್ತು. ಬಟ್ ಅವ್ರೇನ್ ಪ್ರಾಮಿಸ್ ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಇಷ್ಟು ಇನ್ವೆಸ್ಟ್ ಮಾಡಿ ನಾವು ಡಬಲ್ ಮಾಡ್ಕೊಡ್ತೀವಿ, ಟ್ರಿಬಲ್ ಮಾಡ್ಕೊಡ್ತೀವಿ, ಈ ತರ ತುಂಬಾ ಸಂಸ್ಥೆಗಳು ಬಂದೋಗಿದೆ. ಆಸೆಗಳನ್ನ ತೋರಿಸಿ ಜನರನ್ನ ಮೋಸ ಮಾಡಿರುವಂತ ಸಂಸ್ಥೆ ತುಂಬಾ ಇದೆ. ಇವನ್ ಆ ತರದ ಸಂಸ್ಥೆಗಳಲ್ಲಿ ನಾನು ಕೂಡ ಮೋಸ ಹೋಗಿದ್ದೀನಿ. ನನ್ನ ಚೈಲ್ಡ್ಹುಡ್ ಅಲ್ಲಿ ನಾನು ಯಾವಾಗ ಕಾಲೇಜಿಂದ ಹೊರಗಡೆ ಬರ್ತಾ ಇದ್ದೆ, ನಾನು ಕೂಡ ಅದನ್ನ ಏನು 1 ಲಕ್ಷ ಹಾಕಿ 2 ಲಕ್ಷ ಕೊಡ್ತೀನಿ, 2 ಲಕ್ಷ ಹಾಕಿ 4 ಲಕ್ಷ ಕೊಡ್ತೀನಿ. ಸೊ ಈ ತರದ ಕಂಪನಿಗಳು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಅವರು ದುಡ್ಡು ತಗೊಳ್ತಾರೆ ಜನರ ಹತ್ರ, ದುಡ್ಡು ತಗೊಂಡು ಯಾವುದೋ ಒಂದು ಬಿಸ್ನೆಸ್ಗೆ ಹಾಕ್ತೀವಿ ಅಂತ ಹೇಳ್ತಾರೆ. ಅದರಲ್ಲಿ ಪ್ರಾಫಿಟ್ ಆಗ್ಬೋದು, ಲಾಸು ಆಗ್ಬೋದು, 50-50. 100% ಪ್ರಾಫಿಟ್ ಆಗುತ್ತೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಈ ತರದ ಕಂಪನಿಗಳು ಜಗತ್ತಲ್ಲಿ ಯಾವ್ದು ಉಳಿದಿಲ್ಲ. ದುಡ್ಡಿಗೆ ದುಡ್ಡು ಮಾಡಿಕೊಡ್ತೀನಿ ಅಂತ ಜನರ ಹತ್ರ ತಗೊಂಡಿರೋ ಕಂಪನಿ ಯಾವುದು ಉಳಿದಿಲ್ಲ. ಸ್ವಲ್ಪ ಜನ ನಮ್ದು ಅದೇ ತರನಾ, ನೀವೇನು ಲಕ್ಕಿ ಇದ್ರ ಮುಖಾಂತರ ನೀವು ಕಾರ್ಗಳು ಕೊಡ್ತಾ ಇದ್ದೀರಾ, ಗೋಲ್ಡ್ ನೆಕ್ಲೆಸಸ್ ಕೊಡ್ತಾ ಇದ್ದೀರಾ, ಇದೆಲ್ಲ ಸಾಧ್ಯನಾ ಕೊಡೋದಕ್ಕೆ, 1,000 ರೂಪಾಯಿಗೆ ಇಷ್ಟೆಲ್ಲ ಹೇಗೆ ಕೊಡ್ತೀರಾ ಅಂತ ಅವ್ರು ಹೇಳ್ತಾರೆ. ಖಂಡಿತವಾಗ್ಲೂ ಅದು ಪಾಸಿಬಲ್ ಇದೆ. ಯಾಕಂತ ಹೇಳಿದ್ರೆ ನಮ್ಮ ವ್ಯಾಪಾರ ದೊಡ್ಡ ಕ್ವಾಂಟಿಟಿಯಲ್ಲಿ ಆಗೋ ಕಾರಣ ಟೋಟಲ್ ವ್ಯಾಪಾರದ 1% ಉಡುಗೊರೆಯಾಗಿ ನಾವು ನೀಡ್ತಾ ಇರುವಂತದ್ದು. ಸೊ ದುಡ್ಡಿಗೆ ದುಡ್ಡು ಕೊಡೋ ಕಂಪನಿಗಳು ಉಳಿಯಲ್ಲ, ದುಡ್ಡಿಗೆ ಪ್ರಾಡಕ್ಟ್ ಕೊಡೋ ಕಂಪನಿ ಉಳಿಯುತ್ತೆ. ನಾವೇನ್ ಜನರಿಗೆ ಹೇಳ್ತಾ ಇಲ್ಲ, ನೀವೇನ್ ನಮ್ಮ ಹತ್ರ 20,000 ರೂಪಾಯಿದು 20 ತಿಂಗಳು ಪ್ಯಾಕೇಜ್ ಅಲ್ಲಿ ಜಾಯ್ನ್ ಆಗಿ ನಾವು 40,000 ಕೊಡ್ತೀವಿ ಅಂತ ನಾವು ಹೇಳ್ತಾ ಇಲ್ಲ. ನಾವು ಹೇಳೋದು ಸಿಂಪಲ್, ನೀವು ನಮ್ಮ ಡಿಜಿಟಲ್ ಕೂಪನ್ ನ ಖರೀದಿ ಮಾಡಿ ಶಾಪಿಂಗ್ ಮಾಡಿ. ಬಟ್ ಶಾಪಿಂಗಿಗೆ ಅವಕಾಶ ಇರುವಂತದ್ದು ನಮ್ಮ ಓನ್ ಪ್ರಾಡಕ್ಟ್ಗಳು ಮಾತ್ರ. ಮೊದಲಿಗೆ ನಾವು ಟರ್ಮ್ಸ್ ಅಂಡ್ ಕಂಡೀಷನ್ ಹೇಳಿರ್ತೀವಿ. ಇಲ್ಲಿ ಯಾವುದೇ ರೀತಿಯ ಇಂಟ್ರೆಸ್ಟ್ ಕೊಡೋದು, ನಿಮಗೆ ಡಬಲ್ ಮಾಡಿಕೊಡೋದು ಅಥವಾ ಅತಿಯಾಗಿ ಆಸೆ ತೋರಿಸೋದು ಏನೂ ಇಲ್ಲ. ಈಗ ಗಿಫ್ಟ್ ಕೊಡೋದು 10,000 ಗ್ರಾಹಕರಲ್ಲಿ ಯಾರಿಗೋ 4 ಜನಕ್ಕೆ ತಿಂಗಳಿಗೆ ಸಿಗೋದು, 10,000ದಲ್ಲಿ ಎಲ್ರಿಗೂ ಅಲ್ಲ. ಸ್ವಲ್ಪ ಜನ ಅನ್ಕೋದು 10,000 ಜನಕ್ಕೆ ಕೊಟ್ಬಿಡ್ತೀರಾ, ಖಂಡಿತ 10,000 ಜನಕ್ಕಿಲ್ಲ. 10,000 ಜನರಲ್ಲಿ ಯಾರೋ 4 ಲಕ್ಕಿ ವಿನ್ನರಿಗೆ ಸಿಗುತ್ತೆ ಬಂಪರ್ ಪ್ರೈಸ್. ಇನ್ನು ಸ್ವಲ್ಪ ಜನರಿಗೆ 1 ಗ್ರಾಮ್ ಚಿನ್ನದ ಉಂಗುರ ಒಂದು 25 ಜನಕ್ಕೆ, ಒಂದು 25 ಜನಕ್ಕೆ ಸರ್ಪ್ರೈಸ್ ಗಿಫ್ಟ್ಸ್. ಅದು ನಾರ್ಮಲ್ 1,000 ರೂಪಾಯಿ, 1,500 ರೂಪಾಯಿ, 500 ರೂಪಾಯಿ, 600 ರೂಪಾಯಿ ರೇಂಜ್ ಅಲ್ಲಿರುವಂತಹ ಗಿಫ್ಟ್ಸ್ ಗಳಿರುತ್ತೆ. ಸೊ ಟೋಟಲ್ ಇದಕ್ಕೆ ಪ್ರತಿಯೊಂದಕ್ಕೂ ಒಂದು ಲೆಕ್ಕಾಚಾರ ಇದೆ. ಸೊ ಜನರ ತಪ್ಪು ತಿಳುವಳಿಕೆ ಒಂದು ಏನಿದೆ ಅಂತ ಹೇಳಿದ್ರೆ, ಇದೇನೋ ಡಬಲಿಂಗ್ ತ್ರಿಬಲಿಂಗ್ ಕಂಪನಿನ, 21 ದಿನ ಮೇ ಪೈಸಾ ಡಬಲ್ ಆ ತರದ ಕಂಪನಿ ನಾನು ಅಂತ ಒಂದು ಚೈನ್ ಲಿಂಕ್ ಕಂಪನಿ ನಾನು ಅಂತ ಅವರಿಗೆ ಒಂದು ಏನ್ ಹೇಳ್ತೀವಿ, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅದ್ರ ಬಗ್ಗೆ ನಾವು ಮಾತಾಡ್ಬೇಕಂತ ಹೇಳಿದ್ರೆ ಖಂಡಿತವಾಗ್ಲೂ ಇದು ಆ ತರದ ಕಂಪನಿ ಅಲ್ಲ. ಯಾವುದೇ ರೀತಿ ಜನರಿಗೆ ಆಸೆ ತೋರಿಸ್ಬಿಟ್ಟು ಜನರನ್ನ ವಂಚನೆ ಮಾಡುವಂತ ಕಂಪನಿನೂ ಅಲ್ಲ. ನಮ್ಮ ನೀವು ಒಬ್ರು ಸೇರ್ಕೊಡಿ, ಇನ್ನೊಂದಿಬ್ರು ಕರ್ಕೊಂಬಂದಿ ಅವ್ರ ಬಿಸ್ನೆಸ್ ಮಾಡಿದ್ರೆ ನಿಮ್ಗೆ ಲಾಭ ಬರುತ್ತೆ, ಈ ತರದ್ದು ಏನಾದ್ರು ಕಾನ್ಸೆಪ್ಟ್ ಇದೆಯಾ ಅನ್ನುವಂತ ಜನರಲ್ ಇರುವಂತ ಒಂದು ಖಂಡಿತ ಎಸ್. ಇಲ್ಲಿ ಸರ್ ನೋಡಿ, ಇದು ಒಂದು ಪ್ರಾಪರ್ ಕಾರ್ಪೊರೇಟ್ ಸಿಸ್ಟಮ್ ಅಲ್ಲಿ ನಡೀತಾ ಇರುವಂತ ಕಂಪನಿ. ಇಲ್ಲಿ ನಾವು 3 ಸೆಕ್ಟರ್ ಇದೆ.
ಒಂದು ಕಂಪನಿ ಮ್ಯಾನೇಜ್ಮೆಂಟ್, ಇನ್ನೊಂದು ಫ್ರಾಂಚೈಸಿ, ಇನ್ನೊಂದು ಕಸ್ಟಮರ್. ಈಗ ನೀವು ಕಸ್ಟಮರ್ ಆಗಿ ಬಂದ್ರಿ, ನೀವು ಕಸ್ಟಮರ್ ಆಗಿ ಉಳಿಬಹುದು. ನೀವು ಇನ್ನೊಬ್ಬರಿಗೆ ರೆಫರಲ್ ಮಾಡೋದು, ಇನ್ನೊಬ್ಬರಿಗೆ ಹೇಳುವಂತ ಆಪ್ಷನ್ ನಿಮಗೆ ಇಲ್ಲ. ಇಲ್ಲಿ ಏನಿದೆ, ನಾವು ಫ್ರಾಂಚೈಸೀಸ್ ನ ಕೊಡ್ತೀವಿ. ಈಗ ಫ್ರಾಂಚೈಸಿ ತಗೊಳ್ಬಹುದು. ಈಗ ನಮ್ದು ಕೋಲಾರಲ್ಲಿ ಫ್ರಾಂಚೈಸಿ ಇದೆ, ದಾವಣಗೆರೆ ಫ್ರಾಂಚೈಸಿ ಇದೆ, ಶಿವಮೊಗ್ಗ ಇದೆ, ಮೈಸೂರು ಇದೆ, ರಾಮನಗರ ಇದೆ, ಮಂಡ್ಯ ಇದೆ. ಎಲ್ಲಾ ಕಡೆ ನಾವು ಬಿಸ್ನೆಸ್ ನ ಎಕ್ಸ್ಪಾಂಡ್ ಮಾಡಿದೀವಿ. ಅಲ್ಲಿರುವಂತ ಲೋಕಲ್ ಯಾರು ಆ ಒಂದು ಊರಲ್ಲಿ ಇದನ್ನ ಮಾರ್ಕೆಟಿಂಗ್ ಮಾಡಬೇಕು, ಮೌತ್ ಪಬ್ಲಿಸಿಟಿ ಮಾಡಬೇಕು, ಅಲ್ಲಿ ಕಸ್ಟಮರ್ ಬೇಸ್ ನ ಕ್ರಿಯೇಟ್ ಮಾಡಬೇಕು. ಯಾರು ಕಸ್ಟಮರ್ ಬೇಸ್ ನ ಕ್ರಿಯೇಟ್ ಮಾಡೋದಕ್ಕೆ ನಮ್ ಜೊತೆಗೆ ಪಾರ್ಟ್ನರ್ ಆಗಿ ನಿಂತ್ಕೊಳ್ತಾರೋ ಅಲ್ಲಿ ನಾವು ಮಾರ್ಕೆಟಿಂಗ್ ಮಾಡೋದಕ್ಕೆ ದೊಡ್ಡ ಪ್ರೋಗ್ರಾಮು ಮಾಡ್ತೀವಿ, ಆಫೀಸು ಮಾಡ್ತೀವಿ. ನಮ್ದು ಟಿವಿ ಆಡ್ಸ್ ರನ್ ಆಗುತ್ತೆ. ನಮ್ಮ ಅನುಶ್ರೀ ಅವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗೂ ತಗೊಂಡಿದ್ದೀವಿ. ನಮ್ಮ ಎಲೆಕ್ಟ್ರಾನಿಕ್ ಬ್ರ್ಯಾಂಡ್ ಪ್ಲಸ್ ನಮ್ಮ ಏನು ಇದೇನಿದೆ ಮಾರ್ಕೆಟಿಂಗ್ ಪ್ಲಾನ್ ಏನಿದೆ, ಪ್ರಾಜೆಕ್ಟ್ ಏನಿದೆ, ಇದರ ಅಡ್ವರ್ಟೈಸ್ಮೆಂಟ್ ನಾವು ಮಾಡ್ತೀವಿ. ಅಂಡ್ ರೀಸೆಂಟ್ಲಿ ನಾವು ಇಂಟರ್ನ್ಯಾಷನಲ್ ಮ್ಯಾಚಸ್ ಅಲ್ಲೂ ಸ್ಪಾನ್ಸರ್ಶಿಪ್ ಮಾಡಿದ್ವಿ. ಇಂಡಿಯಾ ಇಂಗ್ಲೆಂಡ್ ಸೀರೀಸ್ ಅಲ್ಲೂ ನಮ್ದು ಅಡ್ವರ್ಟೈಸ್ಮೆಂಟ್ ಇತ್ತು, ಲೋಗೋ ಪ್ರಮೋಷನ್ ಮಾಡಿದ್ವಿ. IPL ಅಲ್ಲೂ ಸ್ಪಾನ್ಸರ್ಶಿಪ್ ಮಾಡಿದ್ವಿ. ಯಾಕಂತ ಹೇಳಿದ್ರೆ IPL ಇಂಟರ್ನ್ಯಾಷನಲ್ ಮ್ಯಾಚಸ್ BCCI ಅನ್ನೋವಂಥದ್ದು ಇಡೀ ಜಗತ್ತಿನ ರಿಚೆಸ್ಟ್ ಕ್ರಿಕೆಟ್ ಕೌನ್ಸಿಲ್. ಅವರು ನಿಮಗೆ ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಎಲ್ಲಾ ಲೀಗಲ್ ಸ್ಟ್ರಕ್ಚರ್ನವರು ವೆರಿಫೈ ಮಾಡ್ತಾರೆ. ನೀವು ಲೀಗಲ್ ಆಗಿದ್ದೀರಾ, ನಿಮ್ಮ ಲೀಗಲ್ ಸ್ಟ್ರಕ್ಚರ್ ಕರೆಕ್ಟ್ ಆಗಿದ್ದೀರಾ, ಅಥವಾ ಏನಾದ್ರೂ ಇದರಲ್ಲಿ ಗೋಲ್ಮಾಲ್ ಇದೆಯಾ ಅಂತ ನೋಡ್ಕೊಂಡು ಅವರು ಪ್ರಮೋಟ್ ಮಾಡುವಂಥದ್ದು. ಇಲ್ಲ ಅಂದ್ರೆ ಅವರು ಪ್ರಮೋಟ್ ಮಾಡಲ್ಲ. ಇನ್ನು ಕರ್ನಾಟಕದಾದ್ಯಂತ ಇರುವಂತ ಹತ್ರ 13-14 ಸೆಲೆಬ್ರಿಟೀಸ್ ನಮ್ಮನ್ನ ಮಾರ್ಕೆಟಿಂಗ್ ಮಾಡಿದ್ದಾರೆ. ಅದರಲ್ಲಿ ವಿಜಯ ರಾಘವೇಂದ್ರ ಆಗಿರ್ಬೋದು, ಶ್ರುತಿ ಮೇಡಮ್ ಆಗಿರ್ಬಹುದು, ಇನ್ನು ಶರಣ್ ಸರ್ ಆಗಿರ್ಬಹುದು, ಇನ್ನು ಸಾಧು ಗೋಕಿಲ್ ಅವ್ರಾಗಿರ್ಬೋದು, ರಮೇಶ್ ಅರವಿಂದ್ ಅವ್ರ ಆಗಿರ್ಬೋದು, ಸುಧಾರಾಣಿ ಆಗಿರ್ಬೋದು, ಮಾಲಾಶ್ರೀ ಆಗಿರ್ಬೋದು, ಎಲ್ಲ ಒಂದೊಂದು ಡಿಸ್ಟ್ರಿಕ್ಟ್ ಅಲ್ಲೂ ನಮ್ಮ ಫ್ರಾಂಚೈಸೀಸ್ ನ ಲಾಂಚ್ ಮಾಡಿದವರು ಇವರು. ಅವ್ರಿಗೆ ಕರೆಕ್ಟ್ ಆಗಿ ಇದನ್ನ ಅರ್ಥ ಮಾಡಿಸಿ ಇದರದ್ದು ಲೀಗಲ್ ಸ್ಟ್ರಕ್ಚರು, ಡಾಕ್ಯುಮೆಂಟೇಶನ್ ಪ್ರತಿಯೊಂದು ವೆರಿಫೈ ಮಾಡಿದ್ಮೇಲೆ ಆಗಿರುತ್ತೆ ಅವರು ಬಂದು ಇದನ್ನ ಮಾರ್ಕೆಟಿಂಗ್ ಮಾಡಿರುವಂಥದ್ದು. ಅಪ್ಕಮಿಂಗ್ ಡೇಸ್ ಅಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ನು ನಾವು ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಗಿ ತಗೊಂಡು ಇದನ್ನ ದೊಡ್ಡ ಮಟ್ಟಕ್ಕೆ ಖಂಡಿತ ಬೆಳೆಸ್ತೀವಿ. ಯಾಕಂತ ಹೇಳಿದ್ರೆ ಇವತ್ತು ನೋಡಿ, ಜೂಜಾಟದ ಆ್ಯಪ್ಗಳು, ಅದು ಹೆಸರೇಳಕ್ಕೆ ಇಷ್ಟಪಡಲ್ಲ, ಆದ್ರೆ ಫ್ಯಾಂಟಸಿ ಗೇಮ್ಸ್ ಏನೆಲ್ಲ ಇದೆ, ನೀವು ಟೀಮ್ ಮಾಡಿ ದುಡ್ಡು ಗೆಲ್ಲಿ ಅಂತ ಜನರನ್ನ, ಎಜುಕೇಟೆಡ್ ಯೂತ್ಸ್ ನ, ನಮ್ಮ ಇವತ್ತಿನ ಒಂದು ತಲೆಮಾರುಗಳನ್ನ ಏನ್ ಮಾಡ್ತಾ ಇದಾರೆ, ಒಂದು ಜೂಜಾಟಕ್ಕೆ ಅಡಿಕ್ಟ್ ಮಾಡ್ತಾ ಇದ್ದಾರೆ. ಅಂತ ಗೇಮ್ಗಳೇ ರಾಜಾರೋಷವಾಗಿ ಲೀಗಲ್ ಆಗಿ ನಡೀತಾ ಇದೆ ಅನ್ನುವಾಗ ನಾವೊಂದು ವ್ಯಾಪಾರ ಮಾಡಕ್ ಬಂದಿದೀವಿ ಅಂದ್ರೆ ಅದಕ್ಕೆ ಅದಕ್ಕೆ ಕೆಲವೊಂದು ಅನುಮಾನಗಳು ಜನರಿಗೆ ಬಂದೇ ಬರುತ್ತೆ. ಸೊ ನಮ್ಮ ಕಾನ್ಫಿಡೆನ್ಸ್ ಒಂದೇ ಸರ್, ಅಂತ ಜೂಜಾಟದ ಆ್ಯಪ್ಗಳೇ ಅಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿದೆ ಅಂದ್ರೆ ನಾವೊಂದು ಒಳ್ಳೆ ವ್ಯಾಪಾರ ಯೋಜನೆಯನ್ನು ತಗೊಂಡ್ಬಂದು ಇದನ್ನ ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಖಂಡಿತ ಇದನ್ನ ತಗೊಂಡು ಹೋಗ್ತೀವಿ ಅನ್ನುವಂಥ ಒಂದು ಒಳ್ಳೆ ದೃಷ್ಟಿಕೋನವನ್ನು ಇಟ್ಕೊಂಡಿದ್ದೀವಿ. ಇನ್ನು ಇಲ್ಲಿ ಯಾವುದೇ ರೀತಿಯ ಚೈನ್ ಲಿಂಕೋ, ಇಬ್ಬರನ್ನ ಸೇರಿಸಿ 4 ಜನರನ್ನ ಸೇರಿಸಿ ಆತರ ಏನಿಲ್ಲ. ಇನ್ ಕೇಸ್ ನೀವು ಫ್ರಾಂಚೈಸಿಯಲ್ಲಿ ಆಸ್ ಅ ಕಸ್ಟಮರ್ ಆಗಿ ಬಂದ್ರಿ, ಇಲ್ಲಿ ರೆಫರಲ್ ಬೋನಸ್ ನಾವು ಕೊಡ್ತೀವಿ. ಇದಕ್ಕೆ ಅಫಿಲಿಯೇಟ್ ಇನ್ಕಮ್ ಅಂತ ಹೇಳ್ತೀವಿ. ಇದು ಎಲ್ಲರೂ ಕೊಡ್ತಾರೆ. ಈಗ ಅಮೆಝಾನ್ ಅಲ್ಲಿ ನೀವು ಒಬ್ರು ಕಸ್ಟಮರ್ ಆಗಿ ರಿಜಿಸ್ಟರ್ ಆದ್ರಿ, ನೀವು ಇನ್ನೊಬ್ರಿಗೆ ರೆಫರ್ ಮಾಡಿದ್ರೆ ನಿಮಗೆ ಅದರಿಂದ ಏನೋ ಒಂದು ಕೂಪನೋ ಏನೋ ಒಂದು ಇನ್ಕಮ್ ಅದು ಬಂದೇ ಬರುತ್ತೆ. ಈಗ ಗೂಗಲ್ ಪೇ ಮುಂಚೆ ತೇಜ್ ಆಪ್ ಅನ್ನೋ ಹೆಸರಲ್ಲಿ ಇತ್ತು ಅಲ್ವಾ. ಫಸ್ಟಿಗೆ ಅವ್ರೇನು ಆಫರ್ ಕೊಟ್ರು ಅಂತ ಹೇಳಿದ್ರೆ, ನಾವೆಲ್ಲ ಸ್ಕೂಲ್ ಕಾಲೇಜಲ್ಲಿ ಇರುವಾಗ ನಾವು ಅದನ್ನೆಲ್ಲ ಯೂಸ್ ಮಾಡಿದೀವಿ. ತೇಜ್ ಆಪ್ ನ ಡೌನ್ಲೋಡ್ ಮಾಡಿ ಇನ್ನೊಬ್ಬರಿಗೆ ರೆಫರಲ್ ಲಿಂಕ್ ಕಳಿಸ್ಬಿಟ್ಟು ಅವರು ಡೌನ್ಲೋಡ್ ಮಾಡಿ ಫಸ್ಟ್ ಟ್ರಾನ್ಸಾಕ್ಷನ್ ಮಾಡಿದ್ರೆ ₹100 ಫ್ರೀ ಆಗಿ ಸಿಕ್ತಿತ್ತು. ಇದು ಮಾರ್ಕೆಟಿಂಗ್ ಸ್ಟ್ರಾಟಜಿ. ಫೋನ್ ಪೇ ನಲ್ಲೂ ಇತ್ತು, ಭಾರತ್ ಪೇ ಎಲ್ಲಾನು ಯುಟಿಲೈಸ್ ಮಾಡಿದ್ದಾರೆ. ಸೊ ನಾವು ಈ ಸ್ಟ್ರಾಟಜಿನ ಯುಟಿಲೈಸ್ ಮಾಡಿದೀವಿ. ಈಗ ನೀವು ಕಸ್ಟಮರ್ ಆಗಿ ಬಂದ್ರಿ, ನಿಮಗೆ ಇಷ್ಟ ಇದೆ ಯಾರಿಗಾದ್ರೂ ರೆಫರ್ ಮಾಡಬೇಕು, ನಿಮಗೆ ಖುಷಿ ಆಯ್ತು ಅಂತ ಹೇಳಿದ್ರೆ ನೀವು ರೆಫರ್ ಮಾಡಬಹುದು. ಯಾವುದೇ ರೀತಿಯ ಕಂಪಲ್ಸರಿ ಕಂಡೀಷನ್ಸ್ ನೀವು ಮಾಡ್ಲೇಬೇಕು, ಮಾಡಿಲ್ಲ ಅಂದ್ರೆ ನಿಮಗೆ ಅದ್ ಸಿಗಲ್ಲ ಇದ್ ಸಿಗಲ್ಲ ಆತರ ಏನು ಇಲ್ಲ. ನಿಮಗೆ ಇಷ್ಟ ಇದ್ರೆ ನೀವು ಪ್ರಮೋಟ್ ಮಾಡಬಹುದು. ಸಿ ದ ಬಿಗ್ಗೆಸ್ಟ್ ಪಬ್ಲಿಸಿಟಿ ಇಸ್ ಮೌತ್ ಪಬ್ಲಿಸಿಟಿ. ಇವತ್ತು ತುಂಬಾ ಜನ ಮೌತ್ ಪಬ್ಲಿಸಿಟಿನ ಫ್ರೀ ಆಗಿ ಮಾಡ್ತಾರೆ. ಈಗ ತುಂಬಾ ಜನ ನೀವೇ ನೋಡ್ಕೊ, ಈಗ KGF ಮೂವಿ ನೋಡ್ಕೊಂಡ್ ಬಂದ್ವಿ ಅಂತ ಅನ್ಕೊಡಿ, ನೋಡ್ಕೊಂಡ್ ಏನ್ ಹೇಳ್ತೀವಿ ಜನರ ಹತ್ರ, ಮೂವಿ ಸಖತ್ತಾಗಿದೆ ಹೋಗಿ ನೋಡಿ ಅಂತ. ಅವ್ರು ಹೋಗಿ ನೋಡ್ತಾರೆ. ಅದರಿಂದ ಲಾಭ ಯಾರಿಗೆ? ಪ್ರಶಾಂತ್ ನೀಲ್ಗೋ ಯಶ್ಗೋ ಸ್ವಲ್ಪ ಇನ್ಕಮ್ ಹೋಗುತ್ತೆ. ನಮಗೇನ್ ಸಿಗುತ್ತೆ? ಏನು ಸಿಗಲ್ಲ. ಈ ತರ ಚಿಕ್ಕ ವಯಸ್ಸಿಂದ ನಮಗೆ ಗೊತ್ತಿಲ್ಲದೆ ನಾವು ಎಷ್ಟೆಷ್ಟೋ ವಿಚಾರಗಳಿಗೆ ಮಾರ್ಕೆಟಿಂಗ್ ಮಾಡಿದೀವಿ, ನಮಗೆ ಗೊತ್ತಿಲ್ಲ ಫ್ರೀ ಆಗಿ. ಆಗಿರುವಾಗ ನೀವು ಕೂಡ ಮೌತ್ ಪಬ್ಲಿಸಿಟಿ ಮಾಡೋದ್ರ ಮುಖಾಂತರ ಒಂದು ಒಳ್ಳೆ ಆದಾಯ ಇಲ್ಲಿಂದ ಗಳಿಸಬಹುದು ಅನ್ನುವಂಥ ಒಂದು ರೆಫರಲ್ ಇನ್ಕಮ್ ಆಪ್ಷನ್ ನಾವು ಕೊಡ್ತೀವಿ. ಅದು ಬಿಟ್ಟು ಇಲ್ಲಿ ಚೈನ್ ಲಿಂಕು ಅದು ಏನು ಇಲ್ಲ. ಸೊ ಈಗ ಈ ತರಹದ ಚೈನ್ ಲಿಂಕ್ ಕಂಪನೀಸ್ಗಳು ಏನೆಲ್ಲ ಇರುತ್ತೆ, ಇದರಲ್ಲಿ ತುಂಬಾ ಸ್ಟ್ರಾಟಜೀಸ್ಗಳು ಯೂಸ್ ಮಾಡ್ತಾರೆ ಅವರು. ಅದರಲ್ಲಿ ಬೈನರಿ ಇದೆ, ಜನರೇಷನ್ ಇದೆ, ಮೆಟ್ರಿಕ್ಸ್ ಇದೆ, ಹೈಬ್ರಿಡ್ ಇದೆ, ಲೆವೆಲ್ ಇದೆ, ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟ್ಸ್ ಇದೆ, ಇನ್ನು ಕ್ರಿಪ್ಟೋ ಕಾನ್ಸೆಪ್ಟ್ಸ್ ಇದೆ, ತುಂಬಾ ರೀತಿಯ ಕಾನ್ಸೆಪ್ಟ್ಸ್ಗಳಿದೆ. ಅದು ಯಾವುದು ಇದು ವಿಭಿನ್ನ, ಇದು ಒನ್ ಅಂಡ್ ಓನ್ಲಿ ಕಾನ್ಸೆಪ್ಟ್ ಆಸ್ ಆಫ್ ನಾವು ನಂಬರ್ 1 ಆಗಿ ನಡೀತಾ ಇರುವಂತದ್ದು. ಅಂಡ್ ಇದರಲ್ಲಿ ಯಾವ ಅದಕ್ಕೆ ಹೋಲಿಕೆ ಮಾಡುವಂತ ಗುಣಗಳು ಇದರಲ್ಲಿ ಇಲ್ಲ. ಜನ ನೋಡೋದಷ್ಟೇ, ಏನಪ್ಪಾ ಇದು ₹1,000 ಡಿಜಿಟಲ್ ಕೂಪನ್ ಖರೀದಿ ಮಾಡಿದ್ರೆ ಕಾರ್ ಸಿಕ್ಬಿಡುತ್ತಾ? ಖಂಡಿತ ಸಿಗುತ್ತೆ. 10,000 ಜನ ಖರೀದಿ ಮಾಡ್ತಾರೆ. 10,000 ಜನರಲ್ಲಾಗಿರೋ ವ್ಯಾಪಾರದಲ್ಲಿ 5% ಮಾತ್ರ ನಾವು ಕೊಡ್ತಾ ಇರುವಂತದ್ದು. ಸೊ ವಾಲ್ಯೂಮ್ ಇಸ್ ಹ್ಯೂಜ್.
ಹ್ಯೂಜ್ ವಾಲ್ಯೂಮ್ ಇರುವಾಗ ಗಿಫ್ಟ್ ಖಂಡಿತ ನಾವು ಕೊಡ್ಬೋದು. ಸಾಮಾನ್ಯವಾಗಿ ಈ ಥರ ನೀವು ಈ ಒಂದು ಸಣ್ಣ ಏಜಲ್ಲೇ ಯಾವುದೇ ದೊಡ್ಡ ಫೈನಾನ್ಷಿಯಲ್ ಬ್ಯಾಕಪ್ಪು ಯಾವುದೇ ಇನ್ವೆಸ್ಟರ್ಸ್ಗಳು ಯಾರು ಇಲ್ಲದೇ ಒಂದು ಕಂಪ್ನಿ ಶುರು ಮಾಡ್ತಿದ್ದಾರಾ, ಅದರಲ್ಲೂ ಕೂಡ ಈ ಥರ ಗಿವ್ ಅವೇಸ್ ಎಲ್ಲ ಕೊಡ್ತೀರಾ ಅಂತಾಗ ಸಾಕಷ್ಟು ತುಳಿಯೋಂಥವ್ರು ಇದ್ದೇ ಇರ್ತಾರೆ, ಬೆಳೆಸೋರ್ಗಿನ್ನ ತುಳಿಯೋಂಥವ್ರು ಇದ್ದೇ ಇರ್ತಾರೆ. ತಮಗೆ ಈ ಆರಂಭದ ದಿನಗಳಲ್ಲಿ ಅಥವಾ ಈಗ ಏನಾದ್ರು ಕೂಡ ಆ ರೀತಿ ಸಮಸ್ಯೆಗಳು ಆಗ್ತಾ ಇದೆಯಾ ಕಾಂಪಿಟೇಟರಿಂದನೋ ಅಥವಾ ನಿಮ್ಮನ್ನು ತುಳಿಬೇಕು ಅನ್ನೋ ಒಂದು ಉದ್ದೇಶದಿಂದಲೋ? ಎಸ್, ಖಂಡಿತ ಸರ್, ತುಂಬಾ ಒಳ್ಳೆ ಪ್ರಶ್ನೆ. ಈ ಒಂದು ವಿಚಾರನ ನಾವು ಎದುರಿಸಿದ್ದೀವಿ. ಯಾಕಂತ ಹೇಳಿದ್ರೆ ಯಾವ ಬಿಸ್ನೆಸ್ ಮ್ಯಾನು ಕೂಡ ಇದನ್ನ ಎದುರಿಸದೆ ಮುಂದೆ ಹೋಗಕ್ ಸಾಧ್ಯ ಇಲ್ಲ. ಜಗತ್ತು ಅನ್ನೋದೇ ಹೀಗೆ, ಜನರಿಗೆ ನೀವು ಬೆಳೀತಾ ಇದ್ದೀರಾ ಅನ್ನೋವಾಗ ಖುಷಿ ಆಗೋದಕ್ಕಿಂತ ಜಾಸ್ತಿ ಅಸೂಯೆನೇ ಜಾಸ್ತಿ ಬರುತ್ತೆ. ಯಾಕೆಂದ್ರೆ ನೋಡಿ, ನಾವು ಅವ್ರ ತರಾನೇ ಬಡತನದಲ್ಲಿ ಹುಟ್ಟಿರ್ತೀವಿ, ಅವ್ರ ಜೊತೆಲೇ ಇರ್ತೀವಿ, ಅವ್ರ ಜೊತೆಲೇ ತಿರ್ಗಾಡ್ತಿರ್ತೀವಿ. ಸಮ್ ಟೈಮ್ಸ್ ಏನೋ ನಾವು ಹಾರ್ಡ್ ವರ್ಕ್ ಮಾಡಿ ನಮ್ಮ ಪರಿಶ್ರಮದಿಂದ ನಾವು ಬೆಳಿತೀವಿ. ಬೆಳೆಯುವಂತ ಸಂದರ್ಭದಲ್ಲಿ ಇವ್ರಿಗೆ ಏನ್ ಅನ್ಸುತ್ತೆ, ಇವ್ ನನ್ ತರಾನೇ ಬಡವನಾಗಿದ್ದ, ಹೇಗೆ ನನ್ಗಿಂತ ಮೇಲೋಗ್ಬಿಟ್ಟ, ಹೇಗ್ ದುಡ್ಡು ಮಾಡ್ದ, ನೀನು ಸ್ವಲ್ಪ ದುಡ್ಡು ಮಾಡ್ದೆ ಅಲ್ಲ, ನನಗೂ ಸ್ವಲ್ಪ ಕೊಡು, ಕೊಟ್ಟಿಲ್ಲ ಅಂದ್ರೆ ನಿನ್ನ ಬಿಡಲ್ಲ, ನಿನ್ನ ಹೆಸರು ಹಾಳು ಮಾಡ್ತೀನಿ. ಸ್ವಲ್ಪ ಜನ ಇಂಡೈರೆಕ್ಟ್ ಆಗಿ ಮಾಡ್ತಾರೆ, ಸ್ವಲ್ಪ ಜನ ಡೈರೆಕ್ಟ್ ಆಗು ಬಂದು ದುಡ್ಡು ಕೇಳೋರು ಇರ್ತಾರೆ. ಈಗ ನಮ್ಮ ಹತ್ರನೂ ತುಂಬಾ ಜನ ಬಂದ್ರು, ನಿಮ್ಮನ್ನ ಹಾಗೆ ಮಾಡಿಸ್ಬಿಡ್ತೀವಿ, ನಿಮ್ಮನ್ನ ಹೀಗ್ ಮಾಡಿಸ್ಬಿಡ್ತೀವಿ, ನಿಮ್ಮನ್ನ ಬಂದ್ ಮಾಡಿಸ್ಬಿಡ್ತೀವಿ, ನಿಮ್ ನಡ್ಸಕ್ ಬಿಡಲ್ಲ, ನನಗಿಷ್ಟು ಕೊಡ್ಲೇಬೇಕು. ಒಬ್ಬ ವ್ಯಕ್ತಿ ಇದ್ದ ಮುಲ್ಕಿ ಕಾರ್ನಾಡ್ ಭಾಗದಿಂದ. ಅವ್ನು ಬರ್ತಾನೆ ನಮ್ಮ ಹತ್ರ, ಮೊದ್ಲಿಗೆ ಕಸ್ಟಮರ್ ಆಗಿ ಬರ್ತಾನೆ, ಬಂದ್ಬಿಟ್ಟು ಕಸ್ಟಮರ್ ಆಗಿರ್ತಾನೆ, ಅವ್ನಿಗೆ ಎಲ್ಲಾ ಬೆನಿಫಿಟ್ಸ್ ನಾವು ಕೊಟ್ಟಿರ್ತೀವಿ. ವ್ಯಾಪಾರನ ಅಬ್ಸರ್ವ್ ಮಾಡ್ತಾನೆ, ತುಂಬಾ ವ್ಯಾಪಾರ ಒಳ್ಳೆ ಮಾಡ್ತಾ ಇದ್ದಾರೆ, ಕೋಟ್ಯಾಂತರ ರೂಪಾಯಿ ವ್ಯಾಪಾರ ಮಾಡ್ತಾ ಇದ್ದಾರೆ, ತುಂಬಾ ಫಾಸ್ಟ್ ಆಗಿ ಬೆಳೀತಾ ಇದ್ದಾರೆ, ಇವ್ರ ಬಗ್ಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಬಂದು ಏನ್ ಮಾಡ್ತಾನೆ, ಬ್ಲಾಕ್ ಮೇಲ್ ಮಾಡ್ತಾನೆ. 5 ಲಕ್ಷ ನನಗೆ ಕೊಡ್ಬೇಕು, ಕೊಟ್ಟಿಲ್ಲ ಅಂದ್ರೆ ನಿಮ್ ಹೆಸರನ್ನ ಹಾಳು ಮಾಡ್ತೀನಿ, ನಿಮ್ಮ ಇದ್ರ ವಿರುದ್ಧ ನಾನು ಪ್ರೊಟೆಸ್ಟ್ ಮಾಡ್ತೀನಿ, ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳ್ದ. ನಾವು ಅವಾಗ ಅದಕ್ಕೆ ಯಾವುದೇ ರೀತಿಯ ಸೊಪ್ಪನ್ನ ಹಾಕ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಟ್ಯಾಕ್ಸ್ ಕಟ್ಟಿದೀವಿ. ನಮ್ಮ ಲಾಭ ನೋಡಿ, ಇವತ್ತು GST ಟ್ಯಾಕ್ಸೇಷನ್ ನ ಪ್ರಾಪರ್ ಆಗಿ ಹ್ಯಾಂಡಲ್ ಮಾಡಿ ಬಿಸ್ನೆಸ್ ಅಲ್ಲಿ ಲಾಭ ಉಳಿಸೋದು ತುಂಬಾ ಕಷ್ಟ. ಯಾಕಂತ ಹೇಳಿದ್ರೆ ಅಷ್ಟು ನಾವು ಕಟ್ಟಬೇಕಾಗುತ್ತೆ. ಅಷ್ಟೆಲ್ಲ ಕಟ್ಟಿ ಇಂಥವರಿಗೆ ಭಯ ಪಡುವಂಥದ್ದು, ಹೆದರ್ಕೊಳ್ಳುವಂತ ಅಗತ್ಯ ನಮಗೆ ಇಲ್ಲ. ನಾವೇನ್ ಮಾಡಿದ್ವಿ, ಅವನ ವಿರುದ್ಧ ಇಂಜೆಕ್ಷನ್ ಸೂಟ್ ನ ಫೈಲ್ ಮಾಡಿದ್ವಿ, ಕಂಪ್ಲೇಂಟ್ ಗಳನ್ನ ದಾಖಲು ಮಾಡಿದ್ವಿ, ಅವನ ವಿರುದ್ಧ ಆತರ ಮಾಡಿದ್ವಿ. ಆದ್ರೆ ಅವನಿಗೆ ಇನ್ನೂ ಏನಾಯ್ತು, ಅವನಿಗೆ ಖರ್ಚಾಯ್ತು ಸ್ವಲ್ಪ. ಕೋರ್ಟು ಕಚೇರಿ ಅಂತ ಅಲ್ದಾಡ್ಬೇಕಾಗಿ ಬಂತು. ಅವನು 4-5 ಕಡೆ ಕೇಸ್ ಮಾಡಿದ್ವಿ. ಅವನಿಗೆ ಇನ್ನೂ ಕೋಪ ಜಾಸ್ತಿ ಆಯ್ತು. ಅವನೇನ್ ಮಾಡಕ್ ಸ್ಟಾರ್ಟ್ ಮಾಡ್ದ ಅಂತ ಹೇಳಿದ್ರೆ, ಕೆಲವು ನ್ಯೂಸ್ ಚಾನೆಲ್ಸ್ ಹತ್ರ ಹೋಗ್ಬಿಟ್ಟು ಬನ್ನಿ ಇವ್ರ ಹತ್ರ ರಿಪೋರ್ಟ್ ಮಾಡೋಣ, ದುಡ್ಡು ಕೀಳೋಣ, ಈ ತರ ಏನೆಲ್ಲ ಥಿಂಕಿಂಗ್ ಅವನಿತ್ತು. ಅವನು ಅಲ್ಲಿ ಹೋಗ್ಬಿಟ್ಟು ಸುಳ್ಳು ವಿಚಾರಗಳನ್ನೆಲ್ಲ ಹೇಳ್ಬಿಟ್ಟು, ಹಾಗೆ ಮಾಡಿದ್ದಾರೆ, ಹೀಗ್ ಮಾಡಿದ್ದಾರೆ, ನಾನು ಗ್ರಾಹಕನಾಗಿದ್ದೆ ಅಂತೆಲ್ಲ ಹೇಳ್ಬಿಟ್ಟು ಅವ್ರ ಹತ್ರ ಹೋದ. ಸುಳ್ಳು ಸುದ್ದಿಗಳನ್ನ ಹರಡಬಿಟ್ರು ಕೆಲವರು. ಬಟ್ ನಾವೇನ್ ಮಾಡಿದ್ವಿ, ಇಮಿಡಿಯೇಟ್ಲಿ ಅದಕ್ಕೆ ಬೇಕಾಗಿರುವಂತ ವಿಚಾರಗಳನ್ನ ಮಾಡಿದ್ವಿ. ಅಂಡ್ ಇಂಥ ವಿಚಾರಗಳಿಗೆ ಸರ್ ನೋಡಿ, ಯಾವತ್ತೂ ನಾವು ತಲೆ ಕೊಡಕ್ಕೆ ಹೋಗಲ್ಲ. ಬಂದೇ ಬರ್ತಾರೆ, ಇದು ಇದ್ದೇ ಇರ್ತಾರೆ. ಅವ್ರಿಗೆ ಅನ್ಸುತ್ತೆ ಅವ್ರೇನೋ ಹೆದರ್ಸಿದ ತಕ್ಷಣ ನಾವು ನಿಲ್ಲಿಸ್ಬಿಡ್ತೀವಿ ಅಂತ. ಯಾಕಂದ್ರೆ ನಾವು ತುಂಬಾ ಬಾಟಮ್ ಇಂದ ಬಂದಿದ್ದೀವಿ ಸರ್, ತುಂಬಾ ಕಷ್ಟದಿಂದ ಬಂದಿದ್ದೀವಿ. ಕಷ್ಟ ಅಂದ್ರೆ ಏನು ಅಂತ ನಮಗೆ ಗೊತ್ತು. ಹಾಗಿರುವಾಗ ನಾವು ದುಡಿತಾ ಇರುವಂತದ್ದು ಇಂಥವರ ಹೊಟ್ಟೆ ತುಂಬಿಸ್ಲಿಕ್ಕಲ್ಲ. ತುಂಬಾ ಬಡವರಿದ್ದಾರೆ, ಅವ್ರಿಗೆ ಸಹಾಯ ಮಾಡ್ತೀವಿ. ಆ 5 ಲಕ್ಷ ಯಾವ್ದೋ ಅನಾಥಾಶ್ರಮಕ್ಕೋ, ಯಾವ್ದಾದ್ರು ವೃದ್ಧಾಶ್ರಮಕ್ಕೋ, ಅಥವಾ ಯಾವ್ದೋ ಬಡ ಹೆಣ್ಣು ಮಗಳ ಮದುವೆಗೋ ನಾವು ಖರ್ಚು ಮಾಡ್ಬೋದು. ಇಂಥ ಪಾಪಿಗಳಿಗೆ ನಾವ್ ಯಾಕೆ ಕೊಡ್ಬೇಕು? ಸೊ ಇದನ್ನ ಯಾವತ್ತೂ ನಾವು ಮಾಡಿಲ್ಲ. ಇನ್ನು ಸ್ವಲ್ಪ ಜನರು ನಮ್ಮ ಹತ್ರ ಕೇಳ್ತಾರೆ, ನಿಮ್ಮನ್ನ ಹೇಗೆ ನಂಬೋದು? ಈಗ ಸ್ವಲ್ಪ ಜನ ಈ ತರದ ವ್ಯಾಪಾರಗಳನ್ನೆಲ್ಲ ಮಾಡೋಕ್ ಬಂದಿದ್ದಾರೆ, ಅವ್ರನ್ನೇ ನಂಬಕ್ಕಾಗಿಲ್ಲ, ನಿಮ್ಮನ್ನ ಹೇಗೆ ನಂಬಬಹುದು? ನೀವು ಚೆನ್ನಾಗಿ ವ್ಯಾಪಾರ ಮಾಡ್ತೀರಾ ಅಂತ ಏನ್ ಆಧಾರ ಅಂತ ಕೇಳ್ತಾರೆ. ನೋಡಿ, ಇಲ್ಲಿ ನಂಬಿಕೆನೇ ಇಲ್ಲ. ಈಗ ನಾನು ಬಡತನದಿಂದ ಬಂದಿರೋ ಕಾರಣ ನನಗೆ ಕಷ್ಟ ಏನು ಅಂತ ಗೊತ್ತು. ತುಂಬಾ ಗ್ರಾಹಕರು ನಮ್ಮನ್ನ ನಂಬಿ ನಮ್ಮ ಡಿಜಿಟಲ್ ಕೂಪನ್ ನ ಖರೀದಿ ಮಾಡಿದ್ದಾರೆ, ಗ್ರಾಹಕರಾಗಿ ಬರ್ತಾರೆ. ಅವರಲ್ಲಿ ನಾನು ಹೇಳಕ್ ಇಷ್ಟಪಡೋದೇನಂತ ಹೇಳಿದ್ರೆ, ನಾನು ಕೂಲಿ ಕೆಲಸ ಮಾಡ್ಕೊಂಡು ಬಂದವನು. ನಾನು ಇಡೀ ರಾತ್ರಿ ಕೆಲಸ ಮಾಡಿದ್ರೆ 100 ರೂಪಾಯಿ ಸಿಗ್ತಾ ಇತ್ತು. ಒಂದು ಟೈಮಲ್ಲಿ ಯಾವ್ದಾದ್ರು ಒಂದು ಜಾತ್ರೆಯಲ್ಲೋ ಉರುಸಲ್ಲೋ ಹೋಗಿ ಏನೋ ಒಂದು ವ್ಯಾಪಾರ ಮಾಡಿದ್ರೆ 100-150 ರೂಪಾಯಿ ಸಿಗ್ತಾ ಇತ್ತು. ಕೂಲಿ ಕೆಲಸ ಮಾಡ್ತಿದ್ದಾಗ 250 ರೂಪಾಯಿ ಸಿಗ್ತಾ ಇತ್ತು. 4 ದಿನ ಬೇಕು 1000 ರೂಪಾಯಿ ದುಡಿಯೋದಕ್ಕೆ. ಈ ಗ್ರಾಹಕರು ಏನ್ 1000 ರೂಪಾಯಿ ಡಿಜಿಟಲ್ ಕೂಪನ್ ನ ಖರೀದಿ ಮಾಡ್ತಾರೆ ಅಥವಾ ನಮ್ಮಲ್ಲಿ ಸೇವಿಂಗ್ ಮಾಡ್ತಾರೆ, ಅದಕ್ಕೆ ಎಷ್ಟು ಕಷ್ಟ ಇದೆ ಅಂತ ನಮಗೆ ಗೊತ್ತು. ಅದರಲ್ಲಿ ಎಷ್ಟು ಬೆವರಿನ ಸ್ಮೆಲ್ ಇದೆ, ಎಷ್ಟು ಕಷ್ಟ ಇದೆ ಅಂತ ನಮಗೆ ಗೊತ್ತು. ಅಂತವರಿಗೆ ಬೆಸ್ಟ್ ಆಫ್ ದ ಬೆಸ್ಟ್ ಸರ್ವಿಸ್ ಕೊಡುವಂಥದ್ದು ನಮ್ಮ ಜವಾಬ್ದಾರಿನೂ ಕೂಡ. ಅದನ್ನ ಖಂಡಿತ ನಾವು ಮಾಡೇ ಮಾಡ್ತೀವಿ. ಅದರಲ್ಲಿ ಯಾವುದೇ ರೀತಿಯ ಭಯ ಅಥವಾ ಯಾರಿಗೆ ಕನ್ಫ್ಯೂಷನು ಯಾರಿಗೂ ಬೇಡ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ನಮ್ಮ ಆಲೋಚನೆ ಸಿಂಪಲ್. ನಮ್ಮ ಎಲೆಕ್ಟ್ರಾನಿಕ್ ಬ್ರ್ಯಾಂಡ್ ಇದೆ ಸರ್, ಈಗ ಡ್ರೀಮ್ ಡೀಲ್ ಹೆಸರಲ್ಲಿ ಲಾಂಚ್ ಮಾಡಿದ್ದೀವಿ. ಇದರ ಮುಖ್ಯ ಗುರಿ ಏನಂತ ಹೇಳಿದ್ರೆ, ನಮ್ಮ ಇವತ್ತು ಸೊಸೈಟಿಯಲ್ಲಿ 80% ಆಫ್ ದ ಎಲೆಕ್ಟ್ರಾನಿಕ್ ಬ್ರ್ಯಾಂಡ್ಗಳು ಜನ ಏನ್ ಬಳಸ್ತಾ ಇದ್ದಾರೆ, ಇದೆಲ್ಲ ವಿದೇಶಿ ಬ್ರ್ಯಾಂಡ್ಗಳು, ಸ್ವದೇಶಿ ಬ್ರ್ಯಾಂಡ್ ಅಲ್ಲ. ಆಲ್ಮೋಸ್ಟ್ 80% ಆಫ್ ದ ಬ್ರ್ಯಾಂಡ್, ನೀವು ನಾರ್ಮಲ್ ಯೂತ್ಸ್ ಹತ್ರ ಕೇಳಿ, 4 ಇಂಡಿಯನ್ ಎಲೆಕ್ಟ್ರಾನಿಕ್ ಬ್ರ್ಯಾಂಡ್ ಹೆಸರು ಹೇಳು ಅಂತ ಕೇಳಿದ್ರೆ ಗೊತ್ತೇ ಇಲ್ಲ. ಅದು ಯಾವ್ದಾವ್ದೋ ಕಂಪನಿ ಹೆಸರು ಹೇಳ್ತಾರೆ. ಅಷ್ಟು ಪದಾರ್ಥ ಬೇರೆ ದೇಶದಿಂದ ಇಲ್ಲಿಗೆ ಬರ್ತಾ ಇದೆ. ಸೊ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ನಾವು ಪ್ರಮೋಟ್ ಮಾಡ್ತಾ ಇದೀವಿ. ನಮ್ಮ ಡ್ರೀಮ್ ಡೀಲ್ ಬ್ರ್ಯಾಂಡ್ ವರ್ಲ್ಡ್ ಕ್ಲಾಸ್ ಕ್ವಾಲಿಟಿಯಲ್ಲಿ ಇದೆ ಸರ್. ಯಾವ ತರ ಅಂತ ಹೇಳಿದ್ರೆ, 10 ವರ್ಷ ವಾರಂಟಿ ನಾವು ವಾಷಿಂಗ್ ಮಿಷಿನ್ ಮೇಲೆ ಕೊಡ್ತೀವಿ, AC ಮೇಲೆ 10 ವರ್ಷ ವಾರಂಟಿ ಕೊಡ್ತೀವಿ, ಟಿವಿ ಮೇಲೆ 5 ವರ್ಷ ವಾರಂಟಿ ಕೊಡ್ತೀವಿ, ಕೂಲರ್ ಮೇಲೆ 5 ವರ್ಷ ವಾರಂಟಿ ಕೊಡ್ತೀವಿ. ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಈಗ ನಮ್ಮ ಟಿವಿಗೂ
ಬೇರೆ ಒಂದು ಬ್ರಾಂಡೆಡ್ ಟಿವಿಗೂ ವ್ಯತ್ಯಾಸ ಇಲ್ಲ. ಕ್ವಾಲಿಟಿ ವೈಸ್ 100% ತುಂಬಾ ಕ್ಲಿಯರ್ ಆಗಿದೆ. 4K HD ಸ್ಕ್ರೀನ್ ಡಿಸ್ಪ್ಲೇ ಇದೆ, ಡಾಲ್ಬಿ ಸೌಂಡ್ ಸಿಸ್ಟಮ್ ಇದೆ. ಅದ್ರ ಜೊತೆಗೆ ಗೂಗಲ್ ಜೊತೆಗೆ ಟೈಅಪ್ ಅಲ್ಲಿ ಇರೋದು ನಮ್ಮ ಟಿವಿ. ಗೂಗಲ್ ಕಂಪನಿದೆ ಸಾಫ್ಟ್ವೇರ್. ಗೂಗಲ್ ಕಂಪನಿಯವರು ಸಾಫ್ಟ್ವೇರ್ ಕೊಡೋದಕ್ಕಿಂತ ಮುಂಚೆ ಕ್ವಾಲಿಟಿ ಚೆಕ್ ಇನ್ ಮಾಡ್ತಾರೆ. ನಮ್ಮ ಒಂದು ಟಿವಿನ ನಾವು ರೆಡಿ ಮಾಡಿ ಅಮೆರಿಕ ಕಳ್ಸಿದ್ವಿ ಗೂಗಲ್ ಹೆಡ್ ಆಫೀಸಿಗೆ. ಅಲ್ಲಿ ಅವರು ವೆರಿಫೈ ಮಾಡಿದ್ಮೇಲೆ ಆಗಿರುತ್ತೆ ಅವರ ಸಾಫ್ಟ್ವೇರ್ ನಮ್ಮ ಟಿವಿಗೆ ಕೊಡುವಂಥದ್ದು. ಎಲ್ರಿಗೂ ಅವ್ರ ಅಪ್ರೂವಲ್ ಕೊಡಲ್ಲ. ಸೊ ಅಂತ ಗೂಗಲ್ ಜೊತೆಗೆ ಟೈಅಪ್ ಹಾಕೊಂಡೆ ನಾವು ಮಾಡಿರೋದು. ಬಟ್ ಇಟ್ಸ್ ಅ ಇಂಡಿಯನ್ ಬ್ರ್ಯಾಂಡ್. ಇನ್ ಫ್ಯೂಚರ್ ಅಲ್ಲಿ UK US ಡ್ರೀಮ್ ಡೀಲ್ ಟಿವಿನ ನಾವು ಎಕ್ಸ್ಪೋರ್ಟ್ ಖಂಡಿತ ಮಾಡೇ ಮಾಡ್ತೀವಿ. ನಮ್ಮ ಈ ಬ್ರ್ಯಾಂಡು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪಬೇಕು. ಈ ಒಂದು ಮಾರ್ಕೆಟಿಂಗ್ ವಿಧಾನ ಏನಿದೆ ಜಸ್ಟ್ ಒಂದು ರನ್ವೇ ಅಷ್ಟೇ. ನಮ್ಮ ಅಲ್ಟಿಮೇಟ್ ಗೋಲ್ ಇರೋದು ಬ್ರ್ಯಾಂಡ್ಗಳನ್ನ ಕ್ರಿಯೇಟ್ ಮಾಡೋದು. ಎಲೆಕ್ಟ್ರಾನಿಕಲ್ ಒಂದು ಬ್ರ್ಯಾಂಡು, ಅದೇ ರೀತಿ ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ಒಂದು ಬ್ರ್ಯಾಂಡು, ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಅಲ್ಲಿ ಒಂದು ಬ್ರ್ಯಾಂಡು, ಈ ತರದ ಬೇರೆ ಬೇರೆ ಇದರಲ್ಲಿ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡೋದು ನಮ್ಮ ಗುರಿ. ಮೇಜರ್ಲಿ ನನ್ನ ಐಡಲ್ ಆಗಿ ನಾನು ತಗೊಳ್ತೀನಿ ರತನ್ ಟಾಟಾ ಸರ್ನ. ಅವ್ರನ್ನ ನಾವು ಸ್ಮರಿಸ್ಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ ಅವರ ಟೋಟಲ್ ನೆಟ್ವರ್ತ್ ಅವ್ರು ದುಡಿದಿರುವಂತದ್ದು $104 ಬಿಲಿಯನ್. ಅದರಲ್ಲಿ $102-3 ಬಿಲಿಯನ್ ಅವರು ಡೊನೇಟೇ ಮಾಡಿದ್ದಾರೆ. ಇನ್ನೊಬ್ಬರಿಗೆ ಸಮಾಜಕ್ಕೆ ಉಪಕಾರಿ ಆಗೋ ತರಾನೇ ಮಾಡಿದ್ದಾರೆ. ಆದ್ರೆ ಇವತ್ತು ರಿಚೆಸ್ಟ್ ಪರ್ಸನ್ ಯಾರಿದ್ದಾರೆ ನಮ್ಮ ದೇಶದಲ್ಲಿ, ಅವ್ರದ್ದು ಎಂಟೈರ್ ನೆಟ್ವರ್ತ್ ಇರೋದೇ $102 ಬಿಲಿಯನ್. ಅದಕ್ಕಿಂತ $1 ಬಿಲಿಯನ್ ಜಾಸ್ತಿ ಡೊನೇಟೇ ಮಾಡಿದ್ದಾರೆ. ಅವ್ರು ಸಾಯೋವಾಗ, ಅವ್ರು ತೀರ್ಕೊಳ್ಳುವಾಗ ಅವ್ರದ್ದು ನೆಟ್ವರ್ತ್ ಇದ್ದಿದ್ದು $1.3 ಬಿಲಿಯನ್. ಸೊ ಅಂತ ಒಬ್ಬ ವ್ಯಕ್ತಿ ಆಗ್ಬೇಕು ಅನ್ನೋ ಆಲೋಚನೆ ನಾನು ಇಟ್ಕೊಂಡಿದ್ದೀನಿ. ಅಂಡ್ ಇನ್ನು ನೋಡಿ, ನಾವು ಎಷ್ಟೇ ಬೆಳೆದ್ರೂ ಕೂಡ ದೇಶ ಅಂತ ಬಂದ್ರೆ ಭಾರತ, ರಾಜ್ಯ ಅಂತ ಬಂದ್ರೆ ಕರ್ನಾಟಕ, ಭಾಷೆ ಅಂತ ಬಂದ್ರೆ ಕನ್ನಡ, ಇದ್ರ ಬಗ್ಗೆ ಯಾವತ್ತೂ ಅಭಿಮಾನ ಇರುತ್ತೆ. ಅಂಡ್ ಅದನ್ನ ಬೆಳೆಸೋದಕ್ಕೆ, ನಮ್ಮ ಭಾಷೆನ ರಾಷ್ಟ್ರ ಮಟ್ಟಕ್ಕೆ, ನಮ್ಮ ರಾಜ್ಯಕ್ಕೆ ಒಂದು ಹೆಸರು ತಂದು ಕೊಡುವಂತ ಒಂದು ಕೆಲಸ ಮಾಡೋದಕ್ಕೆ ನಾವು ಈ ಒಂದು ವ್ಯಾಪಾರದಲ್ಲಿ ಇದ್ದೀವಿ. ಖಂಡಿತ ಈ ಒಂದು ಕಂಪನಿನ ಇಡೀ ಇಂಡಿಯಾ, ಇಡೀ ವಿಶ್ವ ತಿರುಗಿ ನೋಡುತ್ತೆ. ಬೈ 2032 ಇಂಡಿಯಾದಲ್ಲಿ ಒನ್ ಆಫ್ ದ ಟಾಪ್ ಏನ್ ಹೇಳ್ತೀವಿ ಗ್ರೋಯಿಂಗ್ ಕಂಪನಿ ಅಥವಾ ಟಾಪ್ 10 ಲಿಸ್ಟ್ ಅಲ್ಲಿ ನಮ್ಮ ಹೆಸರು ಇರುತ್ತೆ ಅನ್ನುವಂಥ ಒಂದು ಗುರಿಯನ್ನ ಇಟ್ಕೊಂಡಿದ್ದೀವಿ. ಅದು ಅಲ್ಲಿಗೆ ತರಲಿಕ್ಕೆ ಕಠಿಣ ಪರಿಶ್ರಮ ನಾವು ಮಾಡ್ತಾ ಇದ್ದೀವಿ. ಇನ್ನು ಸರ್, ತುಂಬ ಸಣ್ಣ ವಯಸ್ಸಲ್ಲೇ ಒಂದು ಒಳ್ಳೆ ಸಂಸ್ಥೆಯನ್ನು ಕಟ್ಟಿ ಒಂದು ಒಳ್ಳೆ ಸ್ಥಾನದಲ್ಲಿ ಈಗಿದ್ದೀರಿ. ಹಿಂಗಂದಾಗ ನಿಮ್ಮ ಹಿನ್ನೆಲೆ ಬಗ್ಗೆ ತಿಳ್ಕೊಳ್ಳೋವಂಥ ಒಂದಷ್ಟು ಕುತೂಹಲ ಇದ್ದೇ ಇರುತ್ತೆ. ಯಾರು ಮೊಹಮ್ಮದ್ ಸೊಹೇಲ್? ಯಾರು, ಎಲ್ಲಿದ್ರು, ಯಾವ ಊರಿನವರು, ಕರ್ನಾಟಕದಲ್ಲಿ? ನಿಮ್ಮ ಬ್ಯಾಕ್ಗ್ರೌಂಡ್ ಹೇಗೆ? ಇಷ್ಟೆಲ್ಲ ಆಲೋಚನೆಗಳು ಬರಬೇಕು ಅಂತಂದರೆ ಒಂದು ನಿಮ್ಮ ಫ್ಯಾಮಿಲಿ ಯಾರಿಗೂ ಅನುಭವ ಇರಬೇಕು, ಇಲ್ಲಾಂದರೆ ಜೀವನ ನಿಮ್ಗೊಂದು ಅನುಭವದ ಪಾಠವನ್ನು ಕಲಿಸಿರ್ಬೇಕು. ಇದು ಯಾವುದ್ರ ಮೂಲಕ ನೀವು ಇಷ್ಟು ದೊಡ್ಡ ಮಟ್ಟಕ್ಕೆ ಬಂದ್ರ ಅಂತ? ಖಂಡಿತ ಸರ್. ಈಗ ನಾನು ಹೇಳೋದಾದ್ರೆ ಇನ್ನೂ ಏನು ದೊಡ್ಡ ಮಟ್ಟಕ್ಕೆ ಹೋಗಿಲ್ಲ. ನಮ್ಮ ಕನಸುಗಳದ್ದು 1% ಇನ್ನೂ ರೀಚ್ ಆಗಿಲ್ಲ. ಕನಸುಗಳು ತುಂಬಾ ಹೈ ಇದೆ, ತುಂಬಾ ದೊಡ್ಡ ಮಟ್ಟದ ಆಲೋಚನೆ ನಾವು ಇಟ್ಕೊಂಡಿದೀವಿ. ನಾನು ಹುಟ್ಟಿ ಬೆಳೆದಿದ್ದು ಉಜಿರೆ ಧರ್ಮಸ್ಥಳ ಭಾಗದಲ್ಲಿ. ಏನು ಸೌಜನ್ಯ ಇದ್ರ ಇಶ್ಯೂಸ್ ನಡೀತಾ ಇದೆ. ಸೌಜನ್ಯ ನನ್ನ ಸೀನಿಯರ್. ಅವರು 10ನೇ ಕ್ಲಾಸ್ ಅಲ್ಲಿ ಇದ್ರೆ ನಾನು 9ನೇ ಕ್ಲಾಸ್ ಅಲ್ಲಿ ಇದ್ದೆ. ಆ ಸಂದರ್ಭದಲ್ಲಿ ನಾವು ಕೂಡ ತುಂಬಾ ಪ್ರೊಟೆಸ್ಟ್ ಗಳನ್ನ ಮಾಡಿದೀವಿ. ಇನ್ನೂ ನ್ಯಾಯ ಸಿಕ್ಕಿಲ್ಲ. ಐ ಹೋಪ್ ಇನ್ ಫ್ಯೂಚರ್ ಅಲ್ಲಿ ಆದ್ರೂ ಸಿಗುತ್ತೆ ಅಂತ ಪ್ರಾರ್ಥನೆ ಮಾಡ್ತಾ ಇದೀವಿ. ಅದೇ ಒಂದು ಗ್ರಾಮ, ಉಜಿರೆ ಗ್ರಾಮ, ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದ್ದು ನಾನು. ನನ್ನ ತಂದೆ ಅರೇಬಿಕ್ ಟೀಚರ್ ಆಗಿದ್ರು, ತಾಯಿ ಹೌಸ್ ವೈಫು. ಮನೆ ದೊಡ್ಡ ಮಗ ನಾನು. ಇಬ್ರು ತಂಗಿಯಂದ್ರು, ಒಬ್ಬ ತಮ್ಮ. ಮನೆ ದೊಡ್ಡ ಮಗನಿಗೆ ಯಾವತ್ತೂ ಜವಾಬ್ದಾರಿ ಇರುತ್ತೆ. ಚಿಕ್ಕ ವಯಸ್ಸಲ್ಲೇ ತಂದೆನ ಸ್ಟ್ರಗಲ್ ಮಾಡ್ತಾ ನೋಡ್ತಾ ಇದ್ದೆ. 12,000 ರೂಪಾಯಿ ದುಡಿತಾ ಇದ್ರು, 6,000 ರೂಪಾಯಿ ಬಾಡಿಗೆ ಕಟ್ತಾ ಇದ್ರು. 6,000 ರೂಪಾಯಿ ನಮ್ಮ ಜೀವನ ನಡೀತಾ ಇತ್ತು. ಯಾವುದೇ ರೀತಿಯ ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಆಗಿರ್ಲಿ, ಇದೇನು ಇರ್ಲಿಲ್ಲ. ನಾನು ಒಂದೇ ನೋಡ್ತಾ ಇದ್ದೆ, ಶ್ರೀಮಂತರು ಯಾಕೆ ಶ್ರೀಮಂತರಾಗಿದ್ದಾರೆ, ಬಡವ್ರು ಯಾಕೆ ಬಡವರಾಗಿದ್ದಾರೆ, ನನ್ನ ತಂದೆ ತಾಯಿ ಯಾಕೆ ಇಷ್ಟು ಕಷ್ಟ ಪಡ್ತಾ ಇದ್ದಾರೆ. ಪಕ್ಕದ ಮನೇಲಿ ಟಿವಿ ಇದೆ, ನನ್ನ ಮನೇಲಿ ಯಾಕೆ ಟಿವಿ ಇಲ್ಲ. ಪಕ್ಕದ ಮನೇಲಿ ವಾಷಿಂಗ್ ಮಿಷಿನ್ ಇದೆ, ಪಕ್ಕದ ಮನೇಲಿ ಫ್ರಿಡ್ಜ್ ಇದೆ, ನನ್ನ ಮನೇಲಿ ಯಾಕಿಲ್ಲ. ಪಕ್ಕದ ಮನೆ ನನ್ನ ಫ್ರೆಂಡ್ ಅಪ್ಪನ ಹತ್ರ ಕಾರ್ ಇದೆ, ನನ್ನ ಅಪ್ಪನ ಹತ್ರ ಯಾಕಿಲ್ಲ. ಚಿಕ್ಕ ವಯಸ್ಸಿಂದ ನಾನು ಕೇಳ್ತಾ ಇದ್ದೆ. ಅವಾಗ ಹೇಳ್ತಾ ಇದ್ರು, ನೀನು ದೊಡ್ಡವನಾದ್ಮೇಲೆ ಓದಿ ಒಳ್ಳೆ ಜಾಬ್ ತಗೊಂಡು ನೀನ್ ಅದನ್ನ ಮಾಡ್ಬೇಕು. ನಮ್ ಕೈಯಿಂದ ಅದು ಸಾಧ್ಯ ಆಗಿಲ್ಲ. ಅವಾಗ ನನಗೊಂದು ಗುರಿ ಬಂತು. ಏನಂತ ಹೇಳಿದ್ರೆ, ನಾನೇನಾದ್ರೂ ಮಾಡ್ಬೇಕು. ನನ್ನ ತಂದೆ ತಾಯಿಗೋಸ್ಕರ ಒಂದು ಒಳ್ಳೆ ಲೈಫ್ ಅವ್ರಿಗೋಸ್ಕರ ನಾನು ಮಾಡ್ಕೊಡ್ಬೇಕಂತ ಹೇಳಿದ್ರೆ, ನನ್ನ ತಾಯಿ ತುಂಬಾ ಸಲ ಟಿವಿ ನೋಡೋದಕ್ಕೆ ಪಕ್ಕದ ಮನೆಗೆ ಹೋಗ್ತಾ ಇದ್ರು. ಸಮ್ಟೈಮ್ಸ್ ಅವ್ರು ನಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ರು. ಅವಮಾನ ಮಾಡೋದಾಗಿರ್ಲಿ, ಡೋರ್ ಓಪನ್ ಮಾಡದೇ ಇರೋದಾಗ ತುಂಬಾ ಮನಸ್ಸಿಗೆ ಟಚ್ ಆಗ್ತಾ ಇತ್ತು. ನಾನೇನ್ ಆಲೋಚನೆ ಮಾಡ್ತಾ ಇದ್ದೆ ಆ ಟೈಮಲ್ಲಿ ಅಂತ ಹೇಳಿದ್ರೆ, ನಾನು ಏನಾದ್ರೂ ಸಾಧನೆ ಮಾಡ್ಬೇಕು. ಚಿಕ್ಕ ವಯಸ್ಸಲ್ಲಿರುವಾಗ ಒಂದೇ ಆಪ್ಷನ್ ಏನು, ಚೆನ್ನಾಗಿ ಓದು, ಒಳ್ಳೆ ಮಾರ್ಕ್ಸ್ ತಗೋ, ಒಳ್ಳೆ ಕೆಲ್ಸಕ್ಕೆ ಸೇರ್ಕೋ, ಕೆಲಸ ಮಾಡಿ ಆಮೇಲೆ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋ ಅಂತ. ಆ ಸಂದರ್ಭದಲ್ಲಿ ನನಗೆ ಚಿಕ್ಕ ವಯಸ್ಸಲ್ಲಿ, ಬಟ್ ಕಾಲೇಜಿಗೆ ಸ್ಕೂಲಲ್ಲಿ ಹೋಗುವಾಗ ಬಿಡುವಿನ ಸಂದರ್ಭ, ಶನಿವಾರ ಭಾನುವಾರ ಅಥವಾ ಬೇಸಿಗೆ ರಜೆಗಳಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಎಲ್ಲಾದ್ರೂ ಒಂದು ಜಾತ್ರೆ ನಡೀತಾ ಇದೆ, ಎಲ್ಲಾದ್ರೂ ಒಂದು ಉರುಸ ಅಥವಾ ಏನಾದ್ರೂ ಜನ ಸೇರಿರುವಂತ ಏನೋ ಒಂದು ಇದು ನಡೀತಾ ಇದೆ ಅಂದ್ರೆ, ಅಲ್ಲಿ ಹೋಗಿ ಐಸ್ ಕ್ಯಾಂಡಿ ವ್ಯಾಪಾರ ಮಾಡೋದು, ಒಂದು ಪೆಪ್ಸಿನ ₹1 ತಗೊಂಡು ಲಾಲಿನ ₹2 ಮಾರೋದು, ಒಂದು ರಾತ್ರಿ ಒಂದು 100-200 ರೂಪಾಯಿ ದುಡಿಯುವಂಥದ್ದು. ಇನ್ನು ಕೂಲಿ ಕೆಲಸನೂ ಮಾಡ್ತಾ ಇದ್ದೆ. ಮೇಸ್ತ್ರಿ ಅವ್ರ ಜೊತೆ ಕಲ್ಲೆತ್ತಕ್ ಹೋಗೋದು, ಅದು ಏನು ಹೆಲ್ಪರ್ ಆಗಿ ಹೋಗುವಂಥದ್ದು, ಪೇಂಟರ್ ಕೆಲಸ ಆಗಿರ್ಬೋದು. ಇದನ್ನೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದೆ. ಯಾಕಂತ ಹೇಳಿದ್ರೆ ಅಪ್ಪ ಅಮ್ಮನ ಹತ್ರ, ಅವ್ರ ಹತ್ರ ದುಡ್ಡು ತಗೊಂಡು ನಾನು ನನ್ನ ಎಜುಕೇಶನ್ ಮಾಡ್ಕೋಬೇಕು ಅನ್ನುವಂಥ ಒಂದು ನನಗೆ ಆಲೋಚನೆ ಇರಲಿಲ್ಲ. ನನ್ನ ಕೆಲಸನ ನಾನೇ ನೋಡ್ಕೋಬೇಕು. 12
12 ವರ್ಷದಿಂದ ನಾನು ಇಂಡಿಪೆಂಡೆಂಟ್ ಆಗಿ ನಾನು ಏನಾದ್ರೂ ಒಂದು ಕೆಲಸ ಮಾಡ್ತಾ ನನ್ನ ಒಂದು ಸಣ್ಣ ಪುಟ್ಟ ಪಾಕೆಟ್ ಮನಿನ ನಾನು ದುಡಿತಾ ಇದ್ದೆ. ಇನ್ನು 16ನೇ ವರ್ಷದಲ್ಲಿ ಫಸ್ಟ್ ಬಿಸ್ನೆಸ್ ನ ನಾವು ಸ್ಟಾರ್ಟ್ ಮಾಡಿದ್ದು, ನಾನು ನನ್ನ 4 ಜನ ಫ್ರೆಂಡ್ಸ್ ಸೇರ್ಕೊಂಡು ಒಂದು ಜ್ಯೂಸ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ವಿ ಮನೆಯಲ್ಲೇ. ಒಂದು ಏನ್ ಹೇಳ್ತೀವಿ, ಮನೆಯಲ್ಲೇ ಒಂದು ಏನ್ ಹೇಳ್ತೀವಿ ಯೂಸ್ ಅಂಡ್ ಥ್ರೋ ಗ್ಲಾಸ್ ಬರುತ್ತೆ, 70 ಪೈಸಾಗ್ ಸಿಗುತ್ತೆ. ಅದನ್ನ ಇಟ್ಟು ಅದರಲ್ಲಿ ಜ್ಯೂಸ್ ನಾವೇ ಪ್ರಿಪೇರ್ ಮಾಡಿ ಫಿಲ್ ಮಾಡಿ ಒಂದ್ 40 ಪೈಸಾ ಸಿಲ್ವರ್ ಫಾಯಿಲ್ ಬರುತ್ತೆ ಅದ್ರ ಮೇಲ್ಗಡೆ, ಅದನ್ನ ಫಾಯಿಲ್ ಮಾಡಿ ಅಂಗಡಿಗೆ ಕೊಡ್ತಾ ಇದ್ವಿ. 2.5 ರೂಪಾಯಿಗೆ ಜ್ಯೂಸ್ ರೆಡಿ ಆಗ್ತಿತ್ತು, 6 ರೂಪಾಯಿಗೆ ಅಂಗಡಿಗೆ ಕೊಡ್ತಾ ಇದ್ವಿ, ಅವ್ರು 10 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ರು. ಅವಾಗ ಇನಿಷಿಯಲಿ ಚೆನ್ನಾಗಿ ನಡೀತಾ ಇತ್ತು. ಬಟ್ ಅವಾಗ ನಮಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಕಷ್ಟ, ಮಾರಾಟ ಸುಲಭ ಅಂತ ಅನ್ಸಿತ್ತು. 2-3 ಸಾವಿರ ಬಾಟಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ವಿ. 300 ಬಾಟಲ್ ಮಾರಾಟ ಮಾಡೋವಾಗ ನಮಗೆ ಅರ್ಥ ಆಯ್ತು, ಮಾರ್ಕೆಟ್ ಅಲ್ಲಿ ದೊಡ್ಡ ದೊಡ್ಡ ಕೊಕೊಕೋಲಾ, ಸ್ಪ್ರೈಟ್ ಈ ತರದ ದೊಡ್ಡ ದೊಡ್ಡ ಕಂಪನಿಗಳಿದೆ, ನಮ್ಮ ಬಡವರ ಕಂಪನಿದು ಲೇಬಲೇ ಇಲ್ದಿರೋ ಕಂಪನಿ ಜ್ಯೂಸ್ ಯಾರು ತಗೊಳ್ಳಲ್ಲ. ಸೆಲ್ಲಿಂಗ್ ಇಸ್ ಟಫ್ ಅಂತ ನನಗೆ ಅರ್ಥ ಆಯ್ತು. ಅಲ್ಲಿ ಸ್ವಲ್ಪ ನನಗೆ ಸಾಲನೂ ಆಯ್ತು ಆ ಬಿಸ್ನೆಸ್ ಅಲ್ಲಿ. ಯಾಕಂತ ಹೇಳಿದ್ರೆ ಚಿಕ್ಕ ವಯಸ್ಸು, ಹೇಳ್ಕೊಡೋರು ಯಾರು ಇಲ್ಲ, ಎಷ್ಟು 16ನೇ ಮೀಸೇನೂ ಬಂದಿಲ್ಲ. ಅಂಗಡಿ ಹೋಗಿ ನನ್ನ ಪ್ರಾಡಕ್ಟ್ ನ ನಾವು ಸೇಲ್ ಮಾಡ್ತಾ ಇದ್ದೀವಿ. ಅದನ್ನ ತೀರ್ಸೋದಕ್ಕೆ ನಾನು ಟ್ಯಾಕ್ಸಿ ಡ್ರೈವರ್ ಆಗಿ ರಾತ್ರಿ ಹೊತ್ತು ಕೆಲಸ ಮಾಡ್ತಾ ಇದ್ದೆ, ಬೆಳಿಗ್ಗೆ ಹೊತ್ತು ಸ್ಕೂಲ್ಗೆ ಕಾಲೇಜಿಗೆ ಹೋಗ್ತಾ ಇದ್ದೆ ನಾನು. ಸೊ ಆ ಟೈಮಲ್ಲಿ ಒಬ್ರು ಬಂದು ನನಗೆ ಸಿಕ್ಕಿದ್ರು, ನನಗೆ ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರು. ಪುಸ್ತಕ ಓದು, ಮೈಂಡ್ ಸೆಟ್ ನ ಇನ್ಕ್ರೀಸ್ ಮಾಡ್ಕೋ. ನನ್ನೊಬ್ರು ಸೀನಿಯರ್ ಇದ್ರು, ಅವ್ರು ಹೇಳ್ಕೊಟ್ರು. ನಾನು ಕೆಲವೊಂದು ಪುಸ್ತಕ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ನನಗೆ ಸ್ಕೂಲಲ್ಲಿ ಏನು ಹೇಳ್ಕೊಟ್ಟಿರ್ಲಿಲ್ಲ ಅದೆಲ್ಲ ಇತ್ತು. ಬಿಸ್ನೆಸ್ ಸ್ಕೂಲ್ ಅಂತ ರಾಬರ್ಟ್ ಟಿ ಕಿಯೋಸಕಿ ಬರೆದಂತ ಪುಸ್ತಕ ಬಿಸ್ನೆಸ್ ಸ್ಕೂಲ್. ಇನ್ನೊಂದು ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅಂತ ಒಂದು ಪುಸ್ತಕ ಇದೆ. ಇನ್ನು ಹೌ ಟು ವಿನ್ ಫ್ರೆಂಡ್ಸ್ ಅಂಡ್ ಇನ್ಫ್ಲುಯೆನ್ಸ್ ಪೀಪಲ್, ಯು ಕ್ಯಾನ್ ವಿನ್. ಇದನ್ನೆಲ್ಲ ಓದಿದಾಗ ನನಗೇನು ಅನಿಸ್ತು ಅಂತ ಹೇಳಿದ್ರೆ, ನಾನು ಏನೋ ಒಂದು ಮಾಡೋದು, ಸಾಧನೆ ಮಾಡಬೇಕು. ಜಗತ್ತಿನ 95% ಆಫ್ ದ ಪೀಪಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಥವಾ ಎಂಪ್ಲಾಯ್ಮೆಂಟ್ ಅಲ್ಲೇ ಇದ್ದಾರೆ. ಅವ್ರ ಹತ್ರ ಇಡೀ ಜಗತ್ತಿನ 5% ಸಂಪತ್ತು ಮಾತ್ರ ಇದೆ. ಜಗತ್ತಿನ 95% 95% ಸಂಪತ್ತು ಏನಿರುತ್ತೆ, ಆ 5% ಬಿಸ್ನೆಸ್ ಮ್ಯಾನ್ ಅಥವಾ ಇನ್ವೆಸ್ಟರ್ಸ್ ಹತ್ರನೇ ಇರುತ್ತೆ. ನನಗೆ ಅರ್ಥ ಆಯ್ತು, ನನಗೆ ಗೊತ್ತಾಯ್ತು ನಾನು ಏನ್ ಮಾಡ್ಬೇಕು. ಯಾಕೆ ಅಂದ್ರೆ ನಾನು ಕ್ಯಾಲ್ಕುಲೇಷನ್ ಮಾಡಿದೆ. ನನಗೆ ಒಳ್ಳೆ ಮಾರ್ಕ್ಸ್ ಇತ್ತು, ಓದೋದ್ರಲ್ಲಿ ಚೆನ್ನಾಗಿದ್ದೆ. 10th ಅಲ್ಲಿ ಒಳ್ಳೆ ಮಾರ್ಕ್ಸ್ ಇತ್ತು, PUC ಒಳ್ಳೆ ಸೈನ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಇತ್ತು. ಅದಾದ್ಮೇಲೆ ಇಂಜಿನಿಯರಿಂಗು ಜಾಯ್ನ್ ಆಗಿದ್ದೆ. ಆ ಟೈಮಲ್ಲಿ ನಾನು ಲೆಕ್ಕಾಚಾರ ಹಾಕಿದೆ, ನಾನು ಇಂಜಿನಿಯರ್ ಆಗಿ ಪಾಸ್ ಔಟ್ ಆಗಿ ಹೋದ್ರೆ ನನ್ನ ಫ್ಯಾಮಿಲಿನ ಮೈನಸ್ ಇಂದ 0 ತರಕ್ಕೆ ಎಷ್ಟು ವರ್ಷ ಬೇಕು ಅಂತ. ಯಾಕಂದ್ರೆ ಆಲ್ರೆಡಿ ಸಾಲದಲ್ಲಿ ಇದೀವಿ, ಒಂದ್ ಮನೆ ಕಟ್ಟಬೇಕು, 2 ತಂಗಿ ಅಂದ್ರೆ ಮದುವೆ ಮಾಡ್ಬೇಕು, ಮನೆ ದೊಡ್ಡಣ್ಣ, ಜವಾಬ್ದಾರಿ ಅಂದಾಗ ಪ್ರತಿ ತಿಂಗಳು ಏನಿಲ್ಲ ಅಂದ್ರೆ ಒಬ್ಬಳು ಮದುವೆಗೆ, ಒಂದ್ ತಂಗಿ ಮದುವೆಗೆ 15-20 ಲಕ್ಷ ಬೇಕು. 2 ಮದುವೆಗೆ ಆನ್ ಅನ್ ಆವರೇಜ್ 30-40 ಲಕ್ಷ ಬೇಕು. ಒಂದ್ ಮನೆ ಕಟ್ಟೋದಕ್ಕೆ ಒಂದ್ 40-50 ಲಕ್ಷ ಬೇಕು. ಎಲ್ಲವಾಗ ಒಂದ್ 60-80 1 ಕೋಟಿ ಬೇಕು. ನಾನೀಗ ಇಂಜಿನಿಯರ್ ಆಗಿ ಕೆಲಸಕ್ಕೆ ಸೇರ್ಕೊಂಡೆ. ತಿಂಗಳಿಗೆ ಒಂದು ಆನ್ ಆವರೇಜ್ 60,000-70,000 ದುಡಿಬೋದಪ್ಪ. ಬಟ್ ಅದ್ರಲ್ಲಿ ಎಷ್ಟು ಉಳ್ಸಕ್ ಸಾಧ್ಯ? ದುಡಿಯಕ್ ಸಾಧ್ಯ, ಬಟ್ ಉಳ್ಸಕ್ಕೆ ಉಳಿಸೋದು ತುಂಬಾ ಕಷ್ಟ. ಇವತ್ತು ಪೆಟ್ರೋಲ್ ರೇಟ್ ಎಷ್ಟು ರೇಟ್ ಆಗಿದೆ, ಇನ್ಫ್ಲೇಷನ್ ಎಷ್ಟಿದೆ. ಅಂಡ್ ಆನ್ ಅನ್ ಆವರೇಜ್ ತಿಂಗಳಿಗೆ 20,000 ಉಳಿಸೋದು ಕಷ್ಟ. 20,000 ತಿಂಗಳಿಗೆ ಉಳಿಸಿದ್ರು ಒಂದು ವರ್ಷಕ್ಕೆ 2 ಲಕ್ಷ ಉಳಿಯುತ್ತೆ. 10 ವರ್ಷ ಬೇಕು ನನಗೆ 20 ಲಕ್ಷ ಉಳಿಸೋದಕ್ಕೆ. 20 ವರ್ಷ ಬೇಕು 40 ಲಕ್ಷ ಉಳಿಸೋದಕ್ಕೆ. 30 ವರ್ಷ ಬೇಕು 60 ಲಕ್ಷ ಉಳಿಸೋದಕ್ಕೆ. ಬೈ ದಟ್ ಟೈಮ್ ನಾನು ಅಂಕಲ್ ಆಗ್ಬಿಟ್ಟಿರ್ತೀನಿ. ಕೂದಲು ಖಾಲಿಯಾಗಿರುತ್ತೆ, ಹೊಟ್ಟೆ ಹೊರಗಡೆ ಬಂದಿರುತ್ತೆ. ಆಮೇಲೆ ನನ್ನ ಜೀವನ ನಾನು ಏನ್ ಮಾಡ್ಕೊಳ್ಳಿ, ಇದನ್ನ ನಾನು ಆಲೋಚನೆ ಮಾಡಿದೆ. ಅಂಡ್ ಸ್ವಲ್ಪ ಜನ ಅಂಬಾನಿ ಅವ್ರ ಬಗ್ಗೆ ನಾನು ಕೇಳ್ಪಟ್ಟೆ. ಅವ್ರು ಒಂದ್ ದಿನಕ್ಕೆ 2,500 ಕೋಟಿ ದುಡಿತಾರೆ. ಹೇಗ್ ದುಡಿತಾರೆ, ಹೇಗ್ ಸಾಧ್ಯ? ಇದನ್ನ ರಿಸರ್ಚ್ ಮಾಡ್ತಾ ಹೋದಾಗ ಒಂದು ನನಗೆ ಅರ್ಥ ಆಗಿರೋದು, ನೀವು ರಿಚ್ ಆಗ್ಬೇಕು ಅಥವಾ ಫಿನಾನ್ಷಿಯಲಿ ಸ್ಟೇಬಲ್ ಆಗ್ಬೇಕು ಅಂದ್ರೆ ಏನಾದ್ರೂ ಪ್ರಾಡಕ್ಟ್ ಅವ್ರ ಸರ್ವಿಸ್ ನ ಮಾರಾಟ ಮಾಡ್ಬೇಕು. ನಾವೇನ್ ಮಾಡ್ತೀವಿ, ಕನ್ಸ್ಯೂಮರ್ ಆಗಿದ್ದೀವಿ, ಇನ್ನೊಬ್ಬರ ಹತ್ರ ಪ್ರಾಡಕ್ಟ್ ತಗೊಳ್ತಾ ಇದೀವಿ ಹೊರತು ನಮ್ಮ ಯಾವ ಪ್ರಾಡಕ್ಟ್ ನಾವು ಮಾರಾಟ ಮಾಡ್ತಾ ಇಲ್ಲ. ಸೊ ದೆನ್ ನಾನೇನ್ ಮಾಡಿದೆ, ನನ್ನ ಹತ್ರ ಯಾವ ಪ್ರಾಡಕ್ಟು ಇಲ್ಲ, ಬೇರೆ ಬೇರೆ ಕಂಪನಿಗೆ ಆಸ್ ಅ ಮಾರ್ಕೆಟಿಂಗ್ ಲೀಡರ್ ಆಗಿ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಸೇಲ್ಸ್ ಬಗ್ಗೆ ತಿಳ್ಕೊಂಡೆ, ಟ್ರೈನಿಂಗ್ಸ್ ಅಟೆಂಡ್ ಮಾಡಿದೆ, ದೊಡ್ಡ ದೊಡ್ಡ ಕೋರ್ಸ್ ಟ್ರೈನರ್ಸ್ ಗಳದ್ದು ಕೋರ್ಸ್ ತಗೊಂಡು ಅಲ್ಲಿ ಅಟೆಂಡ್ ಆದೆ ಅವರ ಸೆಮಿನಾರ್ಸ್ ನ. ಅಲ್ಲಿನ ತುಂಬಾ ವಿಚಾರಗಳನ್ನ ಕಲ್ತ್ಕೊಂಡೆ. ಭಾರತಾದ್ಯಂತ ಟ್ರಾವೆಲ್ ಮಾಡಿದೆ, 18 ರಾಜ್ಯಗಳಿಗೆ ಟ್ರಾವೆಲ್ ಮಾಡಿದೆ, 10 ಭಾಷೆ ಕಲಿತೆ. ಅದ್ರಲ್ಲೊಂದು ಒಳ್ಳೆ ಇನ್ಕಮು ನಾನು ಮಾಡಿದೆ. ಬಟ್ ದೆನ್ ನಾನು ಏನು ನೀವು ಹೇಳಿದ್ರಿ ಬೇರೆ ಬೇರೆ ಚೈನ್ ಲಿಂಕ್ ಕಂಪನೀಸ್ಗಳು, ಅದರ ಬಗ್ಗೆನೂ ತಿಳ್ಕೊಂಡೆ. ಅದರಲ್ಲೂ ಆಸ್ ಅ ಲೀಡರ್ ಆಗಿ ನಾನು ಕೆಲಸ ಮಾಡಿದೆ ಸ್ವಲ್ಪ ಹೊತ್ತು. ಬಟ್ ನನಗೆ ಅದರಲ್ಲಿ ಏನ್ ಅನಿಸ್ತು, ನನಗೂ ಮೋಸ ಆಯ್ತು. ನನಗೇನ್ ಅನಿಸ್ತು, ಇನ್ನು ಈ ತರದ ಯಾವುದೇ ಸಂಸ್ಥೆಗಳಲ್ಲಿ ಕೆಲಸ ಮಾಡಬಾರ್ದು, ಇದರ ಬಗ್ಗೆ ತಿಳ್ಕೊಂಡು ಪ್ರಾಪರ್ ಆಗಿ ಜನರಿಗೆ ಉಪಯೋಗ ಆಗೋ ತರ ಏನಾದ್ರೂ ಒಂದು ಬಿಸ್ನೆಸ್ ನ ನಾವು ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದೆ. ದೆನ್ ನಾನು ಥಿಂಕ್ ಮಾಡಿದೆ ದಟ್ ಈ ಒಂದು ಕಾನ್ಸೆಪ್ಟ್ ಡ್ರೀಮ್ ಡೀಲ್ ಅನ್ನುವಂತ ಒಂದು ಕಾನ್ಸೆಪ್ಟ್, ಡ್ರೀಮ್ಸ್, ಇದ್ರ ಹೆಸರೇ ಡ್ರೀಮ್ಸ್ ಯಾಕೆ ಇಟ್ಟಿದೀವಿ ಅಂದ್ರೆ, ಯಾಕೆ ಅಂತ ಹೇಳಿದ್ರೆ ಡ್ರೀಮ್ಸ್ ಬಗ್ಗೆ ಇವತ್ತು ತುಂಬಾ ಜನ ಆಲೋಚನೆ ಮಾಡಲ್ಲ. ಯಾಕೆ ಅಂದ್ರೆ ಡ್ರೀಮ್ಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ ನೀವ್ ಏನ್ ಬೇಕಾದ್ರೂ ಡ್ರೀಮ್ ಮಾಡ್ಬೋದು. ಅಂಡ್ ಏನ್ ಕನಸು ಕಂಡ್ರು ಅದನ್ನ ಅಚೀವ್ ಮಾಡುವಂತ ಅವಕಾಶ ಎಲ್ರಿಗೂ ಇದೆ. ಇವತ್ತು ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ, ಮೋಸ್ಟ್ ಆಫ್ ದ ಪೀಪಲ್ ಡೈ ಎಟ್ 35, ಬರಿಡ್ ಎಟ್ 75 ಅಂತ. ತುಂಬಾ ಜನ 35ನೇ ವರ್ಷಕ್ಕೆ ಸತ್ತೋಗ್ತಾರೆ, 75ಕ್ಕೆ ಮಣ್ಣು ಮಾಡೋದು ಮಾತ್ರ. ಯಾಕೆ ಅಂದ್ರೆ ಜೀವನ ಅಂದ್ರೆ ಬೆಳವಣಿಗೆ, ಬೆಳವಣಿಗೆ ಅಂದ್ರೇನೆ ಕನಸು.
ಕನಸು ಕಾಣ್ತಾ ಇದೀವಿ ಅಂದ್ರೆ ಬದುಕ್ತಾ ಇದೀವಿ, ಕನಸು ಕಾಣ್ತಾ ಇಲ್ಲ ಅಂದ್ರೆ ಸತ್ತಿದೀವಿ ಅಂತ ಅರ್ಥ. ಆ ಕನಸುಗಳು ಇವತ್ತು ತುಂಬಾ ಜನರಿಗೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಸೊಸೈಟಿ ಆಗ್ ಮಾಡಿದೆ. ಕನಸು ಕಾಣಕ್ ಹೋಗ್ಬೇಡಿ, ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಿ. ನಮ್ಮ ಎನ್ವಿರಾನ್ಮೆಂಟ್ ಆತರ ಇದೆ. ಆ ಎನ್ವಿರಾನ್ಮೆಂಟ್ ಇರೋ ಕಾರಣ ನಮ್ಮಲ್ಲಿ ಏನಾಗ್ತಾ ಇಲ್ಲ, ತುಂಬಾ ಆಲೋಚನೆಗಳು ಬರ್ತಾ ಇಲ್ಲ. ಆ ಆಲೋಚನೆಯನ್ನ ನಮ್ಮ ಯೂತ್ಸ್ಗೆ ನಾವು ಕೊಡ್ತಾ ಇದೀವಿ. ಕನಸನ್ನ ಕಾಣಿ, ದೊಡ್ಡ ಆಲೋಚನೆ ಇಟ್ಕೊಳ್ಳಿ, ಪ್ರಾಡಕ್ಟ್ ಅಂಡ್ ಸರ್ವಿಸ್ ನ ಮಾರಾಟ ಮಾಡಬೇಕು. ನಾನು ಒಬ್ಬನೇ ಡಿಸೈಡ್ ಮಾಡಿದ್ರೆ ಮಾರಾಟ ಮಾಡಕ್ ಆಗಲ್ಲ. ನನ್ನ ತರದ ತುಂಬಾ ಯೂತ್ಸ್ ಗಳನ್ನ ನಾನು ಪಾರ್ಟ್ನರ್ ಆಗಿ ತಗೊಂಡೆ. ನಾನು ಕೋಲಾರ್ಗೆ ಹೋದೆ, ಅಲ್ಲಿ ಸ್ವಲ್ಪ ಜನರನ್ನ ಪಾರ್ಟ್ನರ್ ಆಗಿ ತಗೊಂಡೆ. ದಾವಣಗೆರೆಗೆ ಹೋದೆ, ಅಲ್ಲಿ ಸ್ವಲ್ಪ ಜನರನ್ನ ಪಾರ್ಟ್ನರ್ ಆಗಿ ತಗೊಂಡೆ. ಮೈಸೂರಿಗೆ ಹೋದೆ, ಸರ್ನ ಪಾರ್ಟ್ನರ್ ಆಗಿ ತಗೊಂಡೆ. ಸೊ ಇಬ್ರು ದುಡಿಯೋಣ, ಇಬ್ರು ಸೇರಿ ಒಂದು ಬಿಸ್ನೆಸ್ ನ ಮಾಡೋಣ, ಪ್ರಾಡಕ್ಟ್ ಅವ್ರ ಸರ್ವಿಸ್ ನ ತಯಾರು ಮಾಡೋಣ, ಮಾರಾಟ ಮಾಡೋಣ, ಬರೋ ಲಾಭದಲ್ಲಿ ಅರ್ಧ ಮಾಡ್ಕೊಳ್ಳೋಣ. ಈ ಒಂದು ಆಲೋಚನೆಯಿಂದ ಇವತ್ತು ನಾವು ಭಾರತದಾದ್ಯಂತ ಈ ಒಂದು ವ್ಯಾಪಾರನ ಸ್ಟಾರ್ಟ್ ಮಾಡಿದೀವಿ. 4,000ಕ್ಕೂ ಹೆಚ್ಚು ಪಾರ್ಟ್ನರ್ಸ್ ಗಳಿದ್ದಾರೆ ನಮಗೆ. ಇದೆಲ್ಲಾನು ನಂದಲ್ಲ. ಈ ಒಂದು ಸಂಸ್ಥೆಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ನಾನು ಇದ್ದೀನಿ. ಬಟ್ ಇದಕ್ಕೆ ಕಾರಣ, ಇಷ್ಟು ರ್ಯಾಪಿಡ್ ಗ್ರೋತ್ ಸಿಗಕ್ಕೆ ಕಾರಣ ಏನಂತ ಹೇಳಿದ್ರೆ ಒಗ್ಗಟ್ಟಿನಲ್ಲಿ ಬಲ ಇದೆ. ನೀನು ಒಬ್ಬನೇ, ಇಫ್ ಯು ಗೋ ಅಲೋನ್ ಯು ಕ್ಯಾನ್ ಗೋ ಫಾಸ್ಟ್, ಬಟ್ ಯು ಕ್ಯಾನ್ ನಾಟ್ ಗೋ ಫಾರ್. ತುಂಬಾ ದೂರ ಹೋಗಕ್ ಆಗಲ್ಲ. ಸೊ ಇಫ್ ಯು ಗೋಯಿಂಗ್ ವಿತ್ ದ ಟೀಮ್ ಯು ಕ್ಯಾನ್ ಗೋ ಫಾರ್, ತುಂಬಾ ದೂರ ಹೋಗಬಹುದು. ನಾನೇನು ಆಫರ್ ಮಾಡಿದೆ, ಪಾರ್ಟ್ನರ್ಶಿಪ್ ಆಫರ್ ಮಾಡಿದೆ. ನನಗೆ ಎಂಪ್ಲಾಯ್ಮೆಂಟ್ ಆಫರ್ ಮಾಡಕ್ ಗೊತ್ತಿಲ್ಲ. ನೀನ್ ಬಾ ನನ್ ಕೆಳಗಡೆ ಕೆಲಸ ಮಾಡು, 15,000 ಕೊಡ್ತೀನಿ, 40,000 ಕೊಡ್ತೀನಿ, ಅದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದಂದೆ, ನನ್ ಜೊತೆಗೆ ಬಾ, ನಿಂತ್ಕೋ, ವ್ಯಾಪಾರ ಮಾಡೋಣ, ಇಬ್ರು ದುಡಿಯೋಣ, ದುಡಿದಿರೋ ಲಾಭದಲ್ಲಿ ಅರ್ಧ ನೀನ್ ತಗೋ, ಅರ್ಧ ನಾನ್ ತಗೊಳ್ತೀನಿ. ಆವಾಗ ಅವ್ರಿಗೆ ಅನ್ಸುತ್ತೆ ಓನರ್ಶಿಪ್ ಫೀಲ್ ಆಗುತ್ತೆ. ಸೊ ಈ ಒಂದು ವಿಚಾರ ಜನರಿಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಜನ ಪಾರ್ಟ್ನರ್ ಆಗಿ ನಮ್ ಜೊತೆಗೆ ಸೇರ್ಕೊಂಡ್ರು. ಒಂದೊಳ್ಳೆ ವ್ಯಾಪಾರನ ಸ್ಟಾರ್ಟ್ ಮಾಡಕ್ಕೆ ಅದು ಒಂದು ಏನ್ ಹೇಳ್ತೀವಿ, ಒಂದು ಫಸ್ಟ್ ಸ್ಟೆಪ್ ಅಂತ ಹೇಳ್ಬೋದು. ಇವತ್ತು ಭಾರತದಾದ್ಯಂತ ಹೈ ಡಿಮಾಂಡ್ ಬರ್ತಾ ಇದೆ ನಮ್ಮ ಈ ಒಂದು ಫ್ರಾಂಚೈಸಿಗೆ. ಓಕೆ ಸರ್, ಸೋಹೆಲ್ ಸರ್ ತುಂಬ ವಿಸ್ತೃತವಾಗಿ ನಿಮ್ಮ ಪರಿಶ್ರಮದ ಬಗ್ಗೆ, ನಿಮ್ಮ ಸಂಸ್ಥೆಯ ಬಗ್ಗೆ, ಜೊತೆಗೆ ನಿಮ್ಮ ಪಾರ್ಟ್ನರ್ಸ್ಗಳ ಬಗ್ಗೆ, ಗ್ರಾಹಕರ ಬಗ್ಗೆ ಒಂದಷ್ಟು ನನಗೂ ಡೌಟ್ ಇತ್ತು ಪ್ರೋಗ್ರಾಮ್ ಶುರು ಮಾಡೋಕ್ಕೆ ಮುಂಚೆ, ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅನ್ನುವಂಥದ್ದೆಲ್ಲ. ಅದೆಲ್ಲನೂ ಕೂಡ ಡೌಟ್ಗಳೆಲ್ಲನೂ ಕೂಡ ನೀವು ಆನ್ಸರ್ ಮೂಲಕ ಕೊಟ್ಟಿದ್ದೀರಾ. ಇದು ನನ್ನ ಡೌಟ್ ಅಲ್ಲ, ಪ್ರೋಗ್ರಾಮ್ ನೋಡುವಂಥ ಸಾಕಷ್ಟು ಜನರ ಡೌಟ್ ಇತ್ತು. ಮೇನ್ ಡೌಟ್ ಏನಿತ್ತು, ಆ ಚೈನ್ ಲಿಂಕ್ ಬಿಸ್ನೆಸ್ ಅನ್ನೋದ್ರ ಬಗ್ಗೆ, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದೀರಿ. ಈಗ ನಿಮ್ಮ ಈ ಡ್ರೀಮ್ ಡೀಲ್ ಅನ್ನುವಂಥ ಈ ಸಂಸ್ಥೆಯಲ್ಲಿ ಏನು ಪ್ರಾಡಕ್ಟ್ಗಳಿದೆಯಲ್ಲ, ಅದ್ರ ಜೊತೆಗೆ ಪ್ರತಿಯೊಂದು ಜನ ಬಳಸುವಂಥ ಪ್ರತಿಯೊಂದು ಪ್ರಾಡಕ್ಟು ಕೂಡ, ಗ್ರಾಸರೀಸಿಂದ ಎಲ್ಲ ಪ್ರಾಡಕ್ಟು ಕೂಡ ಸಿಗುವಂತಾಗಲಿ. ಹಾಗೆ ನೀವೇನು ಅನ್ಕೊಂಡಿದ್ದೀರಾ, ಇಡೀ ಒಂದೊಂದು ಡಿಸ್ಟಿಕಲ್ಲ, ಒಂದೊಂದು ತಾಲೂಕಲ್ಲೂ ಕೂಡ ನಿಮ್ದೊಂದು ಬ್ರಾಂಚ್ಗಳಾಗಲಿ ಅಂತ ನಾವು ಕೂಡ ವಿಶಸ್ ಮಾಡ್ತಾ ಇದ್ದೀವಿ. 3 ಜನ ಅತಿಥಿಗಳಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಈ ಡ್ರೀಮ್ ಡೀಲ್ ನಮ್ಮ ಕನ್ನಡಿಗರು ಕಟ್ಟಿರುವಂತಹ ಒಂದು ಸಂಸ್ಥೆ. ಈಗ ಇದು ಕೇವಲ ನಮ್ಮ ರಾಜ್ಯದಲ್ಲ, ನಮ್ಮ ದೇಶದಲ್ಲೂ ಕೂಡ ಸುದ್ದಿಯನ್ನು ಮಾಡ್ತಾ ಇದೆ. ವಿದೇಶದಲ್ಲೂ ಕೂಡ ಈ ಡ್ರೀಮ್ ಡೀಲ್ ಒಂದು ಕಂಪನಿಯ ಪ್ರಾಡಕ್ಟ್ಗಳೇನಿದೆಯಲ್ಲ, ವಿದೇಶಕ್ಕೂ ಕೂಡ ನಾವು ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಉದ್ದೇಶದಿಂದ ಎಲ್ಲರನ್ನೂ ಕೂಡ ನಾವು ಪಾರ್ಟ್ನರ್ ರೀತಿಯಲ್ಲಿ, ಅಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಲೇ ಸುಹೇಲ್ ಅವರು ಹೇಳಿದ್ರು. ಅದೇ ರೀತಿಯಾಗಿ ಜನರನ್ನ ಕೂಡ ನಾವು ಜೊತೆಗೆ ತೆಗೆದುಕೊಂಡು ಹೋಗಿ, ನಾನು ಒಬ್ಬನೇ ಓನರ್ ಅಲ್ಲ, ಇಲ್ಲಿ ಎಲ್ಲರೂ ಕೂಡ ಈ ಕಂಪ್ನಿಯ ಓನರ್ ಅನ್ನುವಂಥ ರೀತಿಯಲ್ಲೇ ನಾವು ಮಾಡ್ತಾ ಇರುವಂಥದ್ದು. ಇದು ಯಾವುದೇ ರೀತಿಯಾದಂಥ ಚೈನ್ ಲಿಂಕ್ ಬಿಸ್ನೆಸ್ನ ಕಂಪ್ನಿ ಅಲ್ಲ, ಅಂದರೆ ನೀವು ಸೇರ್ಕೊಳ್ಳಿ, ಇನ್ನೊಂದು 4 ಜನ ಸೇರಿಸಿ ಆ ಥರ ಕಂಪ್ನಿ ಅಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ಮೀರು ಕೂಡ ನಿಮ್ಗೆ ಏನಾದರೂ ಡೌಟ್ಗಳಿತ್ತು ಅಂತಾರೆ, ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಪ್ರಶ್ನೆಗಳು, ಡೌಟ್ಗಳೇನಿದೆ ಎಲ್ಲವನ್ನು ಕೂಡ, ಜೊತೆಗೆ ಇನ್ನೂ ಏನಾದ್ರು ಸಜೆಷನ್ಸ್ ಕೊಡೋದಿದ್ರೆ ಕೂಡ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅದರಿಂದ ಮುಂದಿನ ಒಂದು ಎಪಿಸೋಡ್ನಲ್ಲಿ ಸಾಧ್ಯವಾದರೆ, ಸುಹೇಲ್ ಅವರು ತುಂಬ ಬ್ಯುಸಿ ಶೆಡ್ಯೂಲಲ್ಲಿದ್ದಾರೆ, ಸಾಧ್ಯವಾದರೆ ಅವ್ರ ಕಡೆಯಿಂದ ಮತ್ತಷ್ಟು ಒಂದು ನಿಮ್ಮೆಲ್ಲ ಡೌಟ್ಗಳನ್ನ ಕ್ಲಿಯರ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.